ಇವತ್ತಿನ ಮತ್ತು ನಾಳೆಯ ಎರಡೂ ಕಾರ್ಯಕ್ರಮಗಳನ್ನು ವಿ ವಾಸುದೇವಮೂರ್ತಿ ಅವರ ಸ್ಮರಣೆಯಲ್ಲಿ ಅವರ ಪುತ್ರಿ ಮತ್ತು ನಮ್ಮ ಹಿತೈಷಿಗಳಾದ ಡಾಕ್ಟರ್ ವಿ ರಮಾಮಣಿ ಅವರು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ಇವತ್ತಿನ ಉಪನ್ಯಾಸ ನಡೆಸಿಕೊಡೋದಕ್ಕೆ ಬಂದಿರುವ ವೈ.ವಿ. ಗುಂಡೂರಾವ್ ಎಲ್ಲರಿಗೂ ವೇದಿಕೆಗಳ ಮೂಲಕ, ದೂರದರ್ಶನದ ವಾಹಿನಿಗಳ ಮೂಲಕ ಸುಪರಿಚಿತರೇ ಆಗಿದ್ದಾರೆ. ಆದರೂ ಕೆಲವು ಸಂಗತಿಗಳು ಹೆಚ್ಚು ಜನಕ್ಕೆ ಗೊತ್ತಿರಲಾರದು ಅನ್ನುವ ದೃಷ್ಟಿಯಿಂದ ಹೇಳಬೇಕಾಗಿದೆ. ಅವರು ಹಿಂದೆ ರಿಸರ್ವ್ ಬ್ಯಾಂಕ್ನಲ್ಲಿ, ನಬಾರ್ಡ್ನಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದು ನಿವೃತ್ತರಾಗಿದ್ದಾರೆ. ಈಗಲೂ ಕೂಡ ನಬಾರ್ಡ್ ಮತ್ತು ಇತರ ಬ್ಯಾಂಕಿಂಗ್ ಸಂಸ್ಥೆಗಳಿಗೆ ಸಲಹೆಗಾರರಾಗಿದ್ದಾರೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಂತೂ ರಂಗಭೂಮಿಯಲ್ಲಿ ಅನೇಕ ದೀರ್ಘಕಾಲದಿಂದ ಸಕ್ರಿಯರಾಗಿದ್ದಾರೆ. ಆಕಾಶವಾಣಿಯಲ್ಲಿ ಮತ್ತು ದೂರದರ್ಶನದಲ್ಲಿ ಅವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ. ನಾಟಕಗಳನ್ನು ಸುಮಾರು 50ಕ್ಕೂ ಹೆಚ್ಚು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇನ್ನು ಅಣಕು ಹಾಡುಗಳು, ಪ್ರಹಸನಗಳು, ವಿಚಾರಪೂರಿತ ಲೇಖನಗಳು ಇದೆಲ್ಲ ಬೇಕಾದಷ್ಟು ಅವರಿಂದ ಆಗಿವೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹಾಸ್ಯೋತ್ಸವಗಳಲ್ಲಿ ಒಂದು ಪರ್ಮನೆಂಟ್ ಫಿಕ್ಸ್ಚರ್ ಅಂದರೆ ವೈ.ವಿ. ಗುಂಡೂರಾಯರು. ಅವರು ಅದಲ್ಲದೆ ಅವರು ಗಂಭೀರವಾದ ಅನೇಕ ವಿಷಯಗಳ ಬಗ್ಗೆಯೂ ಅಧ್ಯಯನ ಪೂರ್ಣ ಉಪನ್ಯಾಸಗಳನ್ನು ಮಾಡಿರೋದುಂಟು. ಡಿ.ವಿ.ಜಿಯವರ ಬಗ್ಗೆ, ಕೈಲಾಸಂ ಬಗ್ಗೆ, ಜಿ.ಪಿ. ರಾಜರತ್ನಂ ಬಗ್ಗೆ, ನಾಕಸ್ತೂರಿಯವರ ಬಗ್ಗೆ, ರಾಶಿಯವರ ಬಗ್ಗೆ ಅವರ ತುಂಬ ವಿಚಾರಪೂರಿತವಾದ ಉಪನ್ಯಾಸಗಳು ನಡೆದಿವೆ. ಚಂದನ, ಉದಯ ಟಿ.ವಿ. ಮೊದಲಾದ ವಾಹಿನಿಗಳಲ್ಲಿ ಅವರ ಅನೇಕ ಕಾರ್ಯಕ್ರಮಗಳನ್ನು ನಾವೆಲ್ಲ ನೋಡಿರ್ತೀವಿ. ವಿಶೇಷವಾಗಿ ಅವರ ಈಗಿನ ಆಸಕ್ತಿ ಅಂದರೆ ಒಬ್ಬರು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ವ್ಯಕ್ತಿತ್ವ ವಿಕಾಸ ಕಾರ್ಯಾಗಾರಗಳನ್ನು ನಡೆಸಿಕೊಡ್ತಾರೆ. ಆಪ್ತ ಸಲಹೆಗಾರರು ಕೂಡ ಆಗಿದ್ದಾರೆ. ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಂತೂ ಅವರ ಕೊಡುಗೆ ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಕೈಲಾಸಂ ಅವರ ಬಗ್ಗೆ ವೈ.ವಿ. ಗುಂಡೂರಾಯರು ಮಾತಾಡೋರಿದ್ದಾರೆ. ಕೆಲವು ವ್ಯಕ್ತಿಗಳನ್ನು ನಾವು ಆಗಿಂದಾಗ ಸ್ಮರಿಸ್ತಾನೇ ಇರಬೇಕಾಗತ್ತೆ. ಇದಕ್ಕೆ ಕಾರಣ ಅವರು ನಮ್ಮ ಸಾಮಾಜಿಕ ಜೀವನದ ಮೇಲೆ ಬೀರಿದ ದಟ್ಟ ಪ್ರಭಾವ ಅಂತ ಹೇಳಬಹುದು. ಒಂದು ಕಾಲಖಂಡದಲ್ಲಿ ಸಮಾಜದ ಚಿಂತನೆಯಲ್ಲಿ ದೊಡ್ಡ ತಿರುವನ್ನು ತಂದ ಕಾರಣಕ್ಕೋಸ್ಕರ ಅವರೆಲ್ಲ ಸ್ಮರಣೀಯರಾಗ್ತಾರೆ. ಟಿ.ಪಿ. ಕೈಲಾಸಂ ಕುರಿತು ಇಲ್ಲಿ ಅನೇಕ ಕಾರ್ಯಕ್ರಮಗಳಾಗಿವೆ. 2 ವರ್ಷ ಹಿಂದೆ ಅವ್ರ ಬಗ್ಗೆನೇ ಒಂದು ಉಪನ್ಯಾಸ ಆಗಿತ್ತು. ಕಳೆದ ವರ್ಷ ಕೈಲಾಸಂ ನಾಟಕಗಳ ವಾಚನದ್ದೇ ಒಂದು ಕಾರ್ಯಕ್ರಮನ ಇಲ್ಲಿ ಇಟ್ಕೊಂಡಿದ್ದು. ಇವತ್ತು ಕೈಲಾಸಂ ಲೆಗಸಿ ಕುರಿತು ಮತ್ತು ವಿಶೇಷವಾಗಿ ಪೋಲಿ ಕಿಟ್ಟಿ ನಾಟಕವನ್ನು ಕುರಿತು ಆದರಣೀಯರಾದ ವೈ.ವಿ. ಗುಂಡೂರಾವ್ ಮಾತನಾಡೋರಿದ್ದಾರೆ. ನಮ್ಮ ನಾಡು ಕಂಡ ಅತ್ಯಂತ ಪ್ರತಿಭಾವಂತ ವ್ಯಕ್ತಿಗಳಲ್ಲಿ ಒಬ್ಬರು ಟಿ.ಪಿ. ಕೈಲಾಸಂ. ಚಿಕಿತ್ಸಕ ದೃಷ್ಟಿಯಿಂದ ಸಮಾಜವನ್ನು ನೋಡುವಾಗ ಆಗ ಎಂದರೆ ಈಗ 70-80 ವರ್ಷ ಹಿಂದೆ ಒಬ್ಬ ವೈಚಾರಿಕ ವ್ಯಕ್ತಿಯಲ್ಲಿ ಮೂಡಿದ ಅನಿಸಿಕೆಗಳನ್ನು ಸಮಾಜಕ್ಕೆ ಪ್ರಭಾವಿಯಾಗಿ ತಲುಪಿಸುವ ಅವಶ್ಯಕತೆ ಆಗ ಇತ್ತು, ಈಗಲೂ ಇದೆ. ಆ ಸಂವಹನಕ್ಕೆ ಕೈಲಾಸಂ ಅವರು ಆರಿಸಿಕೊಂಡದ್ದು ನಾಟಕದ ಮಾಧ್ಯಮವನ್ನು. ಹೀಗೆ ಸಾಮಾಜಿಕ ಚಿಂತನೆ, ನಾಟಕ ಕ್ಷೇತ್ರ ಎರಡರ ಮೇಲೂ ಅವರ ಗಾಢ ಪ್ರಭಾವ ಇತ್ತು. ಇದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಅವರು ಲವಲವಿಕೆ ಮೂಡೋದಕ್ಕೆ ಕಾರಣರಾದರು. ಕೈಲಾಸಂ ತೀರಿಕೊಂಡ ಇಷ್ಟು ದಶಕಗಳ ತರುವಾಯ ಕೂಡ ಈಗಲೂ ಆಗಾಗ ಅವರ ನಾಟಕಗಳು ಪ್ರದರ್ಶನಗೊಳ್ತಾ ಇವೆ. ಕಳೆದ ತಿಂಗಳು ಕೂಡ ಅವರ ನಾಟಕಗಳ ಪ್ರದರ್ಶನ ಇತ್ತು. ಇದು ಅವರ ನಾಟಕಗಳ
ಸತ್ವವಂತಿಕೆಗೆ ಪುರಾವೆ ಅಂತ ಅಂದ್ಕೋಬಹುದು. ಕೈಲಾಸಂ ಸೃಷ್ಟಿಸಿದ ನಾಗತ್ತೆ, ಹೋಮ್ ರೂಲ್ನ ರಾಮಣ್ಣ, ಅಹೋಬ್ಲು, ಹುತ್ತದ ಕಪ್ಪಣ್ಣ, ಪೋಲಿ ಕಿಟ್ಟಿ ಮೊದಲಾದ 4 ವರ್ಣರಂಜಿತ ಪಾತ್ರಗಳು ನಮ್ಮ ಜನಸಾಮಾನ್ಯರ ನುಡಿಗಟ್ಟಿನ ಭಾಗಗಳೇ ಆಗಿಬಿಟ್ಟಿವೆ ಅಂತ ಹೇಳಬಹುದು. ಮೇಲ್ನೋಟದ ವಿನೋದದ ಪರದೆಯನ್ನು ಸ್ವಲ್ಪ ತಟಾಯಿಸಿ ಒಳಹೊಕ್ಕು ನೋಡಿದರೆ ನಮಗೆ ಅಭಿಮುಖವಾಗುವುದು ಗಟ್ಟಿಯಾದ ಮತ್ತು ತುಂಬ ಸಾರವಂತವಾದ ಗಂಭೀರವಾದ ಚಿಂತನೆ. ಮಾಧ್ಯಮ ಯಾವುದಾದರೆ ಏನು, ಸಾಹಿತಿ ಪ್ರತಿಭಾಶಾಲಿಯಾಗಿದ್ದರೆ ಯಾವುದೇ ಮಾಧ್ಯಮದಿಂದಲೂ ಅವನು ಸಮಾಜಕ್ಕೆ ಅತ್ಯವಶ್ಯವಾದ ಚಿಂತನೆಯನ್ನು ಕೊಡಬಲ್ಲ. ಒಂದು ಕಣ್ಣಿನಲ್ಲಿ ಹರ್ಷವನ್ನು, ಇನ್ನೊಂದು ಕಣ್ಣಿನಲ್ಲಿ ವಿಷಾದವನ್ನು ಏಕಕಾಲದಲ್ಲಿ ಹೊಮ್ಮಿಸಬಲ್ಲವರಾಗಿದ್ದರು ಕೈಲಾಸಂ. ಆದರೆ ಸಂದೇಶವನ್ನು ಪಕ್ಕಕ್ಕಿಟ್ಟು ಬರಿಯ ವೈನೋದಿಕ ಸಾಹಿತ್ಯ ಎಂದಷ್ಟೇ ಓದಿದರೂ ನಮ್ಮನ್ನು ಇವತ್ತಿಗೂ ರಂಜಿಸಬಲ್ಲವು ಕೈಲಾಸಂ ಅವರ ಕೃತಿಗಳು. ಕೈಲಾಸಂ ಅವರ ಕೃತಿಗಳನ್ನು ಕುರಿತು, ವಿಶೇಷವಾಗಿ ಪೋಲಿ ಕಿಟ್ಟಿ ನಾಟಕವನ್ನು ಕುರಿತು ತಮ್ಮ ಮಂಡನೆ ಮಾಡಬೇಕು ಅಂತ ಮಿತ್ರರಾದ ವೈ.ವಿ. ಗುಂಡೂರಾವ್ ಅವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕೈಲಾಸಂ ಹೆಸರು ಹೇಳಿದ್ರೇ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ತೀವಿ. ಯಾಕಂದರೆ ಆ ವ್ಯಕ್ತಿ ಹಂಗೆ ಕೆಲವ್ರು ಹೆಸರು ಹೇಳ್ಕೊಂಡ್ರೆ, ಸರ್ ನಮ್ಗೆ ಇವ್ರಿಗೆ ಗೊತ್ತು ಅವ್ರಿಗೆ ಗೊತ್ತು ಅಂತ, ಅವ್ರ ಪರಿಚಯನ ನೀವು ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಸುಮ್ಮನೆ ನಮ್ಮ ಹೆಸರು ಹೇಳಿದ್ರೆ ಅನ್ನೋದಕ್ಕಿಂತ. ಸೊ ಆ ಥರ ವ್ಯಕ್ತಿತ್ವ ಅದಕ್ಕೊಂಥರ ಸಿಂಬಾಲಿಕ್ಕಾಗಿ ನಮ್ಮ ಸ್ನೇಹಿತರು ಮಾಡಿದ್ರು. ಪೂಜ್ಯ ರಾಮಸ್ವಾಮಿಗಳು ಭಾಳ ಅದ್ಭುತವಾಗಿ ಇವತ್ತು ಬೇಸ್ ಥರ ಹಾಕ್ಕೊಂಡಿದ್ದಾರೆ. ನನಗೆ ಇಲ್ಲಿ ಬಂದಾಗೆಲ್ಲ ಒಂಥರ ರೋಮಾಂಚನ, ಪಾಸಿಟಿವ್ ಸಾತ್ವಿಕ ರೋಮಾಂಚನ ಆಗುತ್ತೆ. ವಿಚಾರವಂತರು, ಸುಸಂಸ್ಕೃತರು, ಬುದ್ಧಿವಂತರು, ಹೃದಯವಂತರು ಆದ ಜನರಲಿ ಬಸವನಗುಡಿ ಜನ ಇನ್ ಜನರಲ್, ಗೋಖಲೆ ಇನ್ಸ್ಟಿಟ್ಯೂಟ್ ಆಡಿಯನ್ಸ್ ಇನ್ ಪರ್ಟಿಕ್ಯುಲರ್. ನಿಜವಾದ ವೈಬ್ರೇಷನ್ ಬೇಕು ಅಂದರೆ 2 ಜಾಗಕ್ಕೆ ಹೋಗಬೇಕು ಅಂತ. ಅಂದರೆ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಟು ಅದರ್ ಜಾಗಗಳು ನಾನು ಹೇಳ್ತಾ ಇರೋದು. ಬಸವನಗುಡಿನಲ್ಲಿ ಒಳ್ಳೆ ಸಾತ್ವಿಕ ವೈಬ್ರೇಷನ್ ಬೇಕು ಅಂದರೆ 2 ಜಾಗ ಹೋಗ್ಬೇಕಂತೆ ಬಸವನಗುಡಿನಲ್ಲಿ. ಒಂದು ಗೋಖಲೆ ಇನ್ಸ್ಟಿಟ್ಯೂಟು, ಇನ್ನೊಂದು ರಾಮಕೃಷ್ಣ ಆಶ್ರಮ. ಅಲ್ಲಿ ಹೋದಾಗಲೇ ನೀವು ಏನು ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಅದು ಹಾಗೆ ಪಾಸಿಟಿವ್ ಎನರ್ಜಿ ಬರ್ತಾ ಇರುತ್ತೆ. ಸೊ ಅದು ಬಂತಾ ಇದ್ದಾಗಲೇ ನಮ್ಗೆ ಸುಮ್ಮನೆ ಕೂತ್ಕೊಂಡು ಒಂದು 10 ನಿಮಿಷ ಹಿಂಗೆ ಹೊರಗಡೆ ಹೋದ್ರೇ ಮನಸ್ಸು ಏನೋ ಒಂಥರ ನಿರ್ಮಲವಾಗಿ, ಯಾವುದೋ ಒಂಥರ ದುಃಖಗಳೆಲ್ಲ ಹೋಗಿ ಹುಬ್ಬುಗಂಟು ಹಾಕ್ಕೊಂಡಿರೋದೆಲ್ಲ ಹಿಂಗೆ ಹೋಗಿ ಕ್ಲಿಯರ್ ಆಗಿರೋದು ಅಂತ ನಾನು ಗಮನಿಸಿದ್ದೇನೆ ಮತ್ತು ಅನುಭವಿಸಿದ್ದೇನೆ. ಅಂಥದ್ರಲ್ಲಿ ನನಗೆ 2ನೇ ಅವಕಾಶ ಸಿಕ್ಕಿದ್ದು ಕಳೆದ ಈಗ ಒಂದು 3-4 ತಿಂಗಳ ಹಿಂದೆ ಕಸ್ತೂರಿ ಅವ್ರ ಬಗ್ಗೆ ಕೆಲವು ವಿಷಯಗಳನ್ನ ಚರ್ಚೆ ಮಾಡುವಂಥ ಭಾಗ್ಯ, ಅವಕಾಶ, ಪುಣ್ಯ ನನಗೆ ಸಿಕ್ಕಿತ್ತು. ಇವತ್ತು ಕೈಲಾಸಂ ಕಸ್ತೂರಿ ಅಂದ್ರೇ ಕನ್ನಡಕ್ಕೊಬ್ಬನೇ ಕೈಲಾಸಂ. ಇದು ಯಾರು ಟೈಟ್ಲ್ ಕೊಟ್ಟರು ಅನ್ನೋದು ಭಾಳ ಮುಖ್ಯ ಅಲ್ಲ. ಕೈಲಾಸಮೇ ಕೊಟ್ಟಿದ್ದು ಅನ್ಬೋದು, ಜನತೆ ಕೊಟ್ಟಿರ್ಬೋದು. ಮತ್ತು ಈ ಮೊನ್ನೆ ಇತ್ತೀಚೆಗೆ ಒಂದು ಚರ್ಚೆನೂ ಆಯಿತು, ಮಹಾತ್ಮ ಗಾಂಧಿ ಅನ್ನೋದು ಮಹಾತ್ಮ ಅನ್ನೋ ಟೈಟ್ಲ್ ಯಾರು ಕೊಟ್ಟರು ಅಂತ. ಎಲ್ಲ ರೆಕಾರ್ಡ್ಸ್ ಎಲ್ಲ ತಿರುಗಿದ್ರೆ ಕೊಟ್ಟಿಲ್ವಂತೆ. ಯಾರೂ ಕೊಡಬೇಕಾಗಿಲ್ಲ. ಆದರೆ ಮಹಾತ್ಮ ಅಂತಂದ್ರೇ ಇಡೀ ಜನತೆ ಅಂದರೆ ಭಾರತ ಅಲ್ಲ, ಇಡೀ ಪ್ರಪಂಚನೇ ಒಪ್ಕೊಳ್ಳುತ್ತೆ ಮಹಾತ್ಮ ಗಾಂಧಿ ಅಂತ. ಯಾರು ಕೊಡಬೇಕಾಗಿಲ್ಲ. ಹಾಗೆ ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ ಕೈಲಾಸಮೇ ಕೊಟ್ಟರೋ ಬೇರೆಯವ್ರು ಕೊಟ್ಟರು, ಕನ್ನಡಕ್ಕೊಬ್ಬನೇ ಕೈಲಾಸಂ. ಇವತ್ತಿಗೂ ಪೂಜ್ಯ ರಾಮಸ್ವಾಮಿಗಳು ಹೇಳಿದ್ದು ಇವತ್ತು ಕೂಡ ಸಾಮಾಜಿಕ ಚಿಂತನೆ ಮತ್ತು ಮೌಲ್ಯಗಳಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದರೆ ಸುಮಾರು ಗಮನಿಸಿ. ಈಗ 2012 ಕೈಲಾಸಂ ನಾಟಕಗಳು ಕೊನೆಯ ನಾಟಕ ಯಾವಾಗಲೂ ಬರೆದಿದ್ದು 1935ನೇ ಇಸ್ವಿಲಂತೆ. 35ನೇ ಇಸ್ವಿನಲ್ಲೇ 77 ವರ್ಷದ ಹಿಂದೆಯೇ ನಾಟಕ ಬರೆದು, ಲಾಸ್ಟ್ ನಾಟಕ ಬರೆದು ಸ್ಟಾಪ್ ಮಾಡಿದ್ರೆ ಇವತ್ತಿಗೂ ಕೈಲಾಸಂ ಕಳೆದ ದಿವಸ ಹೋದ ವಾರ ನಾವೇ ನಾಟಕ ಮಾಡಿದ್ವಿ. ಹೋಮ್ ರೂಲ್ ಅನ್ನೋ ನಾಟಕ ಸುಚಿತ್ರಾದಲ್ಲಿ ನಾನು ನಿರ್ದೇಶನ ಮಾಡಿದೆ. ಜನ ಸುಮ್ಮನೆ ಕಿಕ್ಕಿರಿದು ಬರ್ತಾಯಿದ್ದಾರೆ. ರಂಗಶಂಕರದಲ್ಲಿ ಮಾಡ್ತಾಯಿದ್ದಾರೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಲಿ, ಮಲ್ಲೇಶ್ವರಂ ಸೇವಾ ಸದನದಲ್ಲಿ ಮಾಡಲಿ. ಕೈಲಾಸಂ ನಾಟಕ ಅಂದರೆ ಈಗಲೂ ಮುಗಿಬಿದ್ದು ಜನಗಳು ಬಂದು ಹಿಂಗೆ ತೊಗೊಳ್ತಾರೆ. ಆಶ್ಚರ್ಯ ಏನಪ್ಪ ಅಂತಂದರೆ ಆವಾಗಿನ ನಾಗತ್ತೆ, ಆವಾಗಿನ ಬೋರ, ಆವಾಗಿನ ಅಹೋಬ್ಳು, ಆವಾಗಿನ ರಾಮಣ್ಣ, ಸುಬ್ಬಮ್ಮ ಇವಾಗ ಹೆಂಗೆ ಪ್ರಸ್ತುತ ಆಗ್ತಾರೆ ಅಂತ ನಾನು ನೋಡ್ತಾ ಇದ್ದೆ. ಒಂದ್ಸಲಿ ರಂಗಶಂಕರದಲ್ಲಿ ನಾವು ಹುತ್ತ ನಾಟಕ ಪ್ರದರ್ಶನ ಮಾಡ್ತಾಯಿದ್ವಿ. ಸಾಮಾನ್ಯವಾಗಿ ಕೈಲಾಸಂ ನಾಟಕಗಳು ಬರಬೇಕಾದವರೆಲ್ಲ ಯಾವಾಗ ಆ ಕಾಲದ ಜನಗಳೇ ಬರಬೇಕು. ಆವಾಗಿನ ಕಾಲದಲ್ಲೇ ಇರೋದು. ಮಿನಿಮಮ್ ಆಡಿಯನ್ಸ್ ಏಜು ಒಂದು ಸುಮಾರು 150-200 ವಯಸ್ಸಿನವರು ಬರ್ತಾರೆ ಅಂತ ಅಂದ್ಕೊಂಡಿರೋಣ. ಆ ಥರ ಬರ್ತಾರೆ ಅಂತ ಅಂದ್ಕೊಂಡ್ರೆ ಬರೀ ಯಂಗ್ಸ್ಟರ್ಸ್ ಕೂತ್ಬಿಡ್ತಾರೆ. ಎಲ್ಲ ಹುಡುಗರು ಎಲ್ಲ ಲ್ಯಾಪ್ಟಾಪ್ ತಗಲಾಕ್ಕೊಂಡು
ಟ್ಯಾಬ್ಲೆಟ್ಗಳೆಲ್ಲ ಟ್ಯಾಬ್ಲೆಟ್ ತಿನ್ನೋರಲ್ಲ, ಟ್ಯಾಬ್ಲೆಟ್ ಕೈನಲ್ಲಿ ಇಟ್ಕೊಂಡಿರೋರು ಯಂಗ್ಸ್ಟರ್ಸು ಎಲ್ಲ ಮೆಡಿಕಲ್ ರೆಪ್ರೆಸೆಂಟೇಟಿವು, ಎಕ್ಸಿಕ್ಯೂಟಿವ್ಸು, ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್, ಈ ಥರ ಎಲ್ಲ ಯಂಗ್ಸ್ಟರ್ಸ್ 28-30 ವಯಸ್ಸಿನ ಹುಡುಗರೆಲ್ಲ ಬಂದು ಕೂತ್ಕೊಂಡ್ಬಿಟ್ಟಾರೆ. ಅಲ್ಲಿ ನೋಡಿದ್ರೆ ಎಂಟ್ರಿನೇ ಫಸ್ಟು ಬೋಡಮ್ಮ, ಹತ್ತಿರದಲ್ಲೆಲ್ಲ ಅದರ ಆಳವಾದ ಬಾವಿ ಇದೆಯೇ ಅಂತ ಒಂದು ಡೈಲಾಗ್. ನಾನು ಅವಾಗ ಕೇಳಿದೆ, ಅಲ್ಲ ಸರ್ ಎಕ್ಸ್ಕ್ಯೂಸ್ ಮಿ, ನಿಮ್ಮ ಹೆಸರೇನು? ಸಚ್ಚಿದಾನಂದ, ನಾನು ಇನ್ಫೋಸಿಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಕೈಲಾಸಂ ನಾಟಕಗಳ ಬಗ್ಗೆ ನಿಮಗೇನು ಇಂಟ್ರೆಸ್ಟು? ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀರಲ್ಲ, ನಿಮಗೇನು ಇಂಟ್ರೆಸ್ಟ್ ಕೈಲಾಸಂ ನಾಟಕದ ಬಗ್ಗೆ ಕೇಳಿದೆ. ಆ ಹುಡುಗ ಏನು ಹೇಳ್ದ ಗೊತ್ತಾ? ಏನಿಲ್ಲ ಸರ್, ಈ ಕೈಲಾಸಂ ನಮ್ಮ ಭಾಷೆ ಮಾತಾಡ್ತಾರೆ ಅಂತ. ಅಂದರೆ 2012ನೇ ಇಸ್ವಿನಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮಾತಾಡುವಂಥ ಭಾಷೆನ ಬಿಗಿನಿಂಗ್ನಲ್ಲೇ 1911, 12, 15, 20ನೇ ಇಸ್ವಿನಲ್ಲೇ ಕೈಲಾಸಂ ಬರೆದಿದ್ದು ಅಂತಂದರೆ ಈಗಲೂ ಅದು ಪ್ರಸ್ತುತ ಅಂತ ಆಗುತ್ತಲ್ಲ. ಈಗ ನಾವು ಮಾತಾಡೋ FM ಭಾಷೆ ಕೈಲಾಸಂ ಭಾಷೆ ಅಂದರೆ ಆ ಥರ ಅಂತಲ್ಲ, ಅಷ್ಟು ಅದ್ಭುತವಾಗಿ ಯಾವಾಗಲೂ ಪ್ರಸ್ತುತ ಆಗುವಂಥ ಕೈಲಾಸಂ, ಕನ್ನಡಕ್ಕೊಬ್ಬನೇ ಕೈಲಾಸಂ ಹೌದು. ಜೊತೆಗೆ ಅವರ ಹಾಸ್ಯ ಅಷ್ಟೇ ಅಲ್ಲದೆ ಒಂದು ಕಣ್ಣಲ್ಲಿ ಹರ್ಷ, ಇನ್ನೊಂದು ಕಣ್ಣಲ್ಲಿ ದುಃಖ, ಇದನ್ನು ಸೈಮಲ್ಟೇನಿಯಸ್ ಆಗಿ ಹೊಮ್ಮಿಸೋದು ಅಂತ ಕೃತಿ ಎಷ್ಟು ಪ್ರಪಂಚದಲ್ಲಿ ಎಷ್ಟು ಜನ ಸಾಹಿತಿಗಳಿದ್ದಾರೆ. ಬರೀ ಹಾಸ್ಯ ಸಾಹಿತಿಗಳಿರ್ಬೋದು. ಹಾಸ್ಯ ಕೇಸರಿ ಆದರೆ ಪರವಾಗಿಲ್ವಂತೆ, ಹಾಸ್ಯಕ್ಕೆ ಸರಿ ಆಗಿರಬಾರ್ದು ಅಂತ. ಬರೀ ನಮ್ಮಲ್ಲಿ ಆ ಥರದವ್ರು ಸಿಗ್ತಾರೆ, ಬರೀ ಹ್ಯೂಮರಿಸ್ಟ್ಗಳು ಸಿಗ್ಬೋದು, ಬರೀ ಗೋಳಾಟ ಫಿಲಾಸಫಿ ಉಪದೇಶ ಮಾಡೋರು, ಎರಡೂ ಸೈಮಲ್ಟೇನಿಯಸ್ ಆಗಿ. ಅಂದನ ತಿಮ್ಮ ಅಂತ ಬೀಚಿದು ಒಂದು ಪುಸ್ತಕ ಇದೆ, ಪದ್ಯಗಳ ಸಂಕಲನ. ಬೀಚಿನೇ ಆ ಪುಸ್ತಕ ಬರೆದು ಅಂದನ ತಿಮ್ಮ ಅಂತ ಬ್ರ್ಯಾಕೆಟ್ನಲ್ಲಿ ಅವರು ಬರೆದಿದ್ದಾರೆ, ಇದು ನನ್ನ 51ನೇ ಅಪರಾಧ ಅಂತ. ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ ತಿರುಮಲೆ ತಾತಾಚಾರ್ಯ ಶರ್ಮ. ಆ ಮುನ್ನುಡಿನಲ್ಲಿ ಒಂದು ಮಾತು ಹೇಳ್ತಾರೆ, ಕನ್ನಡದಲ್ಲಿ ನಗೆಗಾರ ದಾರ್ಶನಿಕರು ಇಬ್ಬರು, ಒಬ್ಬರು ಕೈಲಾಸಂ, ಇನ್ನೊಬ್ಬರು ಬೀಚಿ ಅಂತ. ನಗೆಗಾರ ದಾರ್ಶನಿಕ, ಹ್ಯೂಮರಿಸ್ಟ್ ಫಿಲಾಸಫರ್, ನಗ್ತಾ ಸಡನ್ನಾಗಿ ಫಿಲಾಸಫಿ ಯಾವಾಗಲೂ. ಕೈಲಾಸಂಗೆ ಯಾರೋ ಕೇಳಿದ್ರಂತೆ, ಸರ್ ಇಷ್ಟೊಂದು ಹಾಸ್ಯ ಪ್ರಜ್ಞೆ, ನಿಮ್ಗೆ ಅದ್ಭುತವಾದ ಹಾಸ್ಯ ಪ್ರಜ್ಞೆ ಇದೆಯಲ್ಲ, ಹಾಸ್ಯ ಹೇಗೆ ಹುಟ್ಟತ್ತೆ ಹೇಳ್ತೀರಾ ಸ್ವಲ್ಪ? ಇದ್ರ ಡೆಫಿನೇಷನ್ ಹೇಳೋದು ಭಾಳ ಕಷ್ಟ. ಏನೇನೋ ಹೇಳ್ತಾರೆ, ಸುತ್ತಮುತ್ತ ಹಾಸ್ಯ ಆಗಿರುತ್ತೆ, ಹುಡ್ಕೋ ಕಣ್ಣು ಬೇಕು, ಹಿಂಗಿರ್ಬೇಕು ಹಂಗಿರಬೇಕು ಅಂತ ಅದೆಲ್ಲ ಹೇಳ್ಬೋದು, ಬಟ್ ಪ್ರಾಕ್ಟಿಕಲ್ಲಾಗಿ ಒಪ್ಕೊಳ್ಳೋಂಥದ್ದಿಲ್ಲ. ಕೈಲಾಸಂ ಮಾತ್ರ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಸ್ಯ ಹೇಗೆ ಹುಟ್ಟತ್ತೆ ಅಂದರೆ, ಜೀವನದಲ್ಲಿ ನಡೆಯುವ ಘಟನೆಗಳನ್ನು ವಕ್ರದೃಷ್ಟಿಯಿಂದ ನೋಡಿದ್ರೆ ಹಾಸ್ಯ ಹುಟ್ಟತ್ತೆ, ಜೀವನನೇ ವಕ್ರದೃಷ್ಟಿಯಿಂದ ನೋಡಿದ್ರೆ ಫಿಲಾಸಫಿ ಹುಟ್ಟತ್ತೆ ಅಂತ. ಈ ಎರಡನ್ನೂ ಕೈಲಾಸಂ ಪ್ರಾಕ್ಟೀಸ್ ಮಾಡ್ಕೊಂಬಂದರು. ಜೀವನದಲ್ಲಿ ನಡೆಯೋ ಘಟನೆಯೂ ವಕ್ರದೃಷ್ಟಿಯಲ್ಲಿ ನೋಡಿದ್ರು, ಜೀವನನೇ ವಕ್ರದೃಷ್ಟಿಯಲ್ಲಿ ನೋಡಿದ್ರು, ಲೈಫೇ ಇಷ್ಟೇನೆ ಅನ್ನೋದನ್ನು ಕೂಡ ಅದನ್ನು ತೋರಿಸಿದ್ದಾರೆ. ಕೊನೆಗೆ ಅದು ಫಿಲಾಸಫಿಗೆ ಎಂಡಾದರೆ ಮಾತ್ರ. ಕಿರಿ ಆಳದ ನಗೆ ನೀರಿನ ಮೇಲೆ ತಿರುಗುತ್ತ ಬಹುವೇಳೆ, ಕಣ್ಣೀರಿನ ಕಡಲಿನ ಪಾಲು ಹಾಸ್ಯದ ಹರಿಗೋಲು. ಕೈಲಾಸಂದೊಂದು ಪದ್ಯ, ಇಂಗ್ಲೀಷ್ ಪದ್ಯನ GP ರಾಜರತ್ನಂ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇದು ಕೈಲಾಸಂದು ಒಂದು ವಿಶೇಷ. ಇವತ್ತು ಸುಮಾರು ಒಂದೂವರೆ ಗಂಟೆಗಳ ಕಾಲ ಆ ಕೈಲಾಸಂ ರಚನಾ ಶೈಲಿ, ಅವ್ರ ಭಾಷೆ ಹೆಂಗಿತ್ತು, ಯಾತಕ್ಕೆ ಕನ್ನಡಕ್ಕೊಬ್ಬನೇ ಕೈಲಾಸಂ ಅಂತ ಒಂದು ಎಕ್ಸ್ಪ್ಲೋರ್ ಮಾಡೋವಂಥ ಒಂದು ಅಟೆಂಪ್ಟ್ ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ. ಆದರೆ ಅದಕ್ಕೆ ಮುಂಚೆ ನಾನು 1-2-3 ಅರಿಕೆ ಮಾಡ್ಕೋಬೇಕು ನಿಮ್ಮ ಹತ್ರ. ನಾನಿಲ್ಲ ಸ್ವಲ್ಪ ಪ್ಲಾಸ್ಟರ್ ಹಾಕ್ಕೊಂಬಿಟ್ಟಿದ್ದೀನಿ. ಯಾಕೆ ಅಂದರೆ ಅಲ್ಲೆಲ್ಲೋ ಬಿದ್ದು ರಿಸ್ಟ್ಗೆ ಏಟ್ ಬಿತ್ತು ನನಗೆ. ಸಾಮಾನ್ಯವಾಗಿ ಎಲ್ಲರೂ ರಿಸ್ಟ್ ವಾಚ್ ಹಾಕಿ ಕಟ್ಕೊಂಡಿದ್ರೆ ನಾನು ರಿಸ್ಟನ್ನೇ ವಾಚ್ ಮಾಡಬೇಕೀಗ. ಅದಕ್ಕೆ ಮೊನ್ನೆ ಒಂದು TV ಶೋನಲ್ಲಿ ಹೇಳ್ತಾ ಇದ್ದೆ, ಸಚಿನ್ ತೆಂಡೂಲ್ಕರ್ ನೆನ್ನೆ ತನಕ ಇದ್ನಲ್ಲ ಇಲ್ಲೇ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಕ್ರಿಕೆಟ್ ಮ್ಯಾಚಲ್ಲಿ. ಸಚಿನ್ ತೆಂಡೂಲ್ಕರ್ ಇದ್ದ, ನಾನು ಇದ್ದೆ, ಅಂದರೆ ಒಟ್ಟಿಗೆ ಅಲ್ಲ, ಬೇರೆ ಬೇರೆ ಏರಿಯಾದಲ್ಲಿ. ಅವನಿಗೂ ನನಗೂ ಏನು ವ್ಯತ್ಯಾಸ ಆಗುತ್ತಾ? ಸಚಿನ್ ತೆಂಡೂಲ್ಕರ್ಗೂ ನನಗೂ ಏನು ವ್ಯತ್ಯಾಸ ಅಂದರೆ, ಹೀ ಈಸ್ ಎ ಮಾಸ್ಟರ್ ಬ್ಲಾಸ್ಟರ್, ನಾನು ಮಾಸ್ಟರ್ ಬ್ಲಾಸ್ಟರ್. ಹಾಗಾಗಿ ಇವತ್ತು ನನಗೊಂದು ಸ್ವಲ್ಪ ತೊಂದರೆನೋ ಅಥವಾ ಅನುಕೂಲನೋ ಏನೋ ಗೊತ್ತಿಲ್ಲ, ಅನುಕೂಲ ಯಾವ ರೀತಿ ತೊಗೊಳ್ತೀನೋ ನಾನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದಾಗಿ ಇಲ್ಲಿ ಬರೆಯೋಕ್ಕಾಗಲ್ಲ ನನಗೆ. ಹಾಗಾಗಿ ಕೈಲಾಸಂ ವಿಷಯಗಳ ಬಗ್ಗೆ ಕೆಲವು ನೋಟ್ಸ್ ಮಾಡ್ಕೊಂಬರಕ್ಕೆ ನನ್ನ ಕೈಲಿ ಆಗಲಿಲ್ಲ, ಬರ್ಕೊಳ್ಳೋಕ್ಕಾಗದೆ. ನನ್ನ ಮೆಮೊರಿ ಮೇಲೆ ಇವತ್ತು ಡಿಪೆಂಡ್ ಆಗಿರಬೇಕು. ಹಿಂದೆ ಓದಿದ್ದು ಮಾಡಿದ್ದು ನಾಟಕ ಅದ್ರ ಮೇಲೆ ಡಿಪೆಂಡ್ ಆಗಿ ನನ್ನ ಹತ್ರ ಹಿಂಗೆ ಆಗ್ಬಿಡ್ಬೇಕು. ಸೊ ಹಾಗಾಗಿ ನನ್ನ ಮೆಮೊರಿ ನಿಮಗೊಂದು ಇದು ನನಗೆ ಅಡ್ವಾಂಟೇಜೋ ಡಿಸ್ಅಡ್ವಾಂಟೇಜೋ. ಇದರಿಂದ ನಿಮಗೆ ಒಂದು ಅಡ್ವಾಂಟೇಜ್ ಇದೆ. ಏನಪ್ಪ ಅಂದರೆ, ನನಗೆ ಬೇಗ ಮೆಮೊರಿ ಮೇಲೆ ಹೋಗ್ತಾ ಇರೋದ್ರಿಂದ ನಾನು ಬೇಗ ಮುಗಿದೋದ್ರೆ ಕಾರ್ಯಕ್ರಮ ಬೇಗ ಮುಗಿದೋಗುತ್ತೆ, ನೀವು ಹೊರಟೋಗ್ಬೋದು. ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ, ನಾನು ಹಳೆದೆಲ್ಲ ಜ್ಞಾಪಕ ಬಂದು 8:15, 8:30 ತನಕ ಮಾಡ್ತೀನಿ ಅನ್ನೋ ಡಿಸ್ಅಡ್ವಾಂಟೇಜ್ ಇಲ್ಲ. ಹಾಗಾಗಿ ಕೆಲವು ವಿಷಯಗಳು ಮಾತ್ರ ಕೈಲಾಸಂ ರಚನಾ ಶೈಲಿ ಇದು ನಿಮ್ಮ ಹತ್ರ ಕೆಲವು ವಿಷಯ ಶೇರ್ ಮಾಡ್ಕೊಂಡು ನಿಮ್ಮ ಪಾದ ಅರ್ಪಿಸೋಣ ಅಂತಿದ್ದೀನಿ. ಕೈಲಾಸಂಗೆ 60 ವರ್ಷ ಆಯಿತು. 60 ವರ್ಷ ಆದಾಗ ಅವರು ಆ ಟೈಮ್ನೊಳಗೆ ಬೇರೆ ಊರಲ್ಲಿದ್ದರಂತೆ. GP ರಾಜರತ್ನಂ ನೇತೃತ್ವದಲ್ಲಿ ಅವ್ರ ಸ್ನೇಹಿತರೆಲ್ಲ, ಕೈಲಾಸಂ ಅಭಿಮಾನಿಗಳು ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ಕಾರ್ಯಕ್ರಮ ಮಾಡಬೇಕು ಕೈಲಾಸಂ ಬಗ್ಗೆ ಏನು ಅಂತ GP ರಾಜರತ್ನಂ ಸಜೆಸ್ಟ್ ಮಾಡಿದ್ರು. 1 ವಾರ ಕೈಲಾಸಂ ಬಗ್ಗೆ ಕಾರ್ಯಕ್ರಮ ಮಾಡೋದು. ಏನು ಅಂದರೆ ಕೈಲಾಸಂ ಕಾವ್ಯೋತ್ಸವ ಅಂತ 1 ವಾರ.
ಆ ಒಂದು ವಾರದೊಳಗೆ 4 ದಿನ ಕೈಲಾಸಂ ಬಗ್ಗೆ, ಕೈಲಾಸಂ ಕುರಿತು ಬೇರೆ ಬೇರೆ ಜನಗಳಿಂದ ಉಪನ್ಯಾಸ. ಕೈಲಾಸಂ ನಾಟಕ ಶೈಲಿ, ಕೈಲಾಸಂ ರಚನಾ ಶೈಲಿ, ಕೈಲಾಸಂ ಹಾಸ್ಯ ಶೈಲಿ, ಕೈಲಾಸಂ ವಿಚಾರಧಾರೆ, ಕೈಲಾಸಂ ವ್ಯಕ್ತಿತ್ವ, ಈ ಥರ ಏನೇನೋ 4 ದಿವಸ ಕೈಲಾಸಂ ಕುರಿತು ಉಪನ್ಯಾಸ, 3 ದಿವಸ ಕೈಲಾಸಂದು 3 ನಾಟಕಗಳ ಪ್ರದರ್ಶನ. ಈ ಥರ ಡಿಸೈಡ್ ಮಾಡಿಬಿಟ್ಟು ಕೈಲಾಸಂಗೆ GP ರಾಜರತ್ನಂ ಲೆಟ್ರ್ ಬರೆದ್ರಂತೆ, ಸರ್ ಈ ಥರ ಕೈಲಾಸಂ ಕಾವ್ಯೋತ್ಸವ ಮಾಡಬೇಕು ಅಂತಿದ್ವಿ, 4 ದಿವಸ ನಿಮ್ಮ ಬಗ್ಗೆ ಉಪನ್ಯಾಸ, 3 ದಿವಸ ನಿಮ್ಮ ನಾಟಕಗಳು. ತಕ್ಷಣ ಕೈಲಾಸಂ ರಿಪ್ಲೈ ಬರೆದ್ರಂತೆ, ಮೈ ಡಿಯರ್ GP ರಾಜರತ್ನಂಗೆ, ಲೆಟ್ ದೇರ್ ಬಿ ಮೋರ್ ಪಿಕ್ಚರಿಂಗ್ ಆಫ್ ಮೈ ಪ್ಲೇಸ್ ದ್ಯಾನ್ ಲೆಕ್ಚರಿಂಗ್ ಆಫ್ ಮೈ ಪರ್ಸನ್. ಲೆಟ್ ದೇರ್ ಬಿ ಮೋರ್ ಪಿಕ್ಚರಿಂಗ್ ಆಫ್ ಮೈ ಪ್ಲೇಸ್ ದ್ಯಾನ್ ಲೆಕ್ಚರಿಂಗ್ ಆಫ್ ಮೈ ಪರ್ಸನ್. ನನ್ನ ಬಗ್ಗೆ ಮಾತಾಡೋದಕ್ಕಿಂತ ನನ್ನ ನಾಟಕಗಳ ಪ್ರದರ್ಶನ ಮಾಡಿ ಅವ್ರಿಗೆ ಇಷ್ಟ ಆಗ್ತಾ ಇದ್ದಿದೆ. ಹಾಗಾಗಿ ಇವತ್ತು ನಾನು ಏನು ಮಾಡೋಣ ಅಂತಿದ್ದೀನಿ ಅಂದರೆ, ಕೈಲಾಸಂ ಕುರಿತು ಅವರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಆ ಥರದ್ದೆಲ್ಲ ಯೋಚನೆ ಮಾಡೋದಕ್ಕಿಂತ ಸ್ಟ್ರೈಟ್ ಅವೇ ಕೈಲಾಸಂ ಭಾಷೆ ಹೆಂಗಿತ್ತು, ಅದರೊಳಗೆ ಹ್ಯೂಮರ್ ಆಗಲಿ, ಅದರೊಳಗೆ ವಿಚಾರ ಹೆಂಗಿರಲಿ ಅಂತ. ಅವ್ರು ಇಂಥ ಕಡೆ ಹುಟ್ಟಿದ್ರು, ಇಲ್ಲಿ ಹುಟ್ಟಿದ್ರು ಅನ್ನೋದು ನಮ್ಗೆ ಅಷ್ಟೇ ಅಪ್ಲೈ ಆಗಲ್ಲ. ಒಂದ್ಸಲ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಒಬ್ಬರು ಭಾಳ ದೊಡ್ಡ ವಿದ್ವಾಂಸರು ಭಾಷಣ ಮಾಡ್ತಾಯಿದ್ರು 150 ವರ್ಷದ ಸಂದರ್ಭದಲ್ಲಿ. ವಿಶ್ವೇಶ್ವರಯ್ಯ ಸರ್ ಒಬ್ಬರು ಆಡಿಯನ್ಸಲ್ಲಿ ಎದ್ದು ನಿಂತ್ಕೊಂಡು ಇವ್ರನ್ನ ಕೇಳಿ, ಸರ್ ವಿಶ್ವೇಶ್ವರಯ್ಯನ ವಿಷಯ ಮಾಡಿದರೆ ಅವ್ರದ್ದು ಪರ್ಸನಲ್ ಡೀಟೇಲ್ಸ್ ಜಾಸ್ತಿ ಸಿಗೋದೇ ಇಲ್ಲ, ಅವರು ಪರ್ಸನಲ್ ವಿಷಯಗಳು ಎಲ್ಲೂ ಗೊತ್ತಾಗೋದೇ ಇಲ್ಲ. ಎಕ್ಸೋ 1 2 ಅವ್ರ ದಿವಾನರಾದಾಗ ಅವ್ರ ತಾಯಿ ಹತ್ರ ಪ್ರಾಮಿಸ್ ತೊಗೊಂಡಿದ್ದು ರೆಕಮೆಂಡ್ ಮಾಡಬಾರ್ದು, ಈ ಥರದ್ದು ಬಿಟ್ಟರೆ ಎಲ್ಲೂ ಸಿಗೋದೇ ಇಲ್ವಲ್ಲ. ಬರೀ ಇದು ಕೃತಿಗಳ ಬಗ್ಗೆ, ಅವ್ರು ಕೆಲಸ ಮಾಡಿದ್ರ ಬಗ್ಗೆ ಹೇಳ್ತೀವಲ್ಲ, ಹೇಗೆ, ಯಾಕೆ, ಎಲ್ಲೂ ಇಲ್ವ ಡೀಟೇಲ್ಸು? ತಕ್ಷಣ ಇವ್ರು ಹೇಳಿದ್ರು, ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇಡೀ ಭಾರತಕ್ಕೆ, ಇಡೀ ದೇಶಕ್ಕೆ, ಪ್ರಪಂಚಕ್ಕೆ ಏನು ಕೊಟ್ಟರು ಅನ್ನೋದು ಭಾಳ ಮುಖ್ಯನೇ ಹೊರತು ಅವ್ರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬೆಳೆದ್ರು, ಏನಾಯಿತು ಅದು ನಮಗೆ ಮುಖ್ಯ ಆಗಲ್ಲ ಅಂದರು. ಕೈಲಾಸಂ ಕೂಡ ನಮ್ಗೆ ಅಷ್ಟೇ ಆಗುತ್ತೆ, ಎಲ್ಲೋ ಎಜುಕೇಷನ್ ಆಗಿರುತ್ತೆ, ಆದರೆ ಇನ್ಸಿಡೆಂಟಲ್ಲಿ ಸಮಾಜಕ್ಕೆ ರಿಲೇಟೆಡ್ ಆಗಿ ನಮಗೆ ಇವತ್ತು ನಮಗೆ ಪ್ರಸ್ತುತ ಅಂತ ಅನ್ನಿಸ್ಬೇಕಾದ್ರೆ ಏನು ವಿಶೇಷತೆ ಅನ್ನೋದು ಮಾತ್ರ ಮುಖ್ಯ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವು ಕೈಲಾಸಂ ಡೀಟೇಲ್ಸ್ ಮಾತ್ರ ನೋಡ್ಕೊಂಬಿಡೋಣ. ಹಾಸ್ಯ ಹೇಗೆ ಹುಟ್ಟತ್ತೆ, ಬಾಲ್ಯ ಕೂಡ ಅವರು ಹುಟ್ಟಿದಾಗಲಿಂದ ಹಾಸ್ಯ ಪ್ರಜ್ಞೆ ಬಗ್ಗೆ ನಾನು ಕೆಲವರು ಸ್ನೇಹಿತರನ್ನೆಲ್ಲ ಕೇಳ್ತಾ ಇರ್ತೀನಿ, ನಮ್ಮ ಈ ಕೃಷ್ಣೇಗೌಡಗಳು, ರಿಚರ್ಡ್ಗಳು, ಪ್ರಾಣೇಶ್ಗಳು, ಇವ್ರನ್ನೆಲ್ಲ ಕೇಳ್ತಾ ಇರ್ತೀನಿ, ಹಾಸ್ಯ ಹುಟ್ಟಿದಾಗಲಿಂದನೇ ಬರಬೇಕಾ ಅಥವಾ ಆಮೇಲೆ ರಿಟೈರ್ ಆದಮೇಲೆ ಪ್ರಾಕ್ಟೀಸ್ ಮಾಡ್ಕೋಬೋದಾ ಏನು ಅಂತ. ಅಂದರೆ ನಾನು ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ. ಕೆಲವರು ಆಮೇಲೆ ಇವಾಗ ಏನು ಕೆಲಸ ಏನು ಮಾಡ್ತಾಯಿದ್ದೀರಾ, ಹಾಸ್ಯ ಪ್ರಜ್ಞೆ ಬೆಳೆಸ್ಕೊತಾ ಇದ್ದೀನಿ ಅಂತ ಹಿಂಗೆ ಹೇಳೋಕ್ಕಾಗಲ್ವೇನೋ, ಅದು ಮೊದಲಿಂದ ಬಂದುಬಿಡ್ಬೇಕಾ ಏನೋ. ಕೈಲಾಸಂಗೆ ಅದೇ ಥರನೇ ಬರ್ತಾಯಿತ್ತಂತೆ. ಕೈಲಾಸಂ ಯಾವುದೇ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ರೆ ಇವರೇನು ಕನ್ನಡ ಓದ್ತಾ ಇರಲಿಲ್ಲ, ಯಾವುದೋ ಸಂಸ್ಕೃತ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ಬಿಡೋದು. ಸಂಸ್ಕೃತ ಎಲ್ಲ ಭಾಷೆನೂ ಅಥಾರಿಟಿ ಅವ್ರಿಗೆ, ಸಂಸ್ಕೃತ ಕ್ಲಾಸೆಲ್ಲ ಕೂತ್ಕೊಂಡ್ಬಿಡೋದು. ಈ ಸಂಸ್ಕೃತದಲ್ಲಿ ಇವಾಗ ಕೆಲವರು ಲ್ಯಾಂಗ್ವೇಜಿನ ಲೆಕ್ಚರರ್ಸ್ ಇರ್ತಾರೆ, ಅವ್ರದ್ದೆಲ್ಲ ಹೇಗೆ ಅಂದರೆ, ಒಂದು ಭಾಷೆ ಬರಬೇಕಾದ್ರೆ ತಪ್ಪೋ ಸರಿನೋ ಆ ಭಾಷೆಯಲ್ಲೇ ಮಾತಾಡಿದ್ರೇ ಆ ಭಾಷೆ ನಮಗೆ ಕರಗತ ಆಗೋದು. ಆ ಭಾಷೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ತಪ್ಪಾಗಲಿ ಪರವಾಗಿಲ್ಲ, ಆಮೇಲೆ ಹಿಂಗಾಗಲಿ ಅಂತ ಸಂಸ್ಕೃತ ಲೆಕ್ಚರರ್ ಹೇಳ್ತಿದ್ರಂತೆ. ನೀವೇನೇ ತಪ್ಪಾಗಲಿ ಸಂಸ್ಕೃತದಲ್ಲೇ ಮಾತಾಡಬೇಕು, ಇಲ್ಲದೇ ಒಬ್ಬ ಏಟು. ತಕ್ಷಣ ಕೈಲಾಸಂ ಕೇಳ್ತಾ ಇದ್ದಾರೆ, ಏನೋ ಗೊತ್ತಾಗಲಿಲ್ಲ, ಕ್ಲಾಸ್ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡ್ರು. ಇವ್ರು ಏನೋ ಹೇಳಪ್ಪ ಅಂದರು. ಆಚಾರ್ಯ ಮೂತ್ರ ವಿಸರ್ಜನಾರ್ಥಾಯ ಬಹಿರ್ದೇಶಂ ಗಚ್ಚಾಮಿ ಅಂದ್ರತ್ತೆ. ಆಯಿತು, ಈ ಥರ ಮಾತಾಡೋ ಭಾಷೆ ಬರಬೇಕು ಅಂದರೆ ಈ ಥರ ಕೂತ್ಕೊಂಡು ಸುಮ್ಮನೆ ದಬಾಯಿಸ್ಬಿಟ್ಟು ಅಲ್ಲಿಂದ ಅಲ್ಲಿ ಹೋಗೋದು, ಕನ್ನಡ ಕ್ಲಾಸ್ಗೆ ಹೋಗಿ ಕೂತ್ಕೊಂಡ್ಬಿಡೋದು. ಕನ್ನಡ ಕ್ಲಾಸಲ್ಲಿ ಅಲ್ಲಿ ಬಸವಣ್ಣ, ಸರ್ವಜ್ಞ ಈ ಥರದ್ದೆಲ್ಲ ಉಪನ್ಯಾಸ ಮಾಡ್ತಾ ಇದ್ದರೆ ಈ ಕ್ಲಾಸಲ್ಲಿ ಕೂತ್ಕೊಂಡ್ಬಿಡೋದು. ತಲೆ ನೋಡಿ ಹುಡುಗ ಭಾಳ ಸ್ಮಾರ್ಟು, ಕ್ವಶನ್ಗಳು ಕೇಳ್ತಾರೆ ಅಂತ. ಪದ್ಯ ಎಲ್ಲ ಉರು ಹೊಡ್ಕೊಂಡು ಬಂದಿದ್ದೀರೇನ್ರೋ? ಹಾಂ ಸ್ವಲ್ಪ ಬರುತ್ತೆ ಸರ್. ಇದು ಬರುತ್ತಾ ನಿಮಗೆ, ಅಗ್ ಬರುತ್ತಾ ಹಿಂಗೆ ಕೇಳ್ತಾಯಿದ್ರು. ಸ್ವಲ್ಪ ಬರುತ್ತೆ ಸರ್. ಎದ್ದು ನಿಂತ್ಕೊಳ್ಳೋ, ನಿನ್ನ ಹೆಸರೇನು ಸರ್? ಕೈಲಾಸಂ. ಸೋಮೇಶ್ವರ ಶತಕ ಹೇಳು ನೋಡೋಣ. ಸೋಮೇಶ್ವರ ಶತಕ ಬರಲ್ಲ ಸರ್ ನನಗೆ. ಫುಲ್ ಬರೋದೇ ಇಲ್ವಾ ನಿನಗೆ? ಇಲ್ಲ ಬರಲ್ಲ. ಅರ್ಧನೂ ಬರಲ್ವಾ? ಇಲ್ಲ ನಾನು ಅರ್ಧ ಬರಲ್ಲ. ಅರ್ಧ ಪದನೂ ಬರಲ್ವಾ? ಒಂದು ಲೈನು ಬರಲ್ವಾ? ಒಂದು ಲೈನ್ ಬರುತ್ತೆ ಸರ್, ಹೇಳು ನೋಡೋಣ ಅಂದರೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಸೊ ಹೀಗೆ ಸಣ್ಣ ವಿಷಯ ಅಲ್ಲಿಂದನೇ ಶುರು ಮಾಡ್ಕೊಂಡು ಹಿಂಗೆ ಬೆಳೆದು ಕೊನೆಯಲ್ಲಿ ಮದ್ರಾಸಲ್ಲಿ ಅಲ್ಲಿ ಇಲ್ಲಿ ತಾರಾಮಂಡಲ ಪೇಟೆ ಅಂತ ಬೆಂಗಳೂರಿನಲ್ಲಿ ಕಾಟನ್ ಪೇಟೆ, ಚಿಕ್ಕಪೇಟೆ ಅಲ್ಲೆಲ್ಲ ಸ್ವಲ್ಪ ಈ ಉರ್ದು ಇದು ಮಾಡ್ತಾ ಇರೋರೆಲ್ಲ ಈಗಲೂ ಹಂಗೆ ಇದೆ ಆ ಏರಿಯಾಗಳು. ಅಲ್ಲೆಲ್ಲ ಬೆಳೆದು ಮೈಸೂರು, ಬೆಂಗಳೂರು, ಹಾಸನ, ಚೆನ್ನೈ ಅಂದರೆ ಆವಾಗ ಮದ್ರಾಸು ಇಲ್ಲೆಲ್ಲ ಎಜುಕೇಷನ್ ಮಾಡಿಕೊಂಡು ರಾಯಲ್ ಕಾಲೇಜ್ ಆಫ್ ಸೈನ್ಸ್ ಅಲ್ಲಿ ಹೋಗಿ ಫೆಲೋ ಆಫ್ ರಾಯಲ್ ಜಿಯೋಲಾಜಿಕಲ್ ಸೊಸೈಟಿ ಅಂತ 8 ವರ್ಷ ಅಲ್ಲಿದ್ದು 8 ವರ್ಷ ಕೈಲಾಸಂ ಇಡೀ ಇಂಡಿಯಾನೇ ಮರ್ತೀವಿ. ಕೈಲಾಸಂ ಕೇಳಿದ್ರೆ ಅಂತ ಯಾರೋ ಸ್ನೇಹಿತರು, ಸಾರಿ 8 ವರ್ಷ ನೀವು ಇಂಗ್ಲೆಂಡಲ್ಲೇ ಇದ್ಬಿಟ್ಟಿದ್ರಲ್ಲ, ನಿಮ್ಮ ಮನೆಯವರು ಅದರೊಳಗೆ ನಿಮ್ಮ ತಂದೆ ಚೀಫ್ ಜಸ್ಟಿಸ್ ಪರಮಶಿವ ತ್ಯಾಗರಾಜ ಪರಮಶಿವ ಚೀಫ್ ಜಸ್ಟಿಸ್ ಹೈಕೋರ್ಟಿನ ಚೀಫ್ ಜಸ್ಟಿಸ್ ಆಗಿದ್ದವರು, ನಿಮ್ಮ ತಂದೆ ಜ್ಞಾಪಕ ಬರ್ತಾ ಇರಲಿಲ್ವಾ ಅಂದರೆ, ಜ್ಞಾಪಕ ಯಾಕೆ ಬರ್ತಾ ಇರಲಿಲ್ಲ? ಬರ್ತಿತ್ತಲ್ಲ. ಯಾಕೆ ಅಂದರೆ ತಿಂಗಳಿಗೊಂದ್ಸಲಿ ಮನಿ ಆರ್ಡ್ರ್ ಬರಬೇಕಲ್ಲ. ಈ ಥರ ತಮಾಷೆಗೆ ಹೇಳ್ತಾ ಕೊನೆಗೆ ಇಲ್ಲಿ ಬಂದು
ಇವರು ಮಹಾರಾಜರ ರೆಕಮೆಂಡೇಷನಿಂದ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ಜಿಯಾಲಜಿಸ್ಟಾಗಿ ಕೆಲಸ ಮಾಡಿ, ಆದ್ರೂ 5 ವರ್ಷ ಕೆಲಸ ಮಾಡಿಬಿಟ್ಟು ಯಾಕೋ ಆಗಲಿಲ್ಲ, ಬೇಡ ಅಂದ್ಬಿಟ್ರಂತೆ. ಯಾಕೆ ಸರ್, ಸರ್ಕಾರದ ಕೆಲಸ ಬಿಟ್ಬಿಟ್ರಲ್ಲ ನೀವು? ಸರ್ಕಾರದ ಕೆಲಸ ಯಾರು ಬಿಡೋರು ಉಂಟಾ ಆಗಿನ ಕಾಲದಲ್ಲಿ? ಈಗಿನ ಕಾಲದಲ್ಲಿ ಬಿಡೋರು ಸರ್ಕಾರದ ಕೆಲಸ ಇಲ್ಲ ಮಗು. ಎಲ್ಲರೂ ಮಗು ಅಂತ ಮಾತಾಡ್ತಾ ಇರೋರು. ಸರ್ಕಾರ ಅಂದಮೇಲೆ ಈ ಸರ್ರು ಮತ್ತು ಕಾರು ಎರಡು ಇರಲೇಬೇಕು. ಸರ್ ಅಂತ ಇರಬೇಕು, ಇಲ್ಲ ಕಾರಲ್ಲಿ ಓಡಾಡು. ಇದೆರಡೂ ನನಗಾಗಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ. ಐ ವಾಸ್ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಇನ್ ಮೈ ಮೌತ್. ಅಂದರೆ ಹುಟ್ಟ ಶ್ರೀಮಂತ ಅನ್ನೋಕ್ಕೆ ಐ ವಾಸ್ ಬಾರ್ನ್ ವಿತ್ ಎ ಸಿಲ್ವರ್ ಸ್ಪೂನ್ ಇನ್ ಮೈ ಮೌತ್, ಬಟ್ ಇಟ್ ಹರ್ಟ್ ಮೀ, ದೇರ್ ಫಾರ್ ಐ ರಿಮೂವ್ ಇಟ್. ಇದಕ್ಕೆ ಸಿಲ್ವರ್ ಸ್ಪೂನ್ ಬೇಡ ಅಂತ ಬೇಕಂತ ಬಡತನ ಆರಿಸ್ಕೊಂಡಿದ್ರಂತೆ. ಎಷ್ಟೋ ಕೆಲಸ ಬಿಟ್ಟು ಎಲ್ಲ ಆದಮೇಲೆ ಸಾಹಿತ್ಯ ಅದೆಲ್ಲ ಮಾಡಿದ್ರೆ ಯಾರೋ ಒಬ್ಬರು ಇಂಟ್ರೊಡ್ಯೂಸ್ ಮಾಡಿಸೋರು, ಸರ್ ಮಿಸ್ಟರ್ ಸೋನ್ಸೋ, ಇವರು ದಿಸ್ ಇಸ್ ಮಿಸ್ಟರ್ ಕೈಲಾಸಂ, ಪ್ಲೀಸ್ ಟು ಮೀಟ್ ಯು ಅಂದ್ರೆ, ಮಿಸ್ಟರ್ ಕೈಲಾಸಂ ವಾಟ್ ಎಂಪ್ಲಾಯ್ಮೆಂಟ್ ಆರ್ ಯು ಇನ್ ಅಂತ ಕೇಳಿದ್ರಂತವರು. ಎಲ್ಲಿ ಕೆಲಸ ಮಾಡ್ತಾಯಿದ್ದೀರಾ? ವಾಟ್ ಎಂಪ್ಲಾಯ್ಮೆಂಟ್ ಆರ್ ಯು ಇನ್? ಕೈಲಾಸಂ ಹೇಳದಂತೆ, ಇನ್ ನನ್ ಸರ್, ಐ ಆಮ್ ಅನ್ಎಂಪ್ಲಾಯ್ಡ್ ಆ್ಯಂಡ್ ಅನ್ಎಂಪ್ಲಾಯಬಲ್. ಐ ಆಮ್ ಅನ್ಎಂಪ್ಲಾಯ್ಡ್ ಆ್ಯಂಡ್ ಅನ್ಎಂಪ್ಲಾಯಬಲ್. ಕೆಲಸಕ್ಕೆ ಇಟ್ಕೊಳ್ಳೋಕ್ಕಾಗಲ್ಲ ನಾನು, ಯಾರು ಅಂಥ ಬುದ್ಧಿ ಇಟ್ಕೊಂಡ್ರವ್ರಿಗೆ. ಸೊ ಹೀಗಾಗಿ ಕೆಲಸ ಎಲ್ಲ ಬಿಟ್ಟು ಅಲ್ಲಿಂದ ಫುಲ್ಲು ನಾಟಕದ ಲೈನಿಗೆ ಎಂಟ್ರಾದರು. ಲಂಡನ್ನಲ್ಲಿದ್ದಾಗ ಅವರು ಬಹಳ ದೊಡ್ಡ ಶೇಕ್ಸ್ಪಿಯರ್ ನಾಟಕ, ಬರ್ನಾರ್ಡ್ ಶಾ ನಾಟಕ, ಆಸ್ಕರ್ ವೈಲ್ಡ್ ನಾಟಕ ಇದೆಲ್ಲ ನೋಡಿ ಅಲ್ಲಿರೋ ಶೋಸು, ಮ್ಯೂಸಿಕ್ ಶೋಸು, ಡ್ಯಾನ್ಸ್ ಶೋಸು, ನಾಟಕ ಅಲ್ಲಿ ನಾಟಕದ ಹಿಂಗಾಯ್ತು. ಇಲ್ಲಿದ್ದಾಗ ಅವರು ನಮ್ಮ ವರದಾಚಾರ್ ಕಂಪ್ನಿ ನಾಟಕಗಳು, ಪೀರ್ ಸಾಹೇಬ್ರ ಕಂಪ್ನಿ ನಾಟಕಗಳು, ಸುಬ್ಬಯ್ಯ ನಾಯ್ಡು ನಾಟಕಗಳು, ಇದನ್ನೆಲ್ಲ ಹಿರಣ್ಯ ಮಿತ್ರಮಂಡಳಿ ಇದೆಲ್ಲ ಸ್ವಲ್ಪ ನೋಡಿದ್ರು. ಇದೆಲ್ಲ ಪೌರಾಣಿಕ ನಾಟಕಗಳು. ಅಲ್ಲಿ ನೋಡಿದ್ರೆ ಸಾಮಾಜಿಕ ಕ್ರಾಂತಿಕಾರಿ ನಾಟಕಗಳು. ಯಾಕೆ ಹಿಂಗಿರಬಾರ್ದು ಅಂತ ಅಲ್ಲೇ ಕೈಲಾಸಂ ಇರುವಂಥ ಒಬ್ಬ ನಾಟಕಕಾರನ ಪ್ರಜ್ಞೆ ಜಾಗೃತ ಆಯಿತೋ ಏನೋ, ಅಲ್ಲಿಂದ ಶುರು ಆಯ್ತಂತೆ. ಆಡಿಟೋರಿಯಂ ಮೇಲೆ ಕೂತ್ಕೊಂಡ್ಬಿಡೋದು, ಡೈಲಿ ಸಾಯಂಕಾಲ ಹೋಗಿ ಆಡಿಟೋರಿಯಂ ಮೇಲೆ ಕೂತ್ಕೊಳ್ಳೋದು. ಇಲ್ಲಿ ಸ್ಟೇಜ್ ಮೇಲೆ ಒಂದು ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಎಂಥ ಶಾರ್ಪ್ ಬ್ರೈನ್ ಅಂದರೆ, ಅಲ್ಲೊಬ್ಬ ನಿಂತ್ಕೊಂಡು ಒಂದು ಇಂಗ್ಲೀಷ್ ಹಾಡು ಹೇಳ್ದ. ಟಿಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರಾರಿ, ಟಿಸ್ ಎ ಲಾಂಗ್ ವೇ ಟು ಗೋ, ಟಿಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರಾರಿ, ಬಟ್ ಮೈ ಬೆಸ್ಟ್ ಈಸ್ ಅಪ್ ದೇರ್. Hello, anybody in the auditorium who can sing like me or even better than me will get a pound. This is my challenge. No, you can continue. ಚಪ್ಪಾಳೆ ಗಿಪ್ಪಾಳೆಲ್ಲ. ಕೈಲಾಸಂ ಎದ್ದು ನಿಂತ್ಕೊಂಡು ಸ್ಟೇಜ್ ಮೇಲೆ ಟಕ್ ಬಂದು ಆಡಪ್ಪ, ನಾನು ಆಡ್ತೀನಿ ಅಂದರು. ಶುರು ಮಾಡಿದ್ರಂತೆ ಅಲ್ಲೇ ನಿಂತ್ಕೊಂಡು ಸ್ಪಾಟ್ನಲ್ಲಿ. ಟಿಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರಾರಿ ಅಂತ. ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಟಿಸ್ ಎ ಲಾಂಗ್ ವೇ ಟು ಗೋ, ನಡಿಯಾಕ್ ಬಲು ದೂರ, ಟಿಸ್ ಎ ಲಾಂಗ್ ಲಾಂಗ್ ವೇ ಟು ತಿಪ್ಪರಾರಿ, ಬಟ್ ಮೈ ಬೆಸ್ಟ್ ಈಸ್ ಅಪ್ ದೇ. ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆದರೆ ಅಲ್ಲವಳ ನಂಬಸ್ವಿ. ಇದು ಅಲ್ಲಿ 4 ಲೈನ್ ಬರೆದು ಅವರಿಬ್ಬರು ಜಗಳ ಹಾಡ್ಕೊಂಡು ಮಾಡಿದ್ರು ಅಂತ ಒಂದು ಕತೆ. ಇದು ಮೇಲ್ನೋಟಕ್ಕೆ. ಇದಾದಮೇಲೆ ಕೆಲವೆಲ್ಲ ಇದೆ ಡೆವಲಪ್ಮೆಂಟ್ಸು. ಇದರದ್ದು ಫರ್ದರ್ ಡೆವಲಪ್ಮೆಂಟ್ಸ್ ಏನು ಗೊತ್ತಾ, ಇದು ಇಂಡಿಯಾಗೆ ಬಂದಮೇಲೆ, ಬೆಂಗಳೂರಿಗೆ ಬಂದಮೇಲೆ ಈ ಹಾಡನ್ನು ಫುಲ್ ಕಂಪ್ಲೀಟ್ ಮಾಡಿದ್ರು. ಬೋರೇಗೌಡನ ಕತೆ. ಕೈಲಾಸಂ ಯಾವಾಗಲೂ ಮನಸ್ಸಿನಲ್ಲಿದ್ದಿದ್ದು ನಮ್ಮಲ್ಲಿರೋ ಬೋರೇಗೌಡ, ನಮ್ಮಲ್ಲಿರೋ ನಾಗತೆ, ನಮ್ಮಲ್ಲಿರೋ ಮಿಡ್ಲ್ ಕ್ಲಾಸ್, ನಮ್ಮಲ್ಲಿರೋ ಲೋಯರ್ ಮಿಡ್ಲ್ ಕ್ಲಾಸು, ಬಡವರು, ಇವ್ರ ಜೀವನ ಮೇಲಕ್ಕೆ ಎತ್ತಬೇಕು ಅಂತ ಸಾಮಾಜಿಕ ಕಳಕಳಿ ಅದು ಭಾಳ ಇತ್ತು. ಅದು ಅಲ್ಲಿ ಹೋಗಿ ಬೋರೇಗೌಡನ ಬಗ್ಗೆ ಬರೆದ್ರಲ್ಲ, IAS ಆಫೀಸರ್ ಬಗ್ಗೆ ಯಾಕೆ ಬರೀಲಿಲ್ಲ, ಡೆಪ್ಯೂಟಿ ಕಮಿಷನರ್ ಬಗ್ಗೆ ಯಾಕೆ ಬರೀಲಿಲ್ಲ ಈ ಪದ್ಯ, ತಿಪ್ಪಾರಳ್ಳಿ ಬಲು ದೂರ ಅನ್ನೋದು. ಸೊ ಅಲ್ಲಿ ಅವ್ರಿಗಿತ್ತು. ಇದಾದಮೇಲೆ ಅಲ್ಲೊಂದು ಪದ್ಯ ಬೇರೆ ಬರೆದಿದ್ದಾರೆ, ಬೋರೇಗೌಡನ ಹೇಗಿದೆ ನಮ್ಮ ಪರಿಸ್ಥಿತಿ, ನಮ್ಮ ರೈತರು ಈಗಲೂ ನಮ್ಮ ರೈತರ ಪರಿಸ್ಥಿತಿ. ಈಗ ಸಾಲ ಮನ್ನಾ, ಬಡ್ಡಿ ಮನ್ನಾ ಇದೆಲ್ಲ ನಡೀತಾ ಇರೋದೆಲ್ಲ ನಾವು ಪೇಪರಲ್ಲಿ ಓದ್ತಾ ಇದ್ದೀವಿ. ಈವಾಗಿನ ರೈತರ ಪರಿಸ್ಥಿತಿ ಕೂಡ ಆವಾಗೇನು ಇಲ್ಲ ಅನ್ನೋಕ್ಕೆ ಧರಣಿ ಮಂಡಲ ಮಧ್ಯದೊಳಗೆ ನಮ್ಮ ಗೋವಿನ ಕತೆ ಇದೆಯಲ್ಲ, ಗೋವಿನ ಹಾಡು, ಅದರೊಳಗೆ 4 ಲೈನ್ ಪದ್ಯ ಬರೆದಿದ್ದಾರೆ. ಆವಾಗಿನ ರೈತನ ಪರಿಸ್ಥಿತಿ ಇವಾಗಿನ ರೈತನ ಪರಿಸ್ಥಿತಿ ಏನೂ ಚೇಂಜ್ ಆಗಿಲ್ಲ ಅನ್ನೋದಕ್ಕೆ. ನಾನು ಆ ಬ್ಯಾಂಕಲ್ಲೇ ಇದ್ದವನು, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು. ಆದ್ರೂ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಧರಣಿ ಮಂಡಲ ಮಧ್ಯದೊಳಗೆ ಎಟ್ಸೆಟ್ರಾ ನಿಮಗೆ ಗೊತ್ತು. ಕೈಲಾಸಂ ಬರೀತಾರೆ, ಮರಣ ಮಂಡಲ ಮಧ್ಯದೊಳಗೆ ಕರುಣರಹಿತರ ಬಸಿರ ಧರಣಿ ಮಂಡಲ ಮಧ್ಯದೊಳಗೆ ತೆರುವ ತೆರಿಗೆ ಹೊರೆಯ ತಡೆಯೇ ಸುರುಳಿ ಬಿದ್ದನು ಬೋರನು. ಮರಣ ಮಂಡಲ ಮಧ್ಯದೊಳಗೆ ಕರುಣರಹಿತರ ಬಸಿರ ತುಂಬಲು ಸುರುಳಿ ಬಿದ್ದನು ಬೋರನು. ಬಿದ್ದ ಬೋರೇಗೌಡನನ್ನು ಎದ್ದು ನಿಲ್ಲಿಸಿ ತಡವಿ ತಟ್ಟಿ ಮುದ್ದು ವಚನದಿ ಮರುಳುಗೈದು ಕದ್ದರಿದ್ದುದನ್ನೆಲ್ಲವ. ಅಯ್ಯ ನೀನು ದುಡಿಯಲೇಕೆ, ಕೈಯ ನೇಗಿಲಿಗಿಕ್ಕಲೇಕೆ, ಮೈಯ ಕುಗ್ಗಿಸಿ ಮಡಿಯಲೇಕೆ, ಜೀಯಲಾಲಿಸು ಪೇಳ್ವುದ. ಮರಳು ಮಡುವನು ಗದ್ದೆ ಮಾಡುವೆ, ಹರಳು ಹೊನ್ನನು ನೆಲದಿ ತೋಡುವೆ, ಕೊರಳ ತಾಯನ್ನ ತರಳ ಎನ್ನುತ್ತ ಸರಳ ಬಡ್ಡಿಯ ತೊಡಿಸಿದ.
ರೈತನ ಬಗ್ಗೆ ಇರೋ ಕಾಳಜಿ ಅವ್ರ ಎಲ್ಲ ಹಾಡುಗಳಲ್ಲೂ ಬೋರೇಗೌಡ ಅವ್ರು ಸಾಮಾನ್ಯವಾಗಿ ನಾನು ಗಮನಿಸಿದ್ದೀನಿ. ಅವ್ರ ಹಾಡುಗಳಲ್ಲಿ ಬರೋವಂಥದ್ದೆಲ್ಲ ಭಾಳ ಸೊಫೆಸ್ಟಿಕೇಟೆಡ್ ಜನಗಳು ಬರದೇ ಇಲ್ಲ. ಕೋಳಿಕೆ ರಂಗ ಆ ಹಾಡು ತೊಗೊಳ್ಳಿ, ತಿಪ್ಪಾರಳ್ಳಿ ಬೋರೇಗೌಡ ಇವನಿದಾನಲ್ಲ, ಇವ್ರ ಅಣ್ಣನ ತಮ್ಮನ ದೊಡ್ಡ ಮಗ ಅಂತೆ, ಅಂದರೆ ನಾನಂತ ಹೇಳ್ಕೊಳಕ್ಕವನು. ಅದರೊಳಗೆ ಆ ಸ್ಪೆಲ್ಲಿಂಗಲ್ಲಿ ಈ ಥರ ಕನ್ನಡದ ಸ್ಪೆಲ್ಲಿಂಗ್ ಯೋಚನೆ ಮಾಡೋಕ್ಕಾಗತ್ತಾ? ಕಾನ್ಸ್ಟೆಂಟಿನೋಪಲ್, CONSTANTINOPLE, CONSTANTINOPLE, ಯೂಸ್ ಯುವರ್ ಪ್ಲಕ್ ಆ್ಯಂಡ್ ಟ್ರೈ ಯುವರ್ ಲಕ್ ಆ್ಯಂಡ್ ಸಿಂಗ್ ಅಲಾಂಗ್ ವಿತ್ ಮೀ ಅನ್ನೋದನ್ನು ಕನ್ನಡ ಕಾಗುಣಿತ ಹೆಂಗೆ ಬರೆಯೋಕ್ಕಾಗತ್ತೆ? ಕೋಳಿಕೆ ರಂಗ ಕೋನುಳೀನು ಕೇನು ರಾನು ಸೊನ್ನೆಗ, ಅದೇನೋ ಮಾಡ್ಬೋದು ಈಸಿಯಾಗಿ. CONSTANTINOPLE, ಕೋನುಳೀನು ಕೇನು ರಾನು ಸೊನ್ನೆಗ. ಅಲ್ಲಿ ಇಂಗ್ಲೀಷ್ನಲ್ಲಿ ಏನು ಮಾಡಿದ್ದಾರೆ? CONSTANTINOPLE ಅಂದರೆ ಕಕೋತ್ವಳಿ ಕಕೇತ್ವರ ಮತ್ತು ಸೊನ್ನೆ ಇವನುಗ. ಇದು ನಾಡಕ್ಕೆ ಬರದೆ ಬಾಯಿ ಬಿಡೋನು ಬೆಪ್ಪು ಹಾ. ಇದು ಹಂಗೆ ಕಟ್ತಾ ಹಂಗೆ ಹೋಗ್ತಾ ಇರ್ತಾರೆ, ಎಲ್ಲ ಸ್ಪಾಂಟೇನಿಯಸ್. GP ರಾಜರತ್ನಂ ರತ್ನನ್ ಪದಗಳು ಬರಿತಾ ಇದ್ದಿದ್ದ ಕಾಲ. ಪ್ರಬುದ್ಧ ಕರ್ನಾಟಕದಲ್ಲಿ ಆವಾಗ ಒಂದೊಂದೇ ಪದ್ಯಗಳು ಬರ್ತಾಯಿತ್ತು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಎಂಡ ಹೆಂಡ್ತಿ ಕನ್ನಡ ಪದಗಳು, ಈ ಥರದ್ದೆಲ್ಲ ಪದ್ಯಗಳು ಬರಿತಾಯಿದ್ರು. ಒಂದು ಸರಿ ಅವರು ಒಂದು ಹೊಸ ಪದ್ಯ ತೊಗೊಂಡು ಕೈಲಾಸ ಮಾತ್ರ ಹೋದ್ರಂತೆ. ಸರ್ ಒಂದು ಹೊಸ ಪದ್ಯ ಬರ್ತಿದ್ದೀನಿ, ಓದು ಮಗು ಅಂದ್ರಂತೆ. ಲೇ ಬೇವರ್ಸಿ ನನ್ನ ಪುಟ್ ನಂಜಿ ನಾ ರೂಪ ನಾಡ್ತೀನಿ ಬಾಪ, ನನ್ನ ಕಣ್ಗಾಗೆ ಆಡಿಸ್ತೈತೆ ನನ್ನ ಪುಟ್ ನಂಜಿ ರೂಪ, ಆಲ್ನಲ್ಲಿ ಕಮಲದ ಊತೇಲ್ ಬುಟ್ಟಿ ಮೇಲೊಂತೇಳ್ನೆ ಲೇಪ, ನನ್ನ ಕಣ್ಗಗ್ಗೆ ಆಡಿಸ್ತೈತೆ ನನ್ನ ಪುಟ್ ನಂಜಿ ರೂಪ ಅಂತ ಭಾಳ ಅದ್ಭುತವಾದ ಪದ್ಯ ಇದೆ. ರತ್ನನ ಪದಗಳು ಪುಟ್ನಂಜಿ ರೂಪ ಅಂತ. ರತ್ನನ ಹೆಂಡತಿ ಪುಟ್ನಂಜಿ, ಅವಳ ರೂಪ ಹೇಗಿತ್ತು ಅನ್ನೋದನ್ನು ಪದ್ಯ ಬರೆದರು. ಕೈಲಾಸಂ ಅದನ್ನು ಕೇಳಿಬಿಟ್ಟು, ಭಾಳ ಅದ್ಭುತವಾಗಿದೆ GP, ನಿಮ್ಮ ಪುಟ್ನಂಜಿ ಪದ್ಯ ಭಾಳ ಚೆನ್ನಾಗಿದೆ. ಇವರ ಅಮ್ಮ ದೊಡ್ಡಂಜಿ ಕತೆ ಗೊತ್ತಾ ನಿಮಗೆ ಅಂದ್ರಂತೆ. ಗೊತ್ತಿಲ್ವಲ್ಲ ಹೇಳಿ ಸರ್ ಅಂದ್ರಂತವ್ರು. ಬರ್ಕೋ ಹೇಳ್ತೀನಿ. ಅಲ್ಲಿ ಬರೆದ್ರು, ನೋಡಿ ಇವರ ನಮ್ಮ ನಂಜೀನವ, ನಮ್ಮ ಗಜನಿಂಬೆ ನಂಜೀನವ, ಅವಳು ನಕ್ರೆ ಗುಂಡ್ಗೆ ಗುಡುಕ್ತೈತೆ ಜುಮ್ ಜುಮ್ ಜುಮ್, ಅವಳು ವಾರೆ ಗಣ್ಣಿನ ನೋಟಕ್ಕೆವ, ಅವಳು ಕೀಟ್ಲೆ ಆಟದ ಕಾಟಕ್ಕೆವ, ನಮ್ಮ ಹಳ್ಳಿಲಿರೋ 5 ಗುಮ್ ಗುಮ್ ಗುಮ್, ನೋಡಿವ್ರ ನಮ್ಮ ನಂಜೀನವ ಅಂತ ಬರೆದ್ರು. GP ರಾಜರತ್ನ ಅದನ್ನೆಲ್ಲ ಬರ್ಕೊಂಡು, ಸರ್ ಭಾಳ ಚೆನ್ನಾಗಿದೆ, ಈ ಪದ್ಯ ನೀವು ಈಗಲೇ ಬರೆದಿದ್ದ ಅಂತ ಕೇಳಿದ್ರಂತೆ GP. ಇವಳು ಪುಟ್ನಂಜಿಗಿಂತ ದೊಡ್ಡ ನಂಜಿ ಅಲ್ವಾ? ಹೌದು, ಅದರಿಂದ ಮೊದಲೇ ಹುಟ್ಟಿದಾಳೆ ಇವಳು. ಹೀಗೆ ಎಲ್ಲಿಂದ ಹೇಗೆ ಸ್ಫೂರ್ತಿ ಬರ್ತಿತ್ತೋ ಗೊತ್ತಾಗಲ್ಲ. ದೇ ವೆಂಟ್ ಟು ಸಿ ಇನ್ ಎ ಸೀವ್ ಅಂತ ಒಂದು ಇಂಗ್ಲೀಷ್ ಪದ್ಯ. ದೇ ವೆಂಟ್ ಟು ಸಿ ಅಂದರೆ ಸಮುದ್ರಕ್ಕೆ ಹೋದರು, ಸೀವ್ ಅಂದರೆ ಜರಡಿ. ದೇ ವೆಂಟ್ ಟು ಸಿ ಇನ್ ಎ ಸೀವ್, ಹೆಂಗೆ ಜರಡಿನಲ್ಲಿ ಹೆಂಗೆ ಹೋದರೆ ಮುಳುಗೋಗ್ತೀವಲ್ಲ, ಅದನ್ನು ಕಾಶಿಗೆ ಹೋದ ನಮ್ಮ ಭಾವ ಕಬ್ಬಣದ ದೋಣಿಲಿ, ರಾಶಿ ರಾಶಿ ಗಂಗೆ ಅಂತರಕ್ಕೆ ಸೊಳ್ಳೆ ಪರದೆಯಲ್ಲಿ ಅಂತ. ಅದ್ಭುತವಾದ ಪದ್ಯ. ಇದಕ್ಕೆ ನನಗನ್ನಿಸ್ತು ಇಲ್ಲೊಂದು ಛಂದಸ್ಸು ನಮ್ಮ ಕನಕದಾಸರ ಲೈನಲ್ಲಿ ಹೋಗುತ್ತೆ. ಕನಕದಾಸರದ್ದು ಒಂದು ಪದ್ಯ ಇದೆ. ಪದ್ಯ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ. ಎಷ್ಟು ಚೆನ್ನಾಗಿ ನೋಡಿ ಪದ್ಯ, ಬರೀ ಶ ಶ ಶ ಅನ್ನೋದು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ದೋಷ ರಾಶಿ ನಾಶ ಮಾಡುವ ಶ್ರೀಶ ಕೇಶವ. ಅದಕ್ಕೂ ಇಲ್ಲಿ ಕಾಶಿಗೆ ಹೋದ ನಮ್ಮ ಭಾವ ಕಬ್ಬಣದ ದೋಣಿಲಿ, ಕಾಶಿಗೆ ಹೋಗಿ ಕಬ್ಬಣದ ದೋಣಿಲಿ ಹೋಗ್ತಾನೆ. ಅಲ್ಲಿ ತಂಗಿ ಯಮುನಾ ದೇವಿ ಸಂಘ ಆಯಿತು ಅಂತ ಕಾಶಿ ಗಂಗೆ ಯಮುನಾ ಉಬ್ಬಿ ಸೊಳ್ಳೆ ಪರದೆ ಬಾವಂಗೆ ಹೊಡೆದು ಬಂಡೆಗೆ ಹೊಡೆದು ವಾಪಸ್ ಬಂದ್ಬಿಟ್ಟ ಬರುತ್ತೆ ಅಂತ ಒಂದು ಪದ್ಯ ಇದೆ. ವಾಪಸ್ ಬಂದ್ಬಿಟ್ಟ ಭಾವ ಅಂತ ಬರಬೇಕು. ಕೊನೆಯ ಅದರಲ್ಲಿ ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಇದೆಯಲ್ಲ, ಕಾಶಿಯಿಂದ ಬಂದ. ಹೆಂಗೆ ಬಂದ ಅಂದರೆ, ಕಾಶಿ ಆಶೆ ನಾಶವಾಗಿ ಮೀಸೆ ಉಳಿದಿದ್ದು ಎಷ್ಟೋ ವಾಶಿ ಅಂತ ಕಾಶಿಯಿಂದ ಬಂದ ನಮ್ಮ ಭಾವ. ಸೊ ಅದೇ ಥರನೇ ಬಂತು. ಹೀಗೆ ಎಲ್ಲೋ ಒಂದು ಕಡೆ ಛಂದಸ್ಸು, ಎಲ್ಲೋ ಒಂದು ಕಡೆ ಸುಮ್ಮನೆ ನೋಡೋಕ್ಕೆ ತಮಾಷೆ ಆದ್ರೂ ಅದ್ರ ಒಳಗಡೆನೇ ಯಾವುದೋ ಒಂದು ಛಂದಸ್ ಇದೆ, ಯಾವುದೋ ಒಂದು ಸಂಗೀತ ಇದೆ. ಕೈಲಾಸಂಗೆ ಅದ್ಭುತವಾದ ಸಂಗೀತ ಪ್ರಜ್ಞೆ ಇತ್ತು. ಇವಳು DK ಪಟ್ಟಮ್ಮಾಳ್ ಅವ್ರಿಗೆ ಫೇವ್ರೇಟ್ ಸಿಂಗರ್ ಅಂತೆ. DK ಪಟ್ಟಮ್ಮಾಳ್ ಸಂಗೀತ ಕೇಳಬೇಕು ಅಂದರೆ, ಈಗ ಸಾಮಾನ್ಯವಾಗಿ ನಮ್ಮ ಕರ್ನಾಟಕ ಸಂಗೀತದವ್ರಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರಾಗ ಭಾಳ ಸ್ಪೆಷಲೈಸ್ ಇರ್ತಾರೆ. ಇನ್ನು ಒಬ್ಬರಿಗೆ ಶಂಕರಾಭರಣ, ಒಬ್ಬರಿಗೆ ಭೈರವಿ, ಒಬ್ಬರಿಗೆ ಜಂಜೋಟಿ, ಒಬ್ಬರಿಗೆ ಹಿಂದೋಳ, ಈ ಥರ ಒಬ್ಬೊಬ್ಬರು ಅದರೊಳಗೆ ಎಕ್ಸ್ಪರ್ಟ್ ಇರ್ತಾರೆ. ಈ DK ಪಟ್ಟಮ್ಮಾಳ್ ಈ ಮಣಿರಂಗು ಅಂತ ಒಂದು ರಾಗ ಭಾಳ ಚೆನ್ನಾಗಿ ಹಾಡ್ತಿರ್ಲಂತವಳು. ಮಣಿರಂಗು ಅಂತ ಒಂದು ರಾಗ, ಅದನ್ನು ತುಂಬ ಚೆನ್ನಾಗಿ ಹಾಡ್ತಾಯಿದ್ಲು. ಕೈಲಾಸಮ್ಮ ಮತ್ತು ಅವ್ರ ಸ್ನೇಹಿತರೆಲ್ಲ ಕೂತ್ಕೊಂಡು ಕೇಳಿದ್ರು. ಮಣಿರಂಗು ರಾಗ 1.5 ಗಂಟೆ ಎಕ್ಸ್ಪೋಸಿಷನ್, ಫಸ್ಟ್ ಕ್ಲಾಸಾಗಿ ಸ್ವರ ಪ್ರಸ್ತಾರ, ಎರ್ನರವಲ್ ಎಲ್ಲ ಹಾಡಿ ಮಾಡಿದ್ಲು. ಎಲ್ಲ ಅದೇ ಗುಣಗ್ತಾಯಿದ್ರು. ಕೈಲಾಸಂ ಹತ್ರ ಒಂದು ಇದು ಇನ್ಸ್ಟ್ರೂಮೆಂಟ್ ಇತ್ತು, ಬುಲ್ಬುಲ್ ತರಂಗ್ ಅಂತ. ಈಗಿಲ್ಲ ಅದು. ಅದು ಚಿಂಗ್ 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 ಅಂತ ಒಂದು ಪ್ಲಾಸ್ಟಿಕ್ ಪ್ಲಕ್ಟ್ರಮ್ ಅಂತ ಅದಾಗ್ತಾರೆ. ಅದು ಟೈಪ್ ರೈಟರ್ ಕೀ ಥರ ಹಿಂಗೆ ಇರುತ್ತೆ. ಅದರೊಳಗೆ ಕೈಲಾಸಮು ಕ್ಲಾಸಿಕಲ್ ರಾಗಗಳೆಲ್ಲ ನುಡಿಸ್ತಾ ಇದ್ರಂತೆ. 1 ವಾರ ಆಗಿದೆ ಪಟ್ಟಮ್ಮಾಳ್ ಕಚೇರಿಯಾಗಿ ಕೂತ್ಕೊಂಡಿದ್ದಾರೆ ಕೈಲಾಸಂ.
ಈ ಸ್ನೇಹಿತರು ಅವ್ರ ಜೊತೆಲಿ ಅಕಂಪನಿ ಮಾಡಿದ್ರಲ್ಲ ಸಂಗೀತಕ್ಕೆ, ಅವರು ಒಂದ್ಸಲಿ ಕೈಲಾಸಂ ನೋಡೋಕೋರಂತ. ನಮಸ್ಕಾರ ಮಗು, ಬಾ ಕೂತ್ಕೊ ಅಂದ್ಬಿಟ್ಟು, ಈ ರಾಗ ಕೇಳಿದ್ಯಾ, ಚಿಂಗ್ 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 ಅಂತ ಬರ್ಸಿದ್ರಂತೆ. ಅದರೊಳಗೆ ನುಡಿಸಿದ್ರು. ಯಾವ ರಾಗ ಹೇಳು ಅಂದ್ರಂತೆ. ಸರ್, ಇದು ಒಂದು ಸ್ವರ ಬಿಟ್ಟರೆ ಮಿಕ್ಕಿದ್ದೆಲ್ಲ ಅವತ್ತು ಪಟ್ಟಮ್ಮ ಹಾಡಿದ್ಲಲ್ಲ, ಮಣಿರಂಗು ರಾಗ ಈ ಥರ ಕೇಳಿಸ್ತಾ ಇದೆಯಲ್ಲ. ಹೌದು, ಆ ಒಂದು ಸ್ವರ ನಾನೇ ಬದಲಾಯಿಸಿದೆ. ಅದು ಮಣಿರಂಗು, ಇದು ಮುದ್ಮಣಿ ರಂಗು ಅಂತ. ಅವ್ರದ್ದೊಂದು ಪಾತ್ರ ಮುದ್ಮಣಿ ರಂಗು. ಹೀಗೆ ಸಂಗೀತ, ಸಾಹಿತ್ಯ, ಅನೇಕ ವಿಷಯಗಳಲ್ಲಿ ಬಹುಮುಖ ಪ್ರತಿಭೆ ಅಂತ ನಾವು ಸುಮ್ಮನೆ ಸಾಮಾನ್ಯವಾಗಿ ಹೇಳ್ತೀವಿ. ಅದು ಇವ್ರಿಗೆ ಕೈಲಾಸಮ್ಗೆ ಮಾತ್ರ ಅದ್ಭುತವಾಗಿ ಕರೆಕ್ಟ್, ಲಿಟ್ರಲಿ 100% ಅಕ್ಷರ ಸಹ ಅಪ್ಲೈ ಆಗುವಂಥದ್ದು. ಇದರಲ್ಲಿ ಇಂಗ್ಲೀಷ್ನಲ್ಲಿ ಕೆಲವು 4 ಲೈನಿನ ಪದ್ಯ ಬರೆದಿದ್ದಾರೆ. ಅದನ್ನು ಜಿ ಪಿ ರಾಜರತ್ನಂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಒರಿಜಿನಲ್ ಯಾವುದು, ಇಂಗ್ಲೀಷ್ ಕನ್ನಡ ಯಾವುದು ಅಂತ ಗೊತ್ತಾಗಲ್ಲ. ಅಂಥ ಅದ್ಭುತವಾದ ಇಂಗ್ಲೀಷ್ಗೆ ಅಷ್ಟೇ ಸಮರ್ಥವಾಗಿ ಅನುವಾದ ಮಾಡೋಕ್ಕಾಗತ್ತಾ? ಅನುವಾದದಲ್ಲೂ ಕೂಡ ಅಷ್ಟು ಒರಿಜಿನಾಲಿಟಿ ತರುವುದು ಅಂತ ಜಿ ಪಿ ರಾಜರತ್ನಂ ಒಬ್ಬರಿಗೆ ಸಾಧ್ಯ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ. ಕೈಲಾಸಂ ನಾಟಕ ಬರೆಯುವಾಗ ಈ ನಾಟಕ ನಾನು ಯೋಚನೆ ಮಾಡಿ ಬರ್ತಿದ್ದಲ್ಲ, ಇದನ್ನು ಯಾವಾಗಲೂ ನೋಡಿದೆ ಅಂತ ಹಂಗೆ ಹೇಳ್ತಿದ್ರಂತೆ. ಹೇಗೆ ಅವ್ರು ಬರೆಯೋಕ್ಕೆ ಶುರು ಮಾಡಿದ್ರು ಅಂದರೆ, ಕತ್ಲೇನಲ್ಲಿ ಕೂತ್ಕೊಂಡು ಲೈಟ್ ಗೀಟೆಲ್ಲ ಆಫ್ ಮಾಡಿಬಿಟ್ಟು ಯಾರು ಡಿಕ್ಟೇಟ್ ಮಾಡ್ತಾರಲ್ಲ ಅವರು ಬರ್ಕೊಳ್ಳಿರೋರಿಗೆ ಅವ್ರ ಮುಖದಲ್ಲಿ ಮಾತ್ರ ಒಂದು ಬುಡ್ಡಿ ಇಟ್ಕೊಂಡು ಅವ್ರು ಬರ್ಕೊಳ್ತಾ ಇರೋದು. ಇವರು ಬೋರ್ಲಾಗಿ ಮಲ್ಕೊಂಡು ಕಂಬಳಿ ಒದ್ಕೊಂಡು ಮುಸ್ಕಾಕೊಂಡು ಡಿಕ್ಟೇಟ್ ಮಾಡ್ತಾ ಇರೋದು. ಹಿಂಗಿದೆ ವಿಚಿತ್ರ. ಏನು ಸರ್ ಅಲ್ಲಿ ಏನು ಮಾಡ್ತೀರಾ ಅಲ್ಲಿ ಅಂದಾಗ, ನೋಡ್ತಾ ಇರ್ತೀನಿ. ದೀಸ್ ಸೀನ್ಸ್, ದೀಸ್ ವರ್ಡ್ಸ್ ಯು ವಿಲ್ ಸಿ ಆ್ಯಂಡ್ ಹಿಯರ್. ಐ ಹ್ಯಾವ್ ಸೀನ್ ಆ್ಯಂಡ್ ಹರ್ಡ್ ಬಿಫೋರ್ ಆ್ಯಸ್ ಕಿಂಗ್ ಆರ್ ಪ್ರೀಸ್ಟ್, ಪೋಲ್ಟ್ರೂನ್ ಆರ್ ಪಿಯರ್, ಸಮ್ವೇರ್ ಸಮ್ವೆನ್ ಆಫ್ ದ ಯೋರ್. ಎಷ್ಟು ಚೆನ್ನಾಗಿ ಪದ್ಯ ನೋಡಿ. ಎರಡನೇ ಲೈನು 4ನೇ ಲೈನ್ ಪದ. ದೀಸ್ ಸೀನ್ಸ್, ದೀಸ್ ವರ್ಡ್ಸ್ ಯು ವಿಲ್ ಸಿ ಆ್ಯಂಡ್ ಹಿಯರ್. ಐ ಹ್ಯಾವ್ ಸೀನ್ ಆ್ಯಂಡ್ ಹರ್ಡ್ ಬಿಫೋರ್ ಆ್ಯಸ್ ಕಿಂಗ್ ಆರ್ ಪ್ರೀಸ್ಟ್, ಪೋಲ್ಟ್ರೂನ್ ಆರ್ ಪಿಯರ್. ಅದಕ್ಕೆ ಹಿಯರ್ಗೆ ಸಮ್ವೇರ್ ಸಮ್ವೆನ್ ಆಫ್ ದ ಯೋರ್. ಜಿ ಪಿ ರಾಜರತ್ನಂ ಟ್ರಾನ್ಸ್ಲೇಷನ್ನು. ನೀವು ಕಾಣುವ ದೃಶ್ಯಗಳ ನಿಧ, ಕೇಳುವ ಮಾತುಗಳ ನಿಧ, ಕಂಡಿಹೇನು ಕೇಳಿಹೇನು ನಾನೇ ಪೂರ್ವದಲ್ಲಿ. ರಾಜನಾಗಿಯೋ ವಿಪ್ರನಾಗಿಯೋ ಭೀರುವಾಗಿಯೋ ಧೀರನಾಗಿಯೋ ಎಲ್ಲಿಯೋ ಮೇಣ್ ಏಗಳೋ ಜನಿಸಿರದ ಕಾಲದಲ್ಲಿ. ಎಂತಹ ಸ್ಟ್ಯಾಂಡರ್ಡ್ ಇಂಗ್ಲೀಷಿಗೆ ಸರಿಯಾಗಿ. ಇದು ಪದ್ಯ, ಆ ಟ್ರಾನ್ಸ್ಲೇಷನ್ನ ಪದ್ಯ ಹಂಗಿರೋದು ಆ ಥರ ಮಾಡ್ತಾಯಿರು. ಎ ಪೊಯೆಟ್, ಎ ಸಿಂಡರ್ ಗ್ರೈಂಡ್ ಶಿವ, ಎ ಬ್ರಹ್ಮ ಡಿಸೈನ್ಸ್. ಸೃಷ್ಟಿ ಬಗ್ಗೆ ಕೈಲಾಸಂ ಒಂದು ಪದ್ಯ ಬರೆದಿದ್ದಾರೆ. ಎ ಬ್ರಹ್ಮ ಡಿಸೈನ್ಸ್, ಎ ವಿಷ್ಣು ಸಸ್ಟೈನ್ಸ್, ಎ ಸಿಂಡರ್ ಗ್ರೈಮ್ಡ್ ಶಿವ ಡತ್ ಸ್ಲೇ. ದ ಪೊಯೆಟ್ ಡೈನ್ಸ್ ವೆನ್ ದುರ್ಗಾ ಆರ್ಡೈನ್ಸ್, ದ ಟ್ರಿನಿಟೀಸ್ ಪ್ಲೇ ಟು ಡಿಸ್ಪ್ಲೇ ಅಂತ ಬರೆದ್ರು. ಇದನ್ನು ರಾಜರತ್ನಂ ಟ್ರಾನ್ಸ್ಲೇಟ್ ಮಾಡ್ತಾರೆ. ರೂಪಿಸುವನ ಬ್ರಹ್ಮ, ಪೋಷಿಸುವನ ವಿಷ್ಣು, ಸಂಹಾರ ಗೈವನ ಶಿವ ಬೂದಿ ಬೊಡಕ, ಕವಿ ಮನಸ್ಸು ಗೈವನ ದುರ್ಗೆ ಆಜ್ಞೆಯ ಇಲ್ಕೆ, ಈ 3 ದೇವರ ಲೀಲೆಯಂ ಚಿತ್ರಿಸಲ್ಕೆ. ಎಂಥ ಅದ್ಭುತ ಟ್ರಾನ್ಸ್ಲೇಷನ್. ಒರಿಜಿನಲ್ ಯಾವುದು ಒಂಥರ, ಎರಡು ಇಂಗ್ಲೀಷ್ ಓದ್ದಾಗಲೂ ಕನ್ನಡ ಓದ್ತಾ ಇದ್ರು ರೋಮಾಂಚನ ಆಗಿಬಿಡುತ್ತೆ. ಕೈಲಾಸಂಗೆ ಸಮರ್ಥವಾಗಿ ಅರ್ಥ ಮಾಡ್ಕೊಂಡಿರುವಂಥ ಅನೇಕ ಜನಗಳು ಜಿ ಪಿ ರಾಜರತ್ನಂ, ಡಿ ವಿ ಜಿ ಅವರಂತೂ ಭಾಳ ಕೈಲಾಸಂ ಅವ್ರಿಗೆ ಆಪ್ತರಷ್ಟೇ ಅಲ್ಲ, ಕೈಲಾಸಂ ಅವ್ರ ತಂದೆ ಜೊತೆಯಲ್ಲಿ ಭಾಳ ಆತ್ಮೀಯವಾಗಿ ಇದ್ದರು ಡಿ ವಿ ಜಿ ಅವರು. ಡಿ ವಿ ಜಿ ನೋಡಿದ ತಕ್ಷಣ ಕೈಲಾಸಂಗೆ ಮಹಾ ಗೌರವ ಅಂತೆ, ಭಯ, ಭಕ್ತಿ, ಕಾಲಿಗೆ ನಮಸ್ಕಾರ ಮಾಡ್ಕೊಂಡೋದು. ನಮಸ್ಕಾರ. ಡಿ ವಿ ಜಿ ಅವರು ಒಂದು ಕೈಲಾಸಂ ನಾಟಕದ ಬಗ್ಗೆ, ಕೈಲಾಸಂ ಬಗ್ಗೆ ಒಂದು ಮಾತು ಹೇಳಿದ್ದಾರೆ. ಹರಕೆ ಅಂತ ಒಂದು ಪದ್ಯದೊಳಗೆ ಡಿ ವಿ ಜಿ ಅವ್ರದ್ದು ಇದು ಪದ್ಯ, ಡಿ ವಿ ಜಿ ಅವ್ರದ್ದು ಅಬ್ಸರ್ವೇಷನ್. ಕೈಲಾಸಂ ಅವರು ಬರೆದ ಯಾವ ಗ್ರಂಥವನ್ನಾದರೂ ನಮ್ಮ ಜನ ಓದುತ್ತಿದ್ದಾರೆ ಅಂದರೆ ಜನರ ಮನಸ್ಸು ಆರೋಗ್ಯ ಸ್ಥಿತಿಯಲ್ಲಿದೆ ಅಂತ ನನಗರ್ಥ. ಡಿ ವಿ ಜಿ ಅಂತ ಅವ್ರು ಕೊಟ್ಟಿರೋ ಸರ್ಟಿಫಿಕೇಟ್, ಆರೋಗ್ಯವಾಗಿದ್ದಾರೆ ಅಂತ ಅರ್ಥ. ಕೈಲಾಸಂ ಅವರ ಗುಣಗಳು, ಮುಖ್ಯ ಗುಣಗಳು 2, ಒಂದು ಹಾಸ್ಯ, ಇಂದು ಗಂಭೀರ. ಎರಡೂ ಮನಸ್ಸಿನ ಆರೋಗ್ಯದ ಲಕ್ಷಣಗಳು. ಅಂದರೆ ಗಂಭೀರವಾಗಿರೋದು. ನಗುವು ಸಹಜದ ಧರ್ಮ ಅನ್ನೋದು ಮಾತ್ರ ಕೋಟ್ ಮಾಡ್ತೀವಿ. ನನಗೆ ಒಂದು ಬೇಜಾರಾಗೋದು ಏನು ಗೊತ್ತಾ, ನಗುವು ಸಹಜದ ಧರ್ಮ ಅನ್ನೋದು ಗ್ರೇಟು. ಇನ್ನೊಂದು ಪದ್ಯ ಅಷ್ಟೇ ಎಫೆಕ್ಟಿವ್ ಆಗಿದೆ, ಹಾಸ್ಯ ಮತ್ತು ಗಂಭೀರ. ನಗು ಒಂದು ರಸಪಾಕ, ಅಳು ಒಂದು ರಸಪಾಕ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಳೆದು ಸತ್ವವೆತ್ತುವ ಮಂತು, ಬಗೆದು ಎರಡನ್ನೂ ಭುಜಿಸು ಮಂಕುತಿಮ್ಮ. ಎಂಥ ಬ್ಯೂಟಿಫುಲ್ ಅಲ್ಲ ಅದು. ಸೊ ಇದು ಕೈಲಾಸಂ ನಾಟಕಗಳು ಡಿ ವಿ ಜಿ ಅವ್ರು ಕಂಡುಕೊಂಡಿರೋದು. ಇಲ್ಲಿ ಅವ್ರು ಹೇಳ್ತಾರೆ, ಡಿ ವಿ ಜಿ ಅವರು, ನಮ್ಮನ್ನು ನಾವೇ ನೋಡಿಕೊಂಡು ನಮ್ಮ ಹುಚ್ಚಾಟಗಳಿಗೆ ನಾವೇ ನಗಬೇಕು. ನಮ್ಮ ವಿಕಾರಗಳನ್ನು ನಾವೇ ಅಂಗೀಕರಿಸಿ ಇತರರು ಅವುಗಳಿಗಾಗಿ ನಗುವಂತೆ ನಾವು ನಗಬಲ್ಲವರಾಗಬೇಕು. ನಗಿಸಿ ನಗುತ್ತಾ ಬಾಳುವ ವರವಮಿಗೆ ನೀವು ಬೇಡಿಕೊಳ್ಳೋ ಮಂಕುತಿಮ್ಮ. ಅದನ್ನು ಬರೀತಾರೆ. ನಮ್ಮ ಸ್ವಂತ ವಿಷಯಕ್ಕೆ ನಾವೇ ಹಾಸ್ಯಗಾರರಾಗಬೇಕು. ಅದು ಮನಸ್ಸಿನ ಆರೋಗ್ಯದ ಲಕ್ಷಣ. ಡಿ ವಿ ಜಿ ಅವ್ರ ಮಾತು. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಇಟ್ ಈಸ್ ವೆರಿ ಈಸಿ to laugh at others. It is slightly difficult to laugh with others, but it is the most difficult thing to laugh at yourself with others. ಎಷ್ಟು ಚೆನ್ನಾಗಿ ನೋಡಿ ಇದು.
ಇದು ಕೈಲಾಸಂ ನಾಟಕಗಳಲ್ಲಿ ಬರೋವಂಥದ್ದು. ಇದನ್ನು ಡಿ ವಿ ಜಿಯವರು ಗುರುತಿಸಿ ಇದನ್ನು ಒಂದಾಯ್ತಾ. ಎರಡನೇದು, ಇದರ ಕಟ್ಟಕಡೆಯ ಫಲಿತಾಂಶ ಯಾವುದು? ನಗುವಿಂದು ಕಟ್ಟಕಡೆಯ ಫಲಿತಾಂಶ ಗಂಭೀರದ್ದು. ಗಂಭೀರವೆಂದರೆ ಆಳವಾದದ್ದು. ನಗುವು ಬರೀ ನಗು ಅಲ್ಲ, ನಗುವಿನ ಕೆಳಗೆ ಆಳವಾಗಿ ಒಂದು ಚಿಂತೆಯ ಕಾರಣವಿರುತ್ತೆ. ಸಮಾಜದ ದೃಷ್ಟಿಯಲ್ಲಿ ಯಾವುದೋ ನ್ಯೂನತೆ, ಸಂಪ್ರದಾಯದ ದೃಷ್ಟಿಯಲ್ಲಿ ಯಾವುದೋ ವಕ್ರತೆ ಕೂಡಿಕೊಂಡಿರುವುದುಂಟು. ಆ ನ್ಯೂನತೆ ವಕ್ರತೆಗಳನ್ನು ಜನ ಮರೆತುಕೊಂಡಿರ್ತಾರೆ. ಕೈಲಾಸಂ ಮಾಡುವ ಹಾಸ್ಯ ನಮ್ಮ ದೃಷ್ಟಿಯನ್ನು ಆ ಕಡೆಗೆ ತಿರುಗಿಸುತ್ತೆ. ವಿಚಾರ, ಓಹೋ ಸಂದರ್ಭ ಹೀಗೋ, ಕಾರ್ಯಕಾರಣ ಹೀಗಾದೀತೋ ಅಂತ ಹಿಂಗೆ ಕೇಳ್ಕೊಳ್ತಂತೆ. ಹೀಗೆ ಉಭಯ ದೃಷ್ಟಿಗಳಿಂದಲೂ ಕೈಲಾಸಂ ಅವರ ನಾಟಕಗಳು, ಕಥೆಗಳು, ಸ್ನೇಹ ಸಂಭಾಷಣೆಗಳು ಉಲ್ಲಾಸಕಾರಿಯಾಗಿದೆ ಅಂತ ಡಿ ವಿ ಜಿ ಅವರು ಕೊಟ್ಟಿರೋ ಸರ್ಟಿಫಿಕೇಟ್. ಡಿ ವಿ ಜಿ ಅವ್ರಿಗೆ ಒಂದು ಸಲ ಯಾರೋ ಒಬ್ಬರು ಕೇಳಿದ್ರಂತೆ, ಸರ್ ಕೈಲಾಸಂ ಅಪ್ರಸ್ತುತ ಅಂತ ಹೇಳ್ತಾರಲ್ಲ, ಅವ್ರ ಕಾಲದ ನಾಟಕಗಳೆಲ್ಲ ಮುಗಿದೋಯ್ತು, ಅವ್ರದ್ದು ವಿಚಾರಗಳೆಲ್ಲ ಇವಾಗಿಲ್ಲ ಅಂತ ಹೇಳ್ತಾರಲ್ಲ, ನಿಮಗೇನು ಅನಿಸುತ್ತೆ? ಡಿ ವಿ ಜಿ ಅವ್ರು ಹೇಳಿದ್ದು, ಈ ಕೃತಿಗಳಿಂದ ನಾನು ಎಷ್ಟೋ ಕಲ್ತಿದ್ದೀನಿ, ನನಗೆ ಎಷ್ಟೋ ಪ್ರಯೋಜನ ಆಗಿದೆ. ಹಾಗಾಗಿ ನಾನಿರೋವರೆಗೂ ಕೈಲಾಸಂ ನಾಟಕಗಳು ನನ್ನ ಜೊತೆಯಲ್ಲಿರುತ್ತೆ. ನನ್ನ ನಂತರದವ್ರ ಯೋಚನೆ ನನಗೆ ಬೇಕಾಗಿಲ್ಲ ಅಂತ. ಎಂಥ ಫಸ್ಟ್ ಕ್ಲಾಸು. ಇದು ನಮಗೆಲ್ರಿಗೂ ಅಪ್ಲೈ ಆಗುತ್ತೆ. ನಾವು ಇರೋವರೆಗೂ ಕೈಲಾಸಂ ನಾಟಕಗಳನ್ನ ಇಟ್ಕೊಂಡ್ರೆ ನಮ್ಮ ಜೀವನಕ್ಕೆ ಅನುಕೂಲ. ನಮ್ಮ ಕನ್ನಡಿ ನೋಡ್ಕೊಂಡಂಗೆ ಇದು ಕೈಲಾಸಂ ನಾಟಕ ಹೇಗೆ ಬರೆದ್ರು, ಹೇಗೆ ಕೂತಲ್ ಕಂಪನಿ ಇದು ಹೇಗೆ ಬರೆದ್ರು ಅಂತ ಅವರೇ ಒಂದು ಇಂಟ್ರಡಕ್ಷನ್ ಕೊಡ್ತಾರೆ. ಅವರ ಮೊದಲನೇ ನಾಟಕ ಟೊಳ್ಳುಗಟ್ಟಿ ಅಂತ. ನಾನು ಇವತ್ತೊಂದು ಅರ್ಧ ಮುಕ್ಕಾಲು ಗಂಟೆ ಕೈಲಾಸಂ ಅವರು ಜನರಲ್ ಬೇರೆ ಬೇರೆ ನಾಟಕಗಳೆಲ್ಲ ಹಿಡ್ಕೊಂಡು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬರೀ ಪೋಲಿಕಿಟ್ಟಿ ಬಗ್ಗೆ ಫೋಕಸ್ ಮಾಡೋಣ ಅಂತಿದ್ದೀನಿ. ಫಸ್ಟ್ ಕೈಲಾಸಂ ರಚನಾ ಶೈಲಿ, ಕೈಲಾಸಂ ಹೇಗೆ, ಅದರೊಳಗೆ ಪೋಲಿಕಿಟ್ಟಿ ಲಾಸ್ಟ್ ಹಾಫ್ ಆನ್ ಅವರ್ 7:30 to 8 ಪೋಲಿಕಿಟ್ಟಿ ಮೇಲೆ. ಇನ್ನು ಮಿಕ್ಕಿದ ಟೈಮ್ನಲ್ಲಿ ಈ ಥರ ಮಾಡೋಣ. ಟೊಳ್ಳುಗಟ್ಟಿ ನಾಟಕ ಫಸ್ಟ್ ಟೈಮ್ ಬರೆದ್ರು. ಅಲ್ಲಿವರೆಗೂ ನಮ್ಮಲ್ಲೆಲ್ಲ ಬರೀ ಪುರಾಣದ ನಾಟಕಗಳೇ ಬರಿತಾಯಿತ್ತು, ಬರೀ ಪೌರಾಣಿಕ ನಾಟಕಗಳು. ಫಸ್ಟ್ ಕೈಲಾಸಂ ಒಂದು ನಾಟಕ ಬರೀಬೇಕು ಅಂತ ಎಲ್ಲ ಶಿವಮೊಗ್ಗದಲ್ಲಿದ್ದಾಗ ಬರೆದು ಆ ಸಣ್ಣ ಕಥೆಗಳ ಆನಂದ ಅನ್ನೋನ ಕೈಲಿ ಬರ್ಸಿದ್ರಂತೆ ಈ ನಾಟಕ. ಬರ್ಕೊಂಬಗು ಅಲ್ಲಿವ್ರಿಗೆ ಬರ್ಕೊಂಬಗು ಬರ್ಕೊಂಡು ಪೆನ್ ತೊಗೊಂಡು ಹೇಳಿ ಸರ್, ಕಸ್ಬಾ ಹೋಬಳಿ ಅಂತ ಬರೆದಂತೆ. ಅವ್ರು ಬರೆದು ಕ-ಸ-ಬಾ ಹೋ-ಬ-ಳಿ. ಎಲ್ಲಿ ಬರ್ದಿತ್ತು ತೋರಿಸಿ, ಏನು ಬರ್ದಿದ್ಯಾ? ಕಸಬಾ ಹೋಬಳಿ ಅಲ್ಲಪ್ಪ, ನಿನಗೇನು ಕನ್ನಡ ಬರಲ್ವ ನಿನಗೆ? ಕಾ ಬರಿ, ಸಾ ದೀರ್ಘ ಬರಿ, ಅದಕ್ಕೆ ಬಾವತ್ತಾಕು, ಕಸ್ಬಾ. ಹೋ ಬರಿ, ಬಿ ಬರಿ, ಅದಕ್ಕೆ ಳಾವತ್ತಾಕು. ಹೀಗೆ ಗೊತ್ತಾಯ್ತಾ? ಕಸ್ಬಾ ಹೋಬಳಿ. ತಕ್ಷಣ ಅವರು, ಸರ್ ಈ ಥರ ಬರೆದ್ರೆ ಜನ ನಗ್ತಾರಷ್ಟೇ, ನಗಲಿ ಅಂತಲೇ ಬರೆಯೋದು ಬರೀ. ಸೊ ಅಲ್ಲೇ ನಾಟಕ ಬರೆದದ್ದು. ಆ ನಾಟಕ ಬರೆದು ಟೊಳ್ಳುಗಟ್ಟಿ ಅನ್ನೋ ನಾಟಕ ಕಾಂಪಿಟೇಷನ್ಗೆ ಕಳಿಸೋರು ಬಲವಂತವಾಗಿ. ಆವಾಗ ಸಂಸಾರ ನಾಟಕ ಬರೀತಾಯಿದ್ರು ಸಂಸರು, ಅವರೆಲ್ಲ ಕಾಂಪಿಟೇಟ್ರು. ಅದೇ ಮಹಾರಾಜ ನರಸಿಂಹರಾಜ ಒಡೆಯರು ಪಾರಿತೋಷಕ ಬಂದಾಗ ಟೊಳ್ಳುಗಟ್ಟಿ ನಾಟಕಕ್ಕೆ ಮೊದಲನೇ ಬಹುಮಾನ, ಸಂಸರ ನಾಟಕಕ್ಕೆ ಎರಡನೇ ಬಹುಮಾನ. ಸುಗುಣ ಗಂಭೀರನೋ ವಿಗಡ ವಿಕ್ರಮರಾಯನೋ ಯಾವುದು. ಆವಾಗ ಈ ಟೊಳ್ಳುಗಟ್ಟಿ ನಾಟಕ ಪ್ರದರ್ಶನ ಮಾಡಬೇಕು. ಕೈಲಾಸಂ ಯಾವ ರೀತಿ ಅಂತ ಹಿಂಗೆ ಹೇಳ್ತೀನಿ. ನಾಟಕಕ್ಕೆ ಹೇಗೆ ಬಂದರು ಅಂತ ಆಡಿಯನ್ಸ್ ಕೂತ್ಯಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಡಿಯನ್ಸ್ ಎಲ್ಲ ಇಲ್ಲಿ ಕೂತ್ಯಾರೆ. ಫಸ್ಟ್ ಟೊಳ್ಳುಗಟ್ಟಿ ನಾಟಕ ಪ್ರದರ್ಶನ. ಕೈಲಾಸಂ ಗುಂಡು ಅಂತ ಅವ್ರ ಕಾವನ್ನ ಕರ್ಕೊಳ್ತಾಯಿದ್ರು. ಇಲ್ಲಿ ಮಹಾರಾಜರ ಫೋಟೋ, ಕಂಠೀರವ ನರಸಿಂಹರಾಜ ಒಡೆಯರ ಫೋಟೋ. ಇನ್ನೊಂದು ಕಡೆ ಜೇಬ್ನಲ್ಲಿ ಒಂದು ಕನ್ನಡಿ, ಒಂದು ಹಾರ ಹಿಂಗೆ ಹಾಕ್ಕೊಂಡು ಇವರು ಕಂದ ಪದ್ಯದಲ್ಲಿ ಕೈಲಾಸಂ ಬರಿದಾರೆ. ಗುಂಡುರಾಯ ಅಂದರೆ ಸೂತ್ರಧಾರ ಒಂದು ಮಾತು ಹೇಳ್ತಾನೆ. ಶ್ರೀಮನ್ ಮಹೀಶೂರ ಮಹೀಪ ದಿವಂಗತ ಚಾಮರಾಜೇಂದ್ರ ಆತ್ಮಜ. ಎಷ್ಟು ಚೆನ್ನಾಗಿ ಪದ ನೋಡಿ. ದಿವಂಗತ ಚಾಮರಾಜೇಂದ್ರ ಆತ್ಮಜ, ರಾಜರಾಜೇಂದ್ರ ಶ್ರೀ ಕೃಷ್ಣರಾಜೇಂದ್ರ ಸಾರ್ವಭೌಮಾನುಜ, ಶ್ರೀಮತ್ ಸಕಲ ಗುಣಶೀಲ ಸೌಂದರ್ಯ ಸಂಪನ್ನ ಯುವರಾಜೇಂದ್ರ ಕಂಠೀರವ ನರಸರಾಜ ನಮೋಸ್ತುತೆ. ಅಲ್ಲಿಗೆ ರಾಜರಿಗೆ ಹಾರ ಆಗ್ತಾರೆ, ಯಾಕೆಂದರೆ ಆ ಪಾರಿತೋಷಕ ಬಂತು ಅಂತ. ನೆಕ್ಸ್ಟ್ ಇಲ್ಲೊಂದು ಕಂದ ಪದ್ಯ ಆಡಬೇಕಲ್ಲ, ಕನ್ನಡಿ ಮುಖ ನೋಡಿಕೊಂಡು ಕಂಠೀರವ ನರಸರಾಜ ನಾಮಾಂಕಿತ ಪಾರಿತೋಷಕ ವಿಜಯೀ. ಯಾರು? ಗುಂಡು 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 ಕರ್ನಾಟಕ ಪ್ರಹಸನ ಪ್ರಪಿತಾಮಹ ಪಂಡಿತ ಮಂಡಲಾಗ್ರೇಸರ ಚಂಡ ಪ್ರಚಂಡ ಗುಂಡು ಗುಂಡೂರಾಯ ನಮೋಸ್ತು ಮೇ ಅಂತ ಹಾಡಾಕೊಂಡು. ನಮೋಸ್ತುತೆ ಅಲ್ಲ, ನಮೋಸ್ತು ಮೇ. ಇದೆಷ್ಟು ಟೈಟ್ಲು ಕೈಲಾಸಂ ಕೊಟ್ಕೊಂಡಿದ್ದು. ಕರ್ನಾಟಕ ಪ್ರಹಸನ ಪ್ರಪಿತಾಮಹ ಚಂಡ ಪ್ರಚಂಡ ಪಂಡಿತ ಮಂಡಲಾಗ್ರೇಸರ ಚಂಡ ಪ್ರಚಂಡ. ಇದು ಕರೆಕ್ಟಾಗಿ ಅಪ್ಲೈ ಆಗತ್ತೆ ಅವ್ರಿಗೆ. ಹಂಗಂದ ತಕ್ಷಣ ಜನಗಳು ನ್ಯಾಚುರಲಿ ಯಾರು ತಮಗೆ ತಾವೇ ಹಾರ ಹಾಕ್ಕೊಳ್ತಾರೋ ಜನಗಳೆಲ್ಲ ನಕ್ಕಿದ್ರಂತೆ. ನಕ್ಕಿದ ತಕ್ಷಣ ಅಷ್ಟೇ ಸೀರಿಯಸ್ ಆಗಿ ಸೂತ್ರಧಾರ ಹೇಳ್ತಾನೆ, ನಗಬೇಕಾದ್ದೇನೂ ಇಲ್ಲ. ಈಗಿನ ಕಾಲದಲ್ಲಿ ಅವರವರ ಯೋಗ್ಯತೆ ಅವ್ರವ್ರಿಗೆ ಗೊತ್ತೇ ಹೊರತು ಇತರರಿಗೆ ಏನು ಗೊತ್ತು.
ಆ ಇಂಗ್ಲೀಷ್ನಲ್ಲಿ ಪೊಯೆಟ್ ಎಂಬ ಕವಿ ಹೇಳಿದಾಗೆ, ಟು ಫಾಲ್ ಇನ್ ಲವ್ ವಿತ್ ಒನ್ಸ್ ಓನ್ ಸೆಲ್ಫ್ ಈಸ್ ದ ಓನ್ಲಿ ಲೈಫ್ ಲಾಂಗ್ ಪ್ಯಾಷನ್ ಪಾಸಿಬಲ್ ಅಲ್ವಾ, ಕಾಂಪಿಟೇಷನ್ ಇರಲ್ವಂತೆ. ಕವಿ ಕೇಸರಿಗಳಲ್ಲಿ ನನಗಿರುವ ಮಮತೆ, ಮರ್ಯಾದೆ, ವಿಶ್ವಾಸ, ವ್ಯಾಮೋಹ, ಭಕ್ತಿ, ಶ್ರದ್ಧಾದಿಗಳು ನನ್ನ ಯಾವ ಜೀವವು ತೃಣ ಮಾತ್ರವೂ ಲೋಪಿಸದಿರುವಲ್ಲಿ ಸಂದೇಹವೇ ಇಲ್ಲ ಅಂತ ಆಡಿಯನ್ಸ್ಗೆ ಹೇಳ್ಬಿಡ್ತಾನೆ. ಅಷ್ಟೊತ್ತಿಗೆ ಇನ್ನೊಬ್ಬ ಸೂತ್ರಧಾರ, ಹಂಗೆ ಅಸಿಸ್ಟೆಂಟ್, ಒಬ್ಬ ಕಂಡಕ್ಟರ್ ಅಂತ ಸುಬ್ಬು ಅಂತ ಅವನ ಅಸಿಸ್ಟೆಂಟು, ಅವನು ಬರ್ತಾನೆ, ಅರೇಂಜ್ಮೆಂಟ್ ಎಲ್ಲ ಮಾಡಿಬಿಡಪ್ಪ. ಯಾಕೆಂದರೆ ಆವಾಗಿಂದು ವಿಚಿತ್ರ ಆಡಿಯನ್ಸ್ ಮನಸ್ಸಿನಲ್ಲಿ ಇರೋದನ್ನು ಕೈಲಾಸಂ ಹೇಗೆ ಅರ್ಥ ಮಾಡ್ಕೊಂಡ್ರು ಅಂದರೆ, ಜನಗಳೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ಇನ್ಯಾವುದೋ ರೋಡ್ ಸೀನು, ಇನ್ಯಾವುದೋ ಪರದೆ, ಇನ್ಯಾವುದೋ ಅರಮನೆ, ಇನ್ಯಾವುದೋ ಸಿಂಹಾಸನ ಅಂತ. ಇಲ್ಲಿ ನೋಡಿದ್ರೆ ಏನು ಇಲ್ಲವೇ ಇಲ್ಲ, ಬಿಳಿ ಪರದೆ, ಅಲ್ಲೊಂದು ಫರ್ನಿಚರ್, ಆ ಥರ ಇದೆ. ಆ ಕಂಡಕ್ಟರು ಆ ಸುಬ್ಬು ಬಂದು ಕೇಳ್ತಾನೆ, ಸ್ವಾಮಿ ಗುಂಡೂರಾಯರೇ, ಇದೇನು ನಾಟಕ, ಇದು ಒಂದು ಕಂದ ಇಲ್ಲ, ಒಂದು ಪದ್ಯ ಇಲ್ಲ, ಒಂದು ಹಾಡಿಲ್ಲ, ಏನೋ ಹೊಸ ನಮೂನೆಯಾಗಿ ಕಾಣುತ್ತಲ್ಲ ಗುಂಡೂರಾಯರೇ, ಇದೇನು ಗುಟ್ಟು ಅಂತಾನೆ. ಆವಾಗ ಕೈಲಾಸಂ ನಾಟಕ ಹೇಗೆ ಬರದೆ ಅಂತ ಒಂದು ಮಾಡಿ ಹೇಳ್ತಾರೆ. ನೋಡು, ಚಿಕ್ಕ ವಯಸ್ಸಿನಲ್ಲಿ ನನಗೆ ಲೆಕ್ಚರ್ಗಳು ಕೇಳೋ ಕನಿಷ್ಠವಾಗಿದ್ರೂ ಈಗಿಂದ ಈಚೆಗೆ ಲೆಕ್ಚರ್ಗಳು ಕೊಡಬೇಕು ಅಂತ ಒಂದು ಚಪಲ ಉಟ್ಬಿಟ್ಟಿದೆ. ನಾನೇನು ಮಾಡಲಿ, ಈ ಚಪಲ ತೀರಿಸ್ಕೊಂಡೇ ಚಟ್ಟ ಹತ್ತಬೇಕು ಅಂತ ನಾನು. ಕೆಂಪಾಂಬುದಿಗೆ ಹೋದರೂ ಇವನು ಲೆಕ್ಚರ್ ಕೇಳಬಾರ್ದು ಅಂತ ಜನಗಳು. ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಂತೆ ಈ ಗುಂಡು. ಹೇಗೆ ಹೊಂದಿಸೋದು ಅಂದರೆ ಈ ಲೆಕ್ಚರ್ ಕೊಡಬೇಕು ಅನ್ನೋ ಚಪ್ಪಲ ತಿರುಗಿಸ್ಕೊಂಡು ಅಂತ ಜನಗಳು ಕೊರಗಿದೆ. ಆಮೇಲೆ ಥಟಕ್ ಅಂತ ಈ ಪರ್ಸ್ಪಿರೇಷನ್ ಅಂತಾರಲ್ಲ ಅಂತ ಹಂಗೆ ಅಂದ್ಬಿಟ್ಟು, ಪರ್ಸ್ಪಿರೇಷನ್ ಅಲ್ಲ ಇನ್ಸ್ಪಿರೇಷನ್ ಅಂತ ಅವ್ರು ಹೇಳೋದು. ಇನ್ಸ್ಪಿರೇಷನ್ ಅಂತಾರಲ್ಲ ಹಾಗೆ ತೋರಿಸ್ತು ಸುಬ್ಬು. ಆಯಸ್ಸೆಲ್ಲ ಅಕ್ಕಿ ಪೇಟೆಯಲ್ಲಿ ಕುಕ್ಕರಿಸ್ಕೊಂಡು, ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಕ್ಕಿಪೇಟೆ, ಬಳೆಪೇಟೆ, ಕಾಟನ್ಪೇಟೆ ಆ ಕಡೆ ಆಯಸ್ಸೆಲ್ಲ ಅಕ್ಕಿ ಪೇಟೆಯಲ್ಲಿ ಕುಕ್ಕರಿಸ್ಕೊಂಡು, ಹಾಗಾಗಿ ಅರಳೆಪೇಟೆಯಲ್ಲಿ ಹೊರಳಿ ಈ ಗ್ರಾಮಫೋನ್, ತಸ್ಬೀರ್ ಪೆಟ್ಟಿಗೆ, ಗ್ರಾಮಫೋನು ಅಂದರೆ ಆವಾಗಿನ ಕಾಲದಲ್ಲಿ ಒಂದು ಟೈ ಅಂತ ಹಿಂಗಿದ್ದು ಗ್ರಾಮಫೋನ್ ಇತ್ತಲ್ಲ, ತಸ್ಬೀರ್ ಪೆಟ್ಟಿಗೆ ಅಂದರೆ ಅದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವುಗಳನ್ನ ಅಂದಾಗ ಅವನ ಮುಖ ಒಂಥರ ಅಂದ್ಕೊಳ್ತಾನೆ. ಗ್ರಾಮಫೋನ್ ಗೊತ್ತಿಲ್ವೇ ಸುಬ್ಬು? ಗ್ರಾಮಫೋನು ಕರಿ ಮರದ ಪೆಟ್ಟಿಗೆ, ದೊಡ್ಡದೊಂದು ಗಡಿಯಾರ ತೊಗೊಳ್ಳೋದು, ಸಿಪ್ಪೆ ಎಲ್ಲ ಸುಲ್ದಾಕೋದು, ಗಡಿಯಾರದ ಹೊಟ್ಟೆಯಲ್ಲಿರೋದನ್ನೆಲ್ಲ ಪೆಟ್ಟಿಗೆಯಲ್ಲಿ ಜೋಡಿಸೋದು, ಗ್ರಾಮಫೋನ್ ಪೆಟ್ಟಿಗೆನಲ್ಲಿ ಮುಚ್ಚಿ ಕಬ್ಬಿಣದೊಂದು ಚಕ್ರ ಸಿಕ್ಸೋದು, ಇದು ಮೇಲೊಂದು ಚಕ್ರ ಸಿಕ್ಸೋದು, ಮೇಲೊಂದು ಕರಿ ದೋಸೆ, ರೆಕಾರ್ಡು, ರಾಗಿ ದೋಸೆ ಅಂತ ಮಾಡ್ತಾರಲ್ಲ ಕೆಲವು ಹೋಟ್ಲಲ್ಲಿ, ಪಕ್ಕದ ಹೋಟ್ಲಲ್ಲಿ. ಸೊ ಕರಿ ದೋಸೆ, ರೆಕಾರ್ಡು ಹಾಸೋದು, ಸೂಜಿ ಚುಚ್ಚಿ ಬೇಕೋ ಅಂತ ಬಾಯಿ ಬಿಟ್ಕೊಂಡಿರೋದು ಕೊಂಬು ಒಂದು ತಗಲಿಸಿ ತಿರುಗಿಸಿದ್ರೆ ಸುಬ್ಬು ಬೊಗಳಿದ್ದೆಲ್ಲ ತಿರುಗಿ ಬೊಗಳತ್ತೆ. ಇದು ಒಂದು. ಇನ್ನು ತಸ್ಬೀರ್ ಪೆಟ್ಟಿಗೆ ಗೊತ್ತಿಲ್ವೇ? ತಸ್ಬೀರ್ ಪೆಟ್ಟಿಗೆ, ಇದಕ್ಕೆ ಕ್ಯಾಮ್ರಾ ಅಂತ ಹೆಸರು. ತಸ್ಬೀರ್ ಅಂದರೆ ಕ್ಯಾಮ್ರಾ, ಇದು ಇಮೇಜು, ಕ್ಯಾಮ್ರಾ ಅಂತ ಹೆಸರು ಅದಕ್ಕೆ. ಅದೊಂದು ಜಂತು ಸುಬ್ಬು, ಜಂತು ಅದು, ಪ್ರಾಣಿ, ಪಂಚಪಾದ ಅದಕ್ಕೆ. ತಸ್ಬೀರ್ ಪೆಟ್ಟಿಗೆ ಪಂಚಪಾದ. ಹಿಂದೆ ನಿಂತ್ಕೊಂಡು ಬುರುಕಿ ಹಾಕ್ಕೊಂಡು ಬೆದರಿಸ್ತಾನಲ್ಲ, ಅವನದು 2, ಪೆಟ್ಟಿಗೆದು 3. ಪೆಟ್ಟಿಗೆದು 3. ಆದರೆ ಏಕಾಕ್ಷಿ, ಒಂದೇ ಕಣ್ಣು ಹಿಂಗೆ ತೆಗಿಸ್ತಾ ಇರ್ತಾರೆ, ಪ್ಲೀಸ್ ಸ್ಮೈಲ್, ಕಣ್ಣೊಂದೇ. ಇದ್ರ ಎದುರಿಗೆ ಜನಗಳು ನಿಂತ್ಕೊಂಡು ಸ್ವರೂಪ ನಾಶನ ಮಾಡ್ಕೊಳ್ತಾರಂತೆ. ಇವೆರಡನ್ನೂ ತಯಾರಾಗಿಟ್ಕೊಂಡು ಗ್ರಾಮಫೋನ್ ಪೆಟ್ಟಿಗೆ, ತಸ್ಬೀರ್ ಪೆಟ್ಟಿಗೆ ತಯಾರಾಗಿಟ್ಕೊಂಡು ಸುತ್ತಮುತ್ತಲು ನಡೆಯೋ ಜನಗಳು, ಅವರ ಭಾಷೆಯ ಸಂಭಾಷಣೆಗಳು, ಅವರ ಕಷ್ಟ ಸುಖಗಳು, ಇವುಗಳನ್ನೆಲ್ಲ ಪಟ್ಟಾಗಿ ಹಿಡ್ಕೊಂಡು ಎಳ್ಕೊಂಬಂದು ರಂಗಸ್ಥಳಕ್ಕೆ, ಅಂದರೆ ಬಹಿರಂಗ ಸ್ಥಳಕ್ಕೆ ಎಳ್ಕೊಂಬಂದು, ನಾನು ಲೆಕ್ಚರ್ನಲ್ಲಿ ಏನೇನು ಬೊಗಳಬೇಕು ಅಂತಿದ್ನೋ ಅದನ್ನೆಲ್ಲ ಇವ್ರುಗಳ ಬಾಯಿಂದ ಬೊಗಳಿಸ್ಬಿಟ್ಟಿದ್ದೀನಿ. ಅಂದರೆ ಜನ ಹೇಗಿದ್ದಾರೆ ಅದರ ತೊಗೊಂಡು ಜನಗಳು ಬೊಗಳಿಸಿದ್ದೀನಿ. ಜನಗಳು ಇದೇನೋ ನಾಟಕ ಅಂದ್ಕೊಂಡು ಕಾಸು ಕೊಟ್ಟು ಟಿಕೆಟ್ ತೊಗೊಂಡಿರ್ತಾರಲ್ಲ, ಒಳಗೆ ಬಂದು ಕೂತ ಮೇಲೆ ಇದು ಲೆಕ್ಚರ್ ಅಂತ ತಿಳಿದ್ರೂ ಕೂಡ ಕೊಟ್ಟು ಕಾಸು ಏನಾದರೂ ಕೇಳಲೇಬೇಕು ಅಂತ ಕೊನೆಯವ್ರಿಗೂ ಕುಕ್ಕರಿಸ್ತಾರೆ. ನಾನು ಲೆಕ್ಚರ್ನ ಕಿವಿಗೆ ಹಾಕಿಸ್ಬಿಡ್ತೀನಿ ಅಂತೇಳಿ. ಇದು ಕೈಲಾಸಂ ನಾಟಕ ಹೇಗೆ ಬರದೆ ಅಂತ ಪೀಠಿಗೆ ಕೊಟ್ಟಿದ್ದು. ಕೈಲಾಸಮೇ ಕೆಲವು ಸಲ ತಮಾಷೆಗೆ ಮಾಡಿದರು. ಶ್ರೀರಂಗರು ಗೊತ್ತು ನಮ್ಮಲ್ಲಿ. ಶ್ರೀರಂಗರ ನಾಟಕಗಳು ಭಾಳ ಅದ್ಭುತ ವಿಚಾರವಂತ ಹಾಸ್ಯಪ್ರಧಾನ ನಾಟಕಗಳು. ಶ್ರೀರಂಗರ ನಾಟಕಗಳಲ್ಲಿ ಏನು ಗೊತ್ತಾ, ಒಂದೊಂದು ಸಲ ಭಾಷಣ ಶುರು ಮಾಡಿಬಿಟ್ರೆ ಡೈಲಾಗು, ಮೊನೋಲಾಗು, 1 ಪೇಜ್ 2 ಪೇಜ್ ಡೈಲಾಗ್ಗಳು ಬರುತ್ತೆ. ಕೈಲಾಸಂ ಶ್ರೀರಂಗರ ಬಗ್ಗೆ ಮಾತಾಡಿದ್ರಂತೆ. ನನಗೂ ಶ್ರೀರಂಗರಿಗೂ ಡಿಫ್ರೆನ್ಸ್ ಏನು ಗೊತ್ತಾ, ನಾನು ಲೆಕ್ಚರ್ ಕೊಡೋಕ್ಕೋಗಿ ನಾಟಕ ಬರೆದೆ, ಶ್ರೀರಂಗರು ನಾಟಕ ಬರೆಯೋಕೆ ಹೋಗಿ ಲೆಕ್ಚರ್ ಕೊಟ್ಟರು ಅಂತ. ಇದು ಹೀಗೆ ಟೊಳ್ಳುಗಟ್ಟಿ ನಾಟಕ. ಇದ್ರದ್ದು ವಸ್ತುನ ನಾನು ಇದನ್ನು ಆಮೇಲೆ ತೊಗೊಳ್ತೀನಿ. ಇದು ಲಿಂಗ್ವಿಸ್ಟ್, ಭಾಷೆ ಕೈಲಾಸಂ, ಜನಗಳು ಆಡೋವಂಥದ್ದು ಹೀಗೆ ತೊಗೊಂಡ್ರಂತೆ. ಇಲ್ಲಿ 1-2-3 ಕೈಲಾಸಂ ಬೇರೆ ಬೇರೆ ಭಾಷೆಗಳನ್ನ ಹೇಗೆ ತೊಗೊಂಡ್ರು ಅಂತ. ಯಾವಾಗ ಜನಗಳು ಆಡೋ ಭಾಷೆನೇ ನಾನು ಬರಿತೀನಿ ಅಂತ ಹೇಳಿದ್ಮೇಲೆ ಜನಗಳು ಯಾವ ರೀತಿ ಮಾತಾಡ್ತಾರೋ ಅದೇ ಥರ ತರಬೇಕಲ್ವ. ಆವಾಗೆಲ್ಲ ಕನ್ನಡ, ತಮಿಳು, ತೆಲುಗು, ಉರ್ದು, ಇಂಗ್ಲೀಷು, ಸಂಸ್ಕೃತ ಎಲ್ಲ ಭಾಷೆಗಳು ಬೆಂಗಳೂರಲ್ಲಿ ಮಾತಾಡ್ತಾಯಿದ್ರು. ಆವಾಗ ಬೆಂಗಳೂರಲ್ಲಿ ಬರೀ ಕನ್ನಡ ಅಷ್ಟೇ ಅಲ್ಲ,
ಕನ್ನಡ, ತಮಿಳು, ತೆಲುಗು, ಉರ್ದು, ಇಂಗ್ಲೀಷು ಎಲ್ಲ ಭಾಷೆಗಳನ್ನು ಜನ ಮಾತಾಡ್ತಾಯಿದ್ರು ಆವಾಗ. ಇವಾಗಿನ ಥರನೇ ಇವಾಗಲೂ ಹಂಗೆ ಇದೆ, ಏನು ಚೇಂಜ್ ಆಗಿ ಯಾವಾಗಲೂ ಕಾಸ್ಮೋಪಾಲಿಟನ್. ಕನ್ನಡ ಬರಲೇಬೇಕಾಗಿಲ್ಲ. ನಮ್ಮ ಫ್ರೆಂಡ್ ನಮ್ಮ ಆಫೀಸ್ನಲ್ಲಿ ಆಲ್ ಇಂಡಿಯಾದಿಂದ ಟ್ರಾನ್ಸ್ಫರ್ ಬರ್ತಾರೆ, 7-8 ವರ್ಷ ಇರ್ತಾರೆ. ಒಬ್ಬರು ಒಂದು ಕನ್ನಡ ಕಲಿಯೋಕ್ಕಾಗಲಿ, ಒಂದು ಕಲಿಯೋದೇ ಇಲ್ಲ. ಕನ್ನಡ ಕಲಿಬೇಕಾಗಿಲ್ವಲ್ಲ, ನಾವೇ ಬೇರೆ ಭಾಷೆ ಕಲ್ತ್ಕೊಂಡ್ಬಿಡ್ತೀವಿ ನಾವು. ಸೊ ಇದು ಕೈಲಾಸಮ್ಮ ಹೇಗಿರ್ತೀವೋ ಹಾಗೆ. ಕೈಲಾಸಮ್ಮ ಎಲ್ಲ ಭಾಷೆನೂ ಮಿಕ್ಸು. ಒಬ್ಬರು ಸ್ನೇಹಿತರು ಕೇಳಿದ್ರಂತ ಅವ್ರನ್ನ, ಸರ್ ನೀವು ಯಾಕೆ ಪ್ಯೂರ್ ಕನ್ನಡದಲ್ಲಿ ಬರೆಯಲ್ಲ? ಕೈಲಾಸಮ್ಮ ಉತ್ತರ, ಪ್ಯೂರ್ ಕನ್ನಡನೇ ನಾನು ಬರೆಯೋದು. ಆ ಪ್ಯೂರ್ ಅನ್ನೋದು ಇಂಗ್ಲೀಷ್ ಆಯ್ತಲ್ಲ ಅಲ್ಲಿ. ಪ್ಯೂರ್ ಕನ್ನಡನೇ ಅಪ್ಪ ನಾನು ಬರೆಯೋದು. ನೀವೆಲ್ಲ ಹೇಗೆ ಟಾಕ್ ಮಾಡ್ತೀರೋ ನಾನು ಅದನ್ನು ರೈಟ್ ಮಾಡ್ತೀನಿ. ಇದನ್ನು ಕೆಲವರು ನಮ್ಮ ಬೂಟಾಟಿಕೆ ಇರೋದನ್ನೆಲ್ಲ ಕೈಲಾಸಮ್ಮ ಅವ್ರ ನಾಟಕಗಳಲ್ಲಿ ಹಾಡ್ಕೊಂಡಿದ್ದಾರೆ. ಇದು ಒಂದೊಂದು ಭಾಷೆ, ಎಲ್ಲ ಭಾಷೆಗಳು ಹೇಗೆ ಜನಗಳು ಮಾತಾಡ್ತಿದ್ರು, ಸಮಾಜದಲ್ಲಿ ಇದ್ರ ಮುಖಾಂತರ ಹೇಗೆ ತೋರಿಸ್ತಾಯಿದ್ರು ಅನ್ನೋದಕ್ಕೆ 3-4 ಭಾಷೆಗಳದ್ದು ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಕೈಲಾಸಮ್ಮ ಭಾಷೆ ವೈಖರಿ, ರಚನಾ ಶೈಲಿ ಅಂತ ಇದೆ. ಭಾಷೆ ರಚನೆ ಹೇಗಿತ್ತು, ಎಲ್ಲ ಭಾಷೆಗಳಿಗೂ ಇದು ಕಮಾಂಡ್ ಹೆಂಗಿತ್ತು ಅನ್ನೋಕ್ಕೆ ಒಂದು 3-4 ವಕ್ರ ದೃಷ್ಟಿಯಿಂದ ನೋಡೋದು ಅಂತ ಮಾತ್ರ ತೊಗೊಳ್ಳಿ ದಯವಿಟ್ಟು. ಇಲ್ಲಿ ಜಾತಿ ಬಗ್ಗೆ ಯಾರು ಮೆನ್ಷನ್ ಮಾಡಿದ್ರೆ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಾರ್ದು, ಸುಮ್ಮನೆ ಹೆಸರಿಗೆ ಮಾತ್ರ ಅಷ್ಟೇ. ಇಬ್ಬರು ಬ್ರಾಹ್ಮಣರು, ಹೇಗೆ ಹ್ಯೂಮರ್ ಹುಟ್ಟಿಸ್ತಾ ಇತ್ತು ಕೈಲಾಸಮ್ಮದು. ಒಬ್ಬರು ಶಾವಿಗೆ ಶಾಸ್ತ್ರಿಗಳು ಅಂತ, ಇನ್ನೊಬ್ಬರು ಒಬ್ಬಟ್ಟು ಭಟ್ರು ಅಂತ. 2 ಪಾತ್ರೆಗಳು ಹೆಂಗೆ ತರ್ತಾರೆ, ಒಬ್ಬಟ್ಟು ಭಟ್ರು ಅಂತ, ಶಾವಿಗೆ ಶಾಸ್ತ್ರಿಗಳು, ಅವ್ರವ್ರಿಗೆ ಫೇವ್ರೇಟ್ ಐಟಮ್ಗಳಿದು ಅಂತ. ಇವರು ಒಬ್ಬಟ್ಟು ಭಟ್ರು ಮಾತ್ರ ಮುಖ ಎಲ್ಲ ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಶಾಸ್ತ್ರಿಗಳು ಮಾತ್ರ ಮುಖ ಹಿಂಗೆ ಪೆಚ್ಚು ಹಾಕ್ಕೊಂಡು ಹಿಂಗೆ ಬರ್ತಾ ಇದ್ದಾರೆ. ಇವ್ರು ಕೇಳ್ತಾರೆ, ಇದೇನು ಶಾಸ್ತ್ರಿಗಳೇ ಮುಖ ಯಾಕೋ ಕಳೆಗುಂದಿರೋ ಆಗಿದೆಯಲ್ಲ, ದಕ್ಷಿಣೆ ಸಿಕ್ಲಿಲ್ವಾ ಅಂತ ಇವರು. ಅದಕ್ಕೆ ಇವ್ರು ಹೇಳ್ತಾರೆ, ಸಿಕ್ತು, ಆದರೂ ದೈವ ಸಾಕ್ಷಾತ್ತಾಗಿ ಹೇಳ್ತೀನಿ ಕೇಳಿ ಭಟ್ರೆ, ದುಡ್ಡಿನ ಆಸೆ ಅನ್ನೋದು ನನ್ನ ರಕ್ತದಲ್ಲೇ ಇಲ್ಲ, ಆತ್ಮಸ್ತುತಿ ಅನ್ನೋದು ನನ್ನ ಸ್ವಭಾವದಲ್ಲೇ ಇಲ್ಲ, ಇನ್ನು ಪರನಿಂದೆ ಅನ್ನೋದು ನಮ್ಮ ಪ್ರವರದಲ್ಲೇ ಇಲ್ಲ. ಆದರೂ ಹೇಳ್ತೀನಿ, ನನಗೂ 4 ಆಣೆ, ಅಲ್ಲಿ ನೆರೆದಿದ್ದ ನಾಯಿಗಳಿಗೂ 4 ಆಣೆನೇ. 3 ಬಂದ್ಬಿಡ್ತಲ್ಲ ಅಲ್ಲಿ. ಇದು ಕೈಲಾಸಮ್ಮ ಶೈಲಿ, ಒಬ್ಬಟ್ಟು ಭಟ್ರು ಅಂತ. ಇದರಲ್ಲಿ ಭಾಳ ಆಶ್ಚರ್ಯ ಏನಪ್ಪ ಅಂದರೆ, ಕೈಲಾಸಮ್ಮ ಆಪೋಸಿಟ್ ಕ್ಯಾರೆಕ್ಟರ್ಗಳು ತಂದುಬಿಡ್ತಾರೆ. ಹ್ಯೂಮರ್ ಹೇಗೆ ಹುಟ್ಟತ್ತೆ ಅಂತ ನಮ್ಮ ಕೆಲವು ಸ್ನೇಹಿತರನ್ನ ಕೇಳ್ತಾ ಇರ್ತೀನಿ. 2 ಆಪೋಸಿಟ್ ಪಾತ್ರಗಳನ್ನು ತಂದುಬಿಟ್ರೆ ಇವರಿಬ್ಬರು ಏನು ಮಾತಾಡ್ತಾರೆ ಅಂತಲೇ ಗೊತ್ತಾಗಲ್ಲ. ಅಂಥ ಕ್ಯಾರೆಕ್ಟ್ರನ್ನ ತಂದಿಟ್ಬಿಟ್ರೆ ಕೈಲಾಸಮ್ಮ ಆಟೋಮೆಟಿಕ್ಕಾಗಿ ಅವ್ರು ಮಾತಾಡೋದನ್ನ ಇಟ್ಬಿಟ್ರೆ ಸಾಕು, ಕೈಲಾಸಮ್ಮ ಮಾಡ್ತಾ ಇಟ್ಟೇಕು. ಫಾರ್ ಎಕ್ಸಾಂಪಲ್, ಒಬ್ಬ ಸಂಪ್ರದಾಯಸ್ಥ ಬ್ರಾಹ್ಮಣ, ಇನ್ನೊಬ್ಬ ಸಂಪ್ರದಾಯಸ್ಥ ಮುಸ್ಲಿಂ. ಇವರಿಬ್ಬರನ್ನ ಸ್ಟೇಜ್ ಮೇಲೆ ತಂದರೆ ಅವ್ರು ಯಾವ ವಿಷಯ ಮಾತಾಡ್ತಾರೆ? ಆಶ್ಚರ್ಯ ಅಲ್ವಾ? ಯಾವ ವಿಷಯ ಮಾತಾಡ್ತಾರೆ ಅವರು ಅಂತ ಹಿಂಗೆ ಕೇಳಬೇಕು. ಬ್ರಾಹ್ಮಣರು ಬರ್ತಾರೆ, ಇವರು ಸ್ವಲ್ಪ ಆ ಕಡೆ ಇರೋದ್ರಿಂದ ಗೊತ್ತು, ಆ ಕಡೆ ಈ ಕಡೆ ಓಡಾಡ್ತಾ ಇರೋದು. ಇವರು ಮಸೀದಿಗೆ ಹೋಗುವಾಗ, ಅವ್ರ ದೇವಸ್ಥಾನಕ್ಕೆ ಹೋಗುವಾಗ ಒಬ್ರಿಗೊಬ್ಬರು ನೋಡಿರ್ತಾರೆ. ಇವರೊಬ್ಬರು ಸಿಕ್ಬಿಟ್ಟಾರೆ, ಗಡಫ್ ಖಾನ್ ಅಂತ ಒಬ್ಬ, ಇನ್ನೊಬ್ರು ಯಾರೋ ಶಾಸ್ತ್ರಿಗಳು ಸಿಕ್ಬಿಟ್ಟಾರೆ. ನಮಸ್ತೆ ಬೊಮ್ಮಂಜಿ ಅಂದ. ಓ ನಮಸ್ಕಾರ ಅಂತಾರೆ. ಚೆನ್ನಾಗಿದ್ದಾರೆ ಅಂದ. ಯಾರು ಅಂದರು ಇವರು. ಚೆನ್ನಾಗಿದ್ದಾರೆ ಅಂದ. ಯಾರು ಅಂದ. ನಿಮ್ಮದುಗೆ ಅಂದ್ರವರು. ಓ ಏನೋ ಆ ಭಗವಂತನ ಕೃಪೆ, ಆ ದೈವರ ಅನುಗ್ರಹ ಇಷ್ಟು ಮಾತ್ರ ಇಟ್ಟಿದ್ದಾನೆ ಆ ಭಗವಂತ, ಯಾವಾಗ ಕರೆಸ್ಕೊಳ್ತಾನೋ ಗೊತ್ತಿಲ್ಲ ಅಂದು ಹೋಗ್ಬೇಕು ತಾನೆ. ಇವರು ಅನ್ನೆಸೆಸರಿ ಕ್ಯೂರಿಯಾಸಿಟಿ ಇರಬಾರ್ದು ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯದಲ್ಲಿ ಅಂತ ಕೈಲಾಸಮ್ಮ ಹೇಳ್ತಾರೆ. ಏನು ಸಾಹೇಬ್ರೆ ಊಟ ಆಯಿತು ಅಂತ ಕಾಣುತ್ತೆ ಅಂದು. ನೆಕ್ಸ್ಟು ಕ್ವಶನ್, ಅವನು ಅಬ್ಬಿ ಹೋಗಯ್ಯ ಸಾಬ್ ಅಂದ. ಮುಂದಕ್ಕೆ ಹೋಗ್ಬಾರ್ದಾ ಇವರು? ನೆಕ್ಸ್ಟು ಅಲ್ಲಿ ಕುತೂಹಲ ಎಲ್ಲಿ ನಿಲ್ಲಲ್ಲ ಅನ್ನೋಕ್ಕೆ, ಏನು ಸಾಹೇಬ್ರೆ ನಿಮ್ಮ ಮನೇಲಿ ಏನು ಇವತ್ತು ಅಡುಗೆ? ಅವ್ರ ಅಡುಗೆ ಏನು ಗೊತ್ತಾಗತ್ತೆ ಇವ್ರಿಗೆ ಅಲ್ವಾ? ನಿಮ್ಮ ಮನೆಯೊಳಗೆ ಏನು ಇವತ್ತು ಸ್ಪೆಷಲ್ ಅಡುಗೆ ಅಂದರು. ಅದಕ್ಕೆ ಅವ್ರು ಹೇಳ್ತಾ, ಸಾಬಿ ಇವತ್ತು ನಮ್ಮದು ಮನೆಯೊಳಗೆ ಕಾಲ ಮುರ್ಗೈಕ ಸಾಲ್ನಾ. ಕಾಲ ಮುರ್ಗೈಕ ಸಾಲ್ನಾ ಏನು ಹಾಗಂದರೆ ಅಂದರು. ಅರೆ ಸ್ವಾಮಿ ಕಾಲ ಮುರ್ಗೈ ಮಾಲೂಮ್ ನೈ, ಎಳೆ ಕೋಳಿ. ಕಾಲ ಮುರ್ಗೈ ಅಂದರೆ ಎಳೆ ಕೋಳಿ. ಎಳೆ ಕೋಳಿ ಇದ್ದಾರೆ ಇಲ್ಲ, ಸಾಲ್ನಾ ಅಂದರೆ ಪಲ್ಯ. ಎಳೆ ಕೋಳೆ ಇದ್ದಾರೆ ಇಲ್ಲ ಅವ್ರದ್ದು ಪಲ್ಯ ಅಂದ. ಅಲ್ಲಿಗೂ ಕುತೂಹಲ ನಿಲ್ಲಿಲ್ಲ ಇವರಿಗೆ. ಸರಿ ಸಾಹೇಬ್ರೆ, ನೀವು ಈ ಕೋಳಿಗಳಲ್ಲಿ ಎಳೆದು ಯಾವುದು ಅಂತ ಅದು ಹೇಗೆ ನಿಷ್ಕರ್ಷೆ ಮಾಡ್ತೀರಾ? ಅರೆ ಸ್ವಾಮಿ ಉಸ್ಮೆ ಕ್ಯಾ ಹೇ, ಹಲ್ಲು ಇಲ್ಲ, ಹಲ್ಲುಯಿಂದ ಅಂದ. ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗೋತಾರೆ. ಕ್ಷಮಿಸಿ ಸಾಹೇಬ್ರೆ, ನನಗೆ ಕೋಳಿಗಳು ತಿಂದು ಅಭ್ಯಾಸ ಇಲ್ದಿದ್ರು ಕೋಳಿಗೆ ಹಲ್ಲಿಲ್ಲ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತು. ಇವನು ಹೇಳ್ತಾನೆ, ಅರೆ ಸ್ವಾಮಿ ಕೋಳಿಗೆ ಹಲ್ಲು ಇಲ್ದ ಇದ್ರೇನೋ ನಮ್ಮದುಗೆ ಇಲ್ಲ. ಇದು ಕೈಲಾಸಮ್ಮ ಶೈಲಿ. ಆ ಭಾಷೆಗಳನ್ನ ಹೆಂಗೆ ತಿರುಗಿಸೋದು ಅಂತ ನೋಡೋಕ್ಕೆ ಹಿಂಗೆ ತೊಗೊಂಡಿರುತ್ತೆ. ಇನ್ನು ತೆಲುಗುದು ಒಂದೊಂದು ಭಾಷೆಯಲ್ಲಿ 2-3 ಉದಾಹರಣೆಗಳು ತೊಗೊಂಡು ಕೈಲಾಸಮ್ಮ ಶೈಲಿ, ಆಮೇಲೆ ಪೋಲಿಕಿಟ್ಟಿಗೆ ಹೋಗ್ಬಿಡ್ತೀನಿ ನಾನು. ಸೊ ತೆಲುಗು ಕೂಡ ಎಲ್ಲ ಭಾಷೆನೂ ಬರ್ತಾಯಿತ್ತು ಅನ್ನೋದಕ್ಕೆ ಒಂದು ಆಶ್ಚರ್ಯ. ಅಂದರೆ ಆ ಭಾಷೆಯವರು ತೊಗೊಂಡ್ರೆ ಆ ಭಾಷೆಯವರ ಮೆಂಟಾಲಿಟಿ, ಅವರು ಯಾವ ರೀತಿ ವಿಚಾರ ಮಾಡ್ತಾರೆ ಅಂತ. ಅವರು ಒಬ್ಬರು ಶೆಟ್ರು ಪಾಪ ಹಿಂದೂಪುರಕ್ಕೋ ಅನಂತಪುರಕ್ಕೋ ದೊಡ್ಡ ಒಂದು ಪಾರ್ಸಲ್ ಕಳಿಸ್ಬೇಕು ಅಂತ ಹಿಂಗೆ ಹೋದರು.
ಇಷ್ಟು ದೊಡ್ಡ ಪಾರ್ಸಲ್ಲು, ಅದರೊಳಗೆ ಅರ್ಗ ಎಲ್ಲ ಸೀಲೆಲ್ಲ ಮಾಡಿ ಇವರಿಗೆ ತೋರಿಸಿದಷ್ಟು 20 ರೂಪಾಯಿ 50 ರೂಪಾಯಿ ಎಷ್ಟೋ ಸ್ಟ್ಯಾಂಪು ಇವರೇ ತೂಕ ಗೀಕ ಮಾಡಿ, ಯಾಕೆಂದರೆ ಇವ್ರದ್ದೇ ಒಂದು ಬೈ ಆ್ಯಂಡ್ ಸೇವ್ ಅಂಗಡಿ ಇತ್ತು, ಪ್ರಾವಿಷನ್ ಸ್ಟೋರ್ಸ್ ಇತ್ತು, ಅದರಲ್ಲೇ ತೂಕ ಮಾಡಿಕೊಂಡು ಅದರೊಳಗೆ ಎಷ್ಟಾಗುತ್ತೋ ಸ್ಟ್ಯಾಂಪ್ ಅಂಟಿಸಿ ಪೋಸ್ಟ್ ಆಫೀಸಿಗೆ ತೊಗೊಂಡೋಗಿ ಕೊಟ್ರಂತೆ. ಅವನು ಪೋಸ್ಟ್ ಆಫೀಸ್ನಲ್ಲಿ ಕ್ಲಾರ್ಕ್ ತೂಕ ಮಾಡಿಬಿಟ್ಟು ನೋಡ್ದ ಸ್ಟ್ಯಾಂಪ್ ಸ್ವಲ್ಪ ಶಾರ್ಟೇಜ್ ಬರ್ತಾಯಿದೆ. ಇವರು ಪ್ರಾವಿಷನ್ ಸ್ಟೋರ್ಸ್ನಲ್ಲಿ ಸಂಪಂಗಿರಾಮ್ ಶೆಟ್ರು ಅಂತ ಇಟ್ಕೊಳ್ಳೋಣ. ಶೆಟ್ರೆ, ಈ ಬಾಂಗಿ ಭಾರ ಜಾಸ್ತಿ ಇದೆ, ಅದರಿಂದ ಇನ್ನೂ ಸ್ವಲ್ಪ ಸ್ಟ್ಯಾಂಪ್ ಹಾಕಬೇಕು. ಕರೆಕ್ಟ್ ಅಲ್ವಾ? ಬಾಂಗಿ ಭಾರ ಜಾಸ್ತಿ ಇದೆ, ಇನ್ನೂ ಸ್ವಲ್ಪ ಸ್ಟ್ಯಾಂಪ್ ಹಾಕಬೇಕು. ಇವರು ಪ್ರಾವಿಷನ್ ಸ್ಟೋರ್ ಬೈ ಆ್ಯಂಡ್ ಸೇವ್ ತಕ್ಷಣ ಕೇಳ್ತಾರೆ, ಕಾದಂಡಿ ಬಾಂಗಿ ಭಾರಂ ಜಾಸ್ತಿ ಐತೆ, ಉಂಡೆ ಸ್ಟ್ಯಾಂಪ್ಲರ್ ಅಂಡ್ ಪೀಕೇಸ್ತಾರ ಇಂಕ ರೆಂಡು ವೇಸ್ತಾರ ಅಲ್ವಾ? ತೂಕ ಮಾಡಿದ್ರೆ ಜಾಸ್ತಿ ಬಂದರೆ ತೆಗಿಬೇಕಲ್ವಾ? ಸೊ ಈ ಥರ ವಿಚಾರ ಮಾಡ್ತಾರೆ ಅವರು ಕೈಲಾಸಮ್ಮ. ತಾವರೆಕೆರೆ ಅಂತ ಒಂದು ಭಾಳ ಅದ್ಭುತವಾದ ಒಂದಿದೆ, ಅದಕ್ಕೆ ತೆಲುಗು ವಿಷಯ ಕಡೆಕ್ಟ್ ಈ ಥರ. ಇವ್ರಿಗೆ ಒಂದು ಸರಿ ಒಬ್ಬ ಶೆಟ್ರಿಗೆ ಹಲ್ಲು ನೋವು ಬಂತಂತೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹಲ್ಲು ನೋವು, ತಿನ್ನೋಕ್ಕಾಗ್ತಾಯಿಲ್ಲ, ಭಾಳ ಕಷ್ಟ ಆಗ್ತಾಯಿದೆ. ಈ ಹಲ್ಲು ನೋವಿನ ಬಗ್ಗೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಇದೆ, ಕೈಲಾಸಮ್ದಲ್ಲ, ನೆನಪು ಬಂತು ಅಂತ ಹೇಳ್ಬಿಡ್ತೀನಿ. ಹಲ್ಲು ನೋವು ಬಂದಾಗೆಲ್ಲ ಈ ಪದ್ಯ ಜ್ಞಾಪಿಸ್ಕೊಳ್ಳಿ, ಭಾಳ ಮಜಾ ಇದೆ. ಸಮ್ ಡಿಸೀಸಸ್ ಆರ್ ಫಿಸಿಕಲ್, ಸಮ್ ಆರ್ ಮೆಂಟಲ್, ಬಟ್ ಒನ್ ದಟ್ ಈಸ್ ಬೋತ್ ಈಸ್ ಡೆಂಟಲ್ ಅಂತ ಒಂದು ಮಾತು. ಎರಡು ಹಲ್ಲು ನೋವು ಬಂದಾಗ ಭಾಳ ಕಷ್ಟ ಆಗ್ಬಿಡುತ್ತೆ. ಸೊ ಈ ಶೆಟ್ರಿಗೆ ಹಲ್ಲು ನೋವು ಬಂತು. ಯಾರೋ BDS MDS ಡಾಕ್ಟ್ರ್ ಹತ್ರ ಹೋದರು. ಇಲ್ಲಿ ನೋಡ್ತಾ ಇದೆ ನೋಡಿ, ಆ ಡಾಕ್ಟ್ರ್ ಅಂತ ಹಿಂಗೆ ಹಾಕಿ, ಶೆಟ್ರೆ ಭಾಳ ಸೀರಿಯಸ್ ಆಗಿಬಿಟ್ಟಿದೆ, ಇದನ್ನು ರೂಟ್ ಕೆನಾಲ್ ಮಾಡಬೇಕು, ಇದಕ್ಕೆ ಕ್ಲಿಪ್ ಹಾಕಬೇಕು, ಇದಕ್ಕೆ ಕಿತ್ತಾಕಬೇಕು, ಇದಕ್ಕೆ ಹಿಂಗೆ ಮಾಡಬೇಕು, ಈ ಥರ ಎಲ್ಲ ಇದನ್ನು ಕ್ಲೀನ್ ಮಾಡಬೇಕು, ಹಿಂಗೆಲ್ಲ ಹೇಳಿ ಸದ್ಯಕ್ಕೆ ನೋವು ಕೊಡ್ತಾ ಇರೋದು ಮಾತ್ರ ಕಿತ್ಬಿಡ್ಲಾ? ಓಕೆ ಪಿಕ್ಕಿ ಎಂಡ ಅಂದರು. ಕೂಡಿಸ್ಬಿಡಿ ಬಾಯಿ ಅಂತ ಬಾಯಿ ತೆಕ್ಕೊಂಡಿದ್ದಾರೆ. ಇವ್ರು ಕೇಳಬೇಕು ತಾನೆ, ಕ್ಲೋರೋಫಾರ್ಮ್ ಕೊಡೋಕ್ಕೆ ಅಂತ ಮೂಗತ್ರ ಔಷಧಿ ಕೊಡೋಕ್ಕೆ ಬಂದ್ರಂತೆ. ಕ್ಲೋರೋಫಾರ್ಮ್ ಮೂಗತ್ರ ತಕ್ಷಣ ಇವರು ಶೆಟ್ರು ಕೇಳ್ತಾರೆ, ಇದೇಮಿದೆ? ನೋಟ್ಲು ಉಂಡೆ ಪಳ್ಳು ಪೀಕಿಚ್ಕೊನೆ ದನಕ್ಕೆ ಒಚ್ಚಿ ಕೂಚುಂಟೆ ಮುಖಕ್ಕೆ ಪೆಡ್తున్నారు ಔಷಧ ಮಮ್ಮಿರು. ಸೊ ಮೂಗಿಗೆ ಹಾಕಿಡ್ತಾ ಇದ್ದೀರಾ? ಹೆದರ್ಕೋಬೇಡಿ ಯಜಮಾನ್ರೆ, ಇದು ಕ್ಲೋರೋಫಾರ್ಮ್ ಅಂತ, ಜ್ಞಾನ ತಪ್ಪಿಸೋದಕ್ಕೆ ಔಷಧಿ, ಜ್ಞಾನಂ ತಪ್ಪಿಸೋದಕ್ಕೆ ಔಷಧ ಐತೆ. ನಾನು ವಸ್ತಾನು ಅದೇ ಕೂತ್ಕೊಳ್ಳಿ, ಹೆದರ್ಕೋಬೇಡಿ, ಹೋದ ಜ್ಞಾನ ತಿರುಗಿ ಬಂದ್ಬಿಡುತ್ತೆ. ಆದರೆ ಜ್ಞಾನ ತಪ್ಪಿರೋವಾಗ ನಾನು ಏನು ಮಾಡಿದ್ರು ನಿಮಗೆ ಗೊತ್ತಾಗಲ್ಲ ಅಷ್ಟೇ. తిరుపతి వెంకటరమణ ఆంటీ ఏం చేస్తే కూడా ಗೊತ್ತೇಯಲ್ಲದ అయితే రవంతు ఉండండ నా దగ్గర చిల్లర ఎంత ఉందో ఎంచుకుంటాను ఇప్పుడే. ಇದು ಆ ಮೆಂಟಾಲಿಟಿ, ಆ ಶೈಲಿ. ಇದು ಎಲ್ಲ ಭಾಷೆಯಲ್ಲಿ ಹಿಂಗೆ ಮಾಡ್ತಾಯಿದ್ರು. ಕೈಲಾಸಂ ಇಂಗ್ಲೀಷ್ ಅಂತೂ ಎಕ್ಸ್ಪರ್ಟು, ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತೂ ಕೈಲಾಸಂ ಸಿಕ್ಕಾಬಿಟ್ಟು ಅದ್ಭುತ. ಆವಾಗಿನ ಕಾಲದವ್ರು ಹಂಗೆ ಇದ್ದಿದ್ರು. ಆ ಪದಗಳನ್ನ ಹಂಗೆ ತಿರುಗಿಸ್ತಾರೆ. ಹೋಮ್ ರೂಲ್ ಮೆನ್ಷನ್ ಮಾಡಿದ್ರು ಪೂಜ್ಯ ರಾಮಸ್ವಾಮಿಗಳು. ಹೋಮ್ ರೂಲ್ನಲ್ಲಿ ಅದೇ ಥರ ಅವಳು ಮಹಾ ಬಜಾರಿ ಆಗಿರ್ತಾಳೆ. ಗಂಡ ಇಂಗ್ಲೀಷ್ನ ಹೆಂಗೆ ಟ್ವಿಸ್ಟ್ ಮಾಡ್ತಾಯಿರೋ ಅನ್ನೋಕ್ಕೆ, ಮದುವೆಗೆ ಮುಂಚೆ ಕಣ್ಣು ಬಿಡೋಕೆ ಅರಿಯದ ಕೂಸಾಗಿದ್ದು ಈ ಹೆಂಡತಿ ಬಗ್ಗೆ ಹೇಳ್ತಾನೆ ಗಂಡ. ಆಫುಲಿ ಸಿಂಪಲ್ ಆಗಿದ್ದವಳು ನೌ ಶಿ ಹ್ಯಾಸ್ ಬಿಕಮ್ ಸಿಂಪ್ಲಿ ಆಫುಲ್ ಅಂತ. ಇದು ಆ ಪದಗಳಲ್ಲೇ ಆಡ್ತಾರೆ. ಆಫ್ಟರ್ ಆಲ್ ಈಸ್ ತಕ್ಷಣ ಯಾವುದೋ ಒಂದು ಕ್ಲಬ್ಗೆ ಹೋಗ್ತದೆ, ಸೆಂಚುರಿ ಕ್ಲಬ್ಬು, ಎಲ್ಲ ಬ್ರಿಟಿಷ್ನವ್ರು ಕೂತಿದ್ರು. ಕೈಲಾಸಂ ಕಪ್ಪಿಗೆ ಸಿಗರೇಟ್ ಸೇದ್ಕೊಂಡು ಹಿಂಗೆ ಹೋದ ತಕ್ಷಣ ಇವ್ರು ಏನು ಇಂಗ್ಲೀಷ್ ಬರಲ್ಲ ಏನಿಲ್ಲ ಅಂತ ಇಂಗ್ಲೀಷ್ನಲ್ಲಿ ಬೈದ್ಬಿಟ್ನಂತೆ ಯಾವನೊಬ್ಬ. ಇಂಗ್ಲೀಷ್ನಲ್ಲಿ ಬೈದ ತಕ್ಷಣ ಕೈಲಾಸಂ ಅವನಿಗಿಂತ ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ ರಿಪ್ಲೈ ಕೊಟ್ಟರು. ತಕ್ಷಣ ಈ ಇನ್ನೊಬ್ಬ ಬ್ರಿಟಿಷ್ನವ್ರಿಗೆ ಹೇಳ್ತಾನೆ, ಓ ಆಫ್ಟರ್ ಆಲ್ ಹೀ ಈಸ್ ಎ ಜೆಂಟ್ಲ್ಮನ್ ಅಂದರೆ ಇಂಗ್ಲೆಂಡ್ ರಿಟರ್ನ್, ಆಫ್ಟರ್ ಆಲ್ ಹೀ ಈಸ್ ಎ ಜೆಂಟ್ಲ್ಮನ್. ಕೈಲಾಸಂ ಹೇಳ್ತಾರೆ, ಮೈ ಡಿಯರ್ ಫ್ರೆಂಡ್, ಬಿಫೋರ್ ಆಲ್ ಐ ಆಮ್ ಎ ಜೆಂಟ್ಲ್ಮನ್. ಅಂದರೆ ನಿಮ್ಗೆಲ್ಲರಿಗಿಂತ ಮುಂಚೆ. ಈ ಆಫ್ಟರ್ ಆಲ್ ಬಿಫೋರ್ ಆಲ್ ಅನ್ನೋದು ಹೊಸ ಮೀನಿಂಗು. ಅಮ್ಮ ಅವ್ರ ಗಂಡ ಅನ್ನೋ ನಾಟಕದಲ್ಲಿ, ಇಂಗ್ಲೀಷ್ದು ಒಂದೊಂದು ಭಾಷೆದು ಎರಡೆರಡು ಎಕ್ಸಾಂಪಲ್ ಮಾತ್ರ. ಅಮ್ಮ ಅವ್ರ ಗಂಡ ಅನ್ನೋ ನಾಟಕದಲ್ಲಿ ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡನ್ನು ಕರ್ಕೊಂಬರ್ತಾನೆ. ನೀನು ಮನೆ ಯಾವಾಗ ನೋಡಿದ್ರು ಹೆಂಡ್ತಿಗೆ ಎದುರ್ಕೊಂಡು ಒದ್ದಾಡ್ತಾ ಇರ್ತೀಯ ನೀನು, ನಿನ್ನ ಮನೆ ಆಯಿತು ಮಿಸಸ್ ಆಯಿತು ಅಂತ ಬಿದ್ದಿರೋ ನಮ್ಮ ಫ್ರೆಂಡ್ಸ್ ಎಲ್ಲ ನಗ್ತಿದ್ದಾರೆ, ಬಾ ಕಮ್ ಟು ದ ಕ್ಲಬ್, ಹ್ಯಾವ್ ಎ ಡ್ರಿಂಕ್, ಹ್ಯಾವ್ ಎ ಸ್ಮೋಕ್, ಡ್ಯಾಮ್ ಎವ್ರಿಥಿಂಗ್ ಎಲ್ಸ್ ಅಂತ ಹೇಳ್ತಾನೆ. ಹೆಣ್ಪೆಕಡ್ ಹಸ್ಬೆಂಡ್ಗೆ ಇನ್ನೊಬ್ಬ ಹೇಳ್ತಾನೆ, ಇನ್ನೊಬ್ಬ ಹೆಂಡ್ತಿನ ಹೆದರ್ಸೋನು ಹೇಳ್ತಾನೆ, ಕಮ್ ಟು ದ ಕ್ಲಬ್, ಹ್ಯಾವ್ ಎ ಡ್ರಿಂಕ್, ಹ್ಯಾವ್ ಎ ಸ್ಮೋಕ್, ಡ್ಯಾಮ್ ಎವ್ರಿಥಿಂಗ್ ಎಲ್ಸ್. ತಕ್ಷಣ ಇವನು ಹೇಳ್ತಾನೆ, ನೋ ಇಂಪಾಸಿಬಲ್ ಮೈ ಡಿಯರ್ ಫ್ರೆಂಡ್, ಮೈ ವೈಫ್ ಯು ನೋ, ಅಫ್ಕೋರ್ಸ್ ಯು ಡೋಂಟ್ ನೋ ಅಂದ್ಬಿಟ್ಟವನು. ಅನ್ನೋದನ್ನು ಮೈ ವೈಫ್ ಯು ನೋ, ಅಫ್ಕೋರ್ಸ್ ಯು ಡೋಂಟ್ ನೋ, ಮನೆಗೆ ಹೋಗೋತ್ಲು ಮುತ್ತಿಟ್ಬಿಡ್ತಾಳೆ ಮೌತ್ ಮೇಲೆ ಮೊದಲು. ಪ್ರಾಸ ನೋಡಿ ಎಷ್ಟು ಚೆನ್ನಾಗಿದೆ. ಅವನ ಹೆಂಡ್ತಿ ಪ್ರಾಕ್ಟೀಸ್ ಏನಪ್ಪ ಅಂದರೆ, ಮನೆಗೆ ಹೋಗೋತ್ಲು ಮುತ್ತಿಟ್ಬಿಡ್ತಾಳೆ ಮೌತ್ ಮೇಲೆ ಮೊದಲು. ತಕ್ಷಣ ಅವನ ಫ್ರೆಂಡು, ಓ ಆಫ್ಟರ್ ಆಲ್ ಅಫೆಕ್ಷನ್ನು, ನೋ ಬಿಫೋರ್ ಆಲ್ ಇನ್ಸ್ಪೆಕ್ಷನ್ನು. ಇದು ಹೋಮ್ ರೂಲ್ ನಾಟಕ. ಅತ್ತೆ ಸೊಸೆ ಜಗಳದ ಕತೆ, ಅತ್ತೆ ಸೊಸೆದು ಪ್ರಾಬ್ಲಮ್.
ಅದಕ್ಕೆ 4-5 ಲೈನಿನ ಪದ್ಯ ಬರೆದಿದ್ದಾರೆ ಕೈಲಾಸಂ. ಎಂಥ ಬ್ಯೂಟಿಫುಲ್ ಪದ್ಯ ಗೊತ್ತಾ, ಇದೆ ಟೆಕ್ಸ್ಟ್ ಬುಕ್ ಇರ್ಬೋದು ಪದ್ಯಗಳೆಲ್ಲ. ಸಮ್ ಡೇ ಯು ಗರ್ಲ್ಸ್ ವಿತ್ ವಿನ್ಸಮ್ ಕರ್ಲ್ಸ್ ವಿಲ್ ಗೆಟ್ ಮ್ಯಾರಿಡ್. ಮೇ ಬಿ ಲೇಟರ್ ಆನ್ ಯು ವಿಲ್ ಗೇಸ್ ಅಪಾನ್ ಯುವರ್ ಓನ್ ಡೆಲಿಷಿಯಸ್ ಬೇಬಿ. The trouble then of you women will be one against another, but the worst of all that will befall will be your hubby's mother ಅಂತ. ಆ ಪದ್ಯ 4 ಲೈನು 5 ಲೈನಿನ ಪದ್ಯಗಳಲ್ಲಿ ಕೈಲಾಸಂ ನಾಟಕಗಳು ಸುಮಾರು ಒಂದು 17 ನಾಟಕಗಳು ಬರೆದಿದ್ದಾರೆ ಕನ್ನಡದಲ್ಲಿ. 17 ಕನ್ನಡ ನಾಟಕಗಳು ಪ್ಲಸ್ ಒಂದು ತಾವರೆಕೆರೆ ಅಂತ 5 ಕಥೆಗಳು ಗುಚ್ಛ. ಅದ್ಭುತ ಅದೊಂದು ಎಕ್ಸ್ಪೀರಿಯೆನ್ಸು. ಪ್ಲಸ್ ಇಂಗ್ಲೀಷ್ನಲ್ಲಿ ಒಂದು 3-4 ಪರ್ಪಸ್ ಅಂತ ಇದು ಏಕಲವ್ಯನ ಕತೆ, ಕರ್ಸ್ ಅಂತ ಬ್ರಾಹ್ಮಿನ್ಸ್ ಕರ್ಸ್ ಅಂತ ಕರ್ಣನ ಕತೆ, ಫುಲ್ಫಿಲ್ಮೆಂಟ್ ಅಂತ ಏಕಲವ್ಯ ಆಮೇಲೆ ಏನಾದ ಅಂತ, ಆಮೇಲೆ ಬರ್ಡನ್ ಅಂತ ಭರತನ ಭಾರ ಅಂತ, ಈ 4-5 ಪ್ಲಸ್ ಅನೇಕ ಲಿಟ್ಲ್ ಇಂಗ್ಲೀಷ್ ಪದ್ಯಗಳೆಲ್ಲ ಬರೆದಿದ್ದಾರೆ. ಇದರೊಳಗೆ ಸಾಮಾನ್ಯವಾಗಿ ಕೈಲಾಸಂ ಒಂದೊಂದು ನಾಟಕಕ್ಕೆ 2-3 ಹೆಸರುಗಳು ಇಡ್ತಾಯಿದ್ರು. ಅಂದರೆ ಒಳೊಳಗೆ ಇನ್ನೂ ತಕ್ಕೊಂಡು ಸಬ್ ಹೆಡಿಂಗ್ಸ್ ಈ ಥರ ಕೊಡ್ತಾಯಿದ್ರು. ಟೊಳ್ಳು ಗಟ್ಟಿ ಅಂತ ಮೊದಲನೇ ನಾಟಕ, ಅದಕ್ಕೆ 2ನೇ ಹೆಸರು ಮಕ್ಕಳಿ ಸ್ಕೂಲ್ ಮನೇಲಲ್ವೇ ಅಂತ ಒಂದು ಹೆಸರು. 2ನೇದು ಬಹಿಷ್ಕಾರ, ಯಾರಿಗೆ, ಬ್ರಾಹ್ಮಣರಿಗೆ ಅಂತ ಹಿಂಗೆ ಬರ್ತಾರೆ. ಹೋಮ್ ರೂಲ್ಗಂತೂ 4 ಹೆಸರು. ಹೋಮ್ ರೂಲು ಪಾರ್ಲಿಮೆಂಟ್ ಕೊಟ್ಟರು ಪತ್ನಿ ಕೊಡಳು ಹೋಮ್ ರೂಲು. ಮಂಕ್ ಮುಚ್ಚೋ ಹೆಣ್ಣು ಮನೆತನಕ್ಕೆ ಮಣ್ಣು, ಮೈದಾನದ ಹೆಬ್ಬುಲಿ ಮನೆಯಲ್ಲಿ ಮೂಗಿಲಿ. ಈ ಥರ 3-4 ಹೆಸರುಗಳು. ಗಂಡಸ್ ಕತ್ರಿ ಅಂತ. ಆಮೇಲೆ ವೈದ್ಯನ ವ್ಯಾಧಿ ಅಥವಾ ನೆರೆಹೊರಕೆನೇವೆಯೇ ಅಂತ ಒಂದು ಪದ್ಯ. ನೆರೆಹೊರಕೆನೇವೆಯೇ ವೈದ್ಯನ ವ್ಯಾಧಿ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ನಾಟಕದ ಯಾವುದೋ ಒಂದು ಸ್ಫೂರ್ತಿ ಅಂತೆ. ವೈದ್ಯನ ಡಾಕ್ಟರ್ಸ್ ಡೈಲಮಾ ಅಂತ ವೈದ್ಯನ ವ್ಯಾಧಿ ಅಂತ ಬರೆದಿದ್ದಾರೆ. ತಾಳಿ ಕಟ್ಟೋ ಕೂಲಿನೇ ಇದು. ಹುತ್ತದಲ್ಲಿ ಹುತ್ತಾಗೆ ಅದು ಭಾಳ ಅದ್ಭುತವಾದ ನಾಟಕ, ಭಾಳ ಟಫ್ ಪ್ಲೇ. ಒಂದು ಅಂತರಂಗ ಅಂತ ನಾಟಕ ತಂಡ ಇಲ್ಲಿ ಅಂಕಲ್ ಶಾಮನ್ ಬಂದಿದ್ದಾರೆ. 50 ಶೋಸು ಸಕ್ಸಸ್ಫುಲ್ಲಾಗಿ ಇನ್ನೂ ಸ್ಟಿಲ್ ರನ್ನಿಂಗ್ ಅಂದಾಗ ಜ್ಞಾಪಕ ಬರುತ್ತೆ. ಒಬ್ಬ ವಾಚ್ ನೋಡ್ಕೊಂಡು ಹೇಳ್ತಿದ್ದಂತೆ, ಕೈಲಾಸಂದಲ್ಲ ಇದು, ಟೈಟನ್ ವಾಚ್ ತೊಗೊಂಡು, 10 years ago I bought this watch. One day it fell in Kaveri river. Still it is running ಅನ್ನಂತೆ. ತಕ್ಷಣ ಸೇಮ್ ವಾಚ್ ಅನ್ನಂತೆ. ನೋ, ಸೇಮ್ ರಿವರ್ ಅದು. ಹಾಗೆ ವಾಚ್ ಬೇಗ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಸೊ ಹುತ್ತದಲ್ಲಿ ಬಂಡವಾಳ ಬಡಾಯಿ ಅಥವಾ ಹೀಗೂ ಉಂಟೆ, ಅಮ್ಮ ಅವ್ರ ಗಂಡ ಅಥವಾ ಯಜಮಾನ್ರ ಹೆಂಡತಿ ಅಂತ ಈ ಥರ ಬರೀತಾರೆ. ಸೀಕರಣೆ ಸಾವಿತ್ರಿ ಅಂತ ಒಂದು ಭಾಳ ಅದ್ಭುತವಾದ ಒಂದು ನಾಟಕ ಇದೆ. ಅದು ಭಾಳ ಫ್ಯಾಂಟಾಸ್ಟಿಕ್. ಒನ್ ಮ್ಯಾನ್ ಶೋ ಥರ, ಒನ್ ವುಮನ್ ಶೋ ಅದು. ಸತ್ಯವಾನ್ ಸಾವಿತ್ರಿ ಕತೆಗಳು ಇಟ್ಕೊಂಡು ಸತ್ಯವಾನ್ ಸಾವಿತ್ರಿ ನಾಟಕ ನೋಡಿಬಿಟ್ಟು ಕೈಲಾಸಮ ಸ್ಫೂರ್ತಿ ಬಂದು ಬರೆದಿದ್ದಂತೆ. ಸತ್ತವನ ಸಂತಾಪ ಅದೊಂದು ನಾಟಕ. ಅನುಕೂಲ ಕೊಬ್ಬಣ್ಣ, ನಮ್ಮ ಕಂಪ್ನಿ, ನಮ್ಮ ಕ್ಲಬ್ಬು, ನಮ್ಮ ಬ್ರಾಹ್ಮಣಿಕೆ, ಈ ಥರ ಅದ್ಭುತವಾಗಿ ಅನೇಕ ನಾಟಕಗಳನ್ನ ಬರೆದಿರೋ ಕೈಲಾಸಂ ಅವರು. ಈಗ ನೆಕ್ಸ್ಟ್ ಒಂದು ದೀಸ್ ಸೀನ್ಸ್ ಆ್ಯಂಡ್ ವಿಡಿಯೋಸ್. ಅಯ್ಯಂಗಾರ್ ಭಾಷೆ. ನಿಮ್ಗೆ ತಮಿಳ್ ಬಗ್ಗೆ ಬೆಂಗಳೂರಿನಂದರೆ ಹೇಳಲೇಬೇಕು. ಆಶ್ಚರ್ಯ ಗೊತ್ತಾ ನಿಮಗೆ, ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ 18 ವೆರೈಟೀಸ್ ಆಫ್ ತಮಿಳ್ ಇದೆಯಂತೆ. 18 ವೆರೈಟೀಸ್ ಆಫ್ ತಮಿಳ್ ಇನ್ ಕರ್ನಾಟಕ. ತಮಿಳ್ನಾಡಲ್ಲೇ ಅಷ್ಟಿಲ್ವೇ ಇಲ್ಲ. ತಮಿಳ್ನಾಡಲ್ಲೇ ಅಷ್ಟು ತಮಿಳ್. ತಮಿಳ್ನಾಡಲ್ಲಿರೋದು 2 ವೆರೈಟೀಸ್ ಆಫ್ ತಮಿಳು. ಒಂದು ಜಯಲಲಿತಾ, ಒಂದು ಕರುಣಾನಿಧಿ. 2 ತಮಿಳು. ಇಲ್ಲಿ ಸಿಕ್ಕಾಬಿಟ್ಟೆ ವೆರೈಟೀಸ್ ಆಫ್ ತಮಿಳು. ಅದರೊಳಗೆ ಸಂಕೇತಿ ತಮಿಳಂತೆ, ಅಯ್ಯರ್ ತಮಿಳು, ಅದರೊಳಗೆ ಬೃಹಚ್ಚರಣಂ, ಅದರೊಳಗೆ ದೇವರಾಯ ಸಮುದ್ರ, ಅದರೊಳಗೆ ಅಯ್ಯಂಗಾರ್, ಮಂಡ್ಯಂ ಅಯ್ಯಂಗಾರ್, ಈ ಹೆಬ್ಬಾರ್ ಅಯ್ಯಂಗಾರ್, ಈ ಥರ ಅನೇಕ ಇದರೊಳಗೆ. ಮೊನ್ನೆ ಮಲ್ಲೇಶ್ವರದಲ್ಲಿ ಒಂದು ಸಣ್ಣ ಘಟನೆ ಆಯಿತು, ಅದು ಸ್ವಲ್ಪ ಹಂಚ್ಕೊಂಡ್ಬಿಡ್ತೀನಿ ನಿಮ್ಮ ಹತ್ರ. MN ಶ್ರೀನಿವಾಸನ್ ಅಂತೊಬ್ಬರು 80 ವರ್ಷ ಸಹಸ್ರ ಚಂದ್ರ ದರ್ಶನ ಅಯ್ಯಂಗಾರ್ ಫ್ಯಾಮಿಲಿ ಅಂತ ಒಂದು ಫಂಕ್ಷನ್ ಮಾಡಿದ್ರು. ಎಲ್ಲ ಅಯ್ಯಂಗಾರ್ಗಳು 3-4 ಜನ್ರೇಷನ್ ಅಮೇರಿಕಾದಲ್ಲಿರೋ ಇಲ್ಲಿರೋ ಎಲ್ಲರೂ ಬಂದು ಬರೀ ಅಯ್ಯಂಗಾರ್ಗೆ ಎಲ್ಲ ನೋಡಿದ್ರು ನಾಮ. ನಾನು ಅವ್ರು ಕೇಳಿದೆ, ಏನೋ ದೇವನೊಬ್ಬ ನಾಮ 3 ಅಂತ ಅವ್ರಿಗೆ ಹೇಳಿದ್ದೆ. ಎಲ್ಲ ಕೂತ್ಕೊಂಡು ಅಯ್ಯಂಗಾರ್ ಫ್ಯಾಮಿಲಿ. ಆವತ್ತು ನಮಗೆ ನನ್ನ ಫ್ರೆಂಡ್ಸ್ ಕೆಲವರೆಲ್ಲ ಇದ್ದರು. ನಾನು ಹೋಗಿದ್ದೆ. ಸಿಕ್ಕಾಪಟ್ಟೆ ಮಳೆ ಮಲ್ಲೇಶ್ವರದಲ್ಲಿ, ಜೋರಾಗಿ ಮಳೆ ಬಂತು. ಆವಾಗ ನಾನೊಂದು ಅಬ್ಸರ್ವ್ ಮಾಡಿದೆ, ಮಳೆಗಳಲ್ಲಿ 3 ಸೀಸನ್ ಇದೆ. 3 ಸೀಸನ್ ಮಳೆ. ಒಂದು ಮುಂಗಾರು ಮಳೆ, ಇನ್ನೊಂದು ಹಿಂಗಾರು ಮಳೆ, ಆದರೆ ಇವತ್ತು ಅಯ್ಯಂಗಾರು ಮಳೆ ಅಂತ. ಸೊ ಇದು ಕೈಲಾಸಮು. ಅದರೊಳಗೆ ಅಯ್ಯಂಗಾರ್ಗಳದ್ದು ಭಾಷೆ, ಅಯ್ಯರ್ದು ಅಯ್ಯಂಗಾರ್ಗಳ ಭಾಷೆ ಬಗ್ಗೆ ಒಬ್ರಿಗೊಬ್ರು ತಮಾಷೆಗೆ ಒಬ್ರಿಗೊಬ್ರು ಕಾಲು ಎಳ್ಕೊಳ್ಳೋಕೆ ಮಾಡ್ತಾರೆ ಅವರು. ಕೈಲಾಸಂ ಅಯ್ಯರ್ ಒಂದು ಹೋಮ್ ರೂಲ್ ನಾಟಕದಲ್ಲಿ ಒಬ್ಬ ಅಯ್ಯರ್ ಬರ್ತಾನೆ. ಎನಕ್ಕೆ ಕನ್ನಡಂ ಗೊತ್ತಿಲ್ಲ ಅವ್ನು ಮಾತಾಡೋದು. ನನಗೆ ಕನ್ನಡಂ ಗೊತ್ತಿಲ್ಲ, ಕನ್ನಡದವ್ರಿಗೆ ಹೇಳೋದು. ನಿಮಗೆ ತಮಿಳ್ ಗೊತ್ತಿಲ್ಲ, ಇಂದ ಅಯ್ಯಂಗಾರಕ್ಕೆ 2 ಭಾಷೆಯೂ ಗೊತ್ತಿಲ್ಲ, ಅಲ್ಲದೆ ಗೊತ್ತಿಲ್ಲ ಅನ್ನೂ ಗೊತ್ತಿಲ್ಲ. ಉಂಗ ಕನ್ನಡ ಭಾಷೆಗೆ ತೋಲಿ ಯುರಿಚ್ಚ ಬಾಳೆಹಣ್ಣು ಉಂಗ ಪೇರು. ತೋಲೆ ಸುಲಿದ ಬಾಳೆಹಣ್ಣಿನಂದದಿ ಅಂತಿದೆಯಲ್ಲ,
உங்கள் கன்னட பாஷைக்கு தோலி உரிச்ச ಬಾಳೆಹಣ್ಣு உங்கள் பேர், நம்ம தமிழுக்கு மோர் மச்சிகை உளின்னு நம்ம ಹೆಸರು. இந்த ஐயங்கார் பாஷೆ உங்கள் ಬಾಳೆಹಣ್ಣು ನಮ್ಮ ಮಜ್ಜಿಗೆ ಹುಳಿಯಲ್ಲೇ ಪೆಸಿಂಚಿ ತಿನ್ನುವ ಭಾಷೆ. ಈ ಥರ ಆ ಭಾಷೆಗಳನ್ನೇ ಹೊಡ್ಕೊಳ್ತಾ ಇರ್ತಾರೆ ಅವರು. ಆಮೇಲೆ ಅಲ್ಲಿ ಅಯ್ಯರ್ಗಳು ಇವರು ಅಯ್ಯರು ಒಂದು ಮಾತ್ರಕ್ಕೆ ಅಯ್ಯಂಗಾರನ್ನ ಮಾಡ್ಕೊಂಡ್ರು ಅಂತಲ್ಲ, ಅಯ್ಯರ್ಗಳನ್ನ ಮಾಡ್ಕೊಂಡಿರ್ತಾರೆ. ಕನ್ನಡದ ಮನೆಗೆ ಬಂದ್ಬಿಟ್ಟು ಮೀಸೆ ಇಟ್ಕೊಂಡಿರ್ತಾರೆ. ಅಯ್ಯರ್ಗಳಿಗೆ ಸಾಮಾನ್ಯವಾಗಿ ಅಯ್ಯರ್ಗಳು ಮೀಸೆ ಇಟ್ಕೊಂಡಿರಲ್ಲ ಅಂತ. ಆವಾಗ ಇವನು ಕನ್ನಡದವನೊಬ್ಬ ಡೈ ಅಂತ ಸಖತ್ ಗಿರ್ಜಾ ಮೀಸೆ ಥರ ಇಟ್ಕೊಂಡಿರ್ತಾನೆ. ನಿಮ್ದು ಯಾವ ಜಾತಿ ಅಂತ ಕೇಳ್ತಾನೆ. ನಮ್ಮದು ಅಯ್ಯರಿ ಜಾತಿ ಶಾಮಿ ಅಂತಾನು. ಅಯ್ಯರ್ ಜಾತಿನೇ ನೀವು, ಹಾಗಾದ್ರೆ ಮೀಸೆ ಎಲ್ಲಿದ್ದು ನಿಮಗೆ ಅಂತ ಕೇಳ್ತಾನೆ. ಕೈಲಾಸಂ ಅಯ್ಯರಾದ್ರೂ ಬರ್ಕೊಂಡಿದ್ದಾರೆ, ನೋಡಿ ಶಾಮಿ ನಮ್ಮ ಜಾತಿಗೆ ಮೀಸೆ ಇಲ್ಲ. ಆದರೆ ನಾನೇನು ಮಾಡುವುದು, இந்த மைசூர் தேசத்தில் மைசூர்களுக்கு தான் ಕೆಲಸம் கொடுக்குತಾರೆ, மதராசிகளுக்கு ಕೆಲಸம் கொடுக்குவதில்ல. எனக்கு கன்னடம் பாஷೆ ಮೈಸೂರು ಭಾಷೆ ಚೆನ್ನಾಗಿ ಗೊತ್ತು. ಇನ್ನು ಮೀಸೆಯನ್ನು ವೆಚ್ಚಿಕೊಂಡು ಬಿಟ್ಟರೆ ಎನ್ನ ಮೈಸೂರಿನ ತಿಳಿದುಕೊಂಡು ಎಲ್ಲಿ ಪೋನಾலும் ಹೆಂಗೆ ಹೋದರೂ ಕೆಲಸ ಕೊಡುತ್ತಾ ಬಿಡ್ತಾರೆ. ಇದು ಇವನ ಭಾಷೆ, ಅದಕ್ಕೆ ಮೀಸೆ ಇಟ್ಕೊಂಡೆ ಅಂತ. ಅದಕ್ಕೆ ಕೈಲಾಸಂ ಹೇಳ್ತಾರೆ, ಓಹ್ ನಿಮಗೆ ಕನ್ನಡ ಭಾಷೆ ಚೆನ್ನಾಗಿ ಗೊತ್ತೋ, ನಾವು ಯಾಕೆ ಮೈಸೂರುಗಳು ಮೀಸೆ ಇಟ್ಕೊಂಡಿರೋದು, ಮೈಸೂರುಗಳು ಯಾಕೆ ಮೀಸೆ ಇಟ್ಕೊಂಡಿರೋದು, ಗಟ್ಟಿ ಸಾರು ಮಾಡಿಬಿಡ್ತೀವಿ. ಗಟ್ಟಿ ಸಾರು ಮೀಸೆಯಿಂದ ಆಚೆ ಬಿಟ್ಕೋತೀವಿ. ಗಟ್ಟಿ ಸಾರನ್ನ ಮೀಸೆ ಒಂದು ಜ್ಯೂಯಲ್ ಫಿಲ್ಟರ್ ಥರ ಆಗಿ ತಿಳಿ ಸಾರೆಲ್ಲ ಬಾಯೊಳಕ್ಕೆ ಹೋಗುತ್ತೆ. ಮೇಲ್ಗಡೆ ಹೆಸರು ಕಟ್ಟೆ ಕಟ್ಕೊಂಡು ತಯಾರು ತೋವೆ. ಇದು ಎಲ್ಲರದೂ ಆ ಥರ ಬರ್ತಾ ಇರ್ತಾರೆ ಬ್ರಾಹ್ಮಣ ಸಾಬಿ. ಇದೊಂದಾಯ್ತಾ. ಇನ್ನು ಲಾಸ್ಟ್ ಎಕ್ಸಾಂಪಲ್ಲು ಸಂಸ್ಕೃತ. ಸಂಸ್ಕೃತ ಕೂಡ ಎಂಥ ಅದ್ಭುತವಾಗಿ ಗೊತ್ತಿತ್ತು ಕೈಲಾಸಂಗೆ ಅಂದರೆ, ಮಹಾ ದೊಡ್ಡ ದೊಡ್ಡ ಸಂಸ್ಕೃತ ವಿದ್ವಾಂಸರೆಲ್ಲ ಅವ್ರ ಲೆವೆಲ್ನಲ್ಲೇ ಡಿಸ್ಕಸ್ ಮಾಡ್ತಾಯಿರಂತೆ. ಕೈಲಾಸಂ ಬಂದು ಕೂತ್ಕೊಂಡಿದ್ದು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಕಾಳಿದಾಸ, ಭವಭೂತಿ, ಬಾಣ, ಭಾರವಿ, ಮಾಗ ಇವ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಕಾಳಿದಾಸ ಎಂಥ ಗ್ರೇಟ್ ಕವಿ ಒಬ್ಬರು ಪಂಡಿತರು ಹೇಳಿದ್ರು. ಕೈಲಾಸಂ ಅಬ್ಸರ್ವ್ ಮಾಡ್ತಾ ಕೂತಿದ್ರು. ಏಕೋ ಹಿ ದೋಷೋ ಗುಣಸನ್ನಿಪಾತೆ ನಿಮಜ್ಜತಿ ಇಂದೋಹೋ ಕಿರಣೇಶ್ವಿವಾಂಕಃ. ಎಂಥ ಕುಮಾರ ಸಂಭವದಲ್ಲಿ ಹೇಳಿದ್ದಾನೆ, ಏಕೋ ಹಿ ದೋಷೋ ಗುಣ ಸನ್ನಿಪಾತೆ, ಗುಣಗಳ ಸಮೂಹದಲ್ಲಿ ಒಂದು ದೋಷ ಇದ್ದರೆ ಅದು ಕಿರಣೇಶ್ವಿವಾಂಕಃ. ನಿಮಜ್ಜತಿ ಇಂದೋಹೋ ಕಿರಣೇಶ್ವಿವಾಂಕಃ. ಚಂದ್ರನ ಅಂಥ ಕಾಂತಿನಲ್ಲಿ ಒಂದು ಸಣ್ಣ ಕಪ್ಪು ಕಲೆ ಹೇಗೆ ಅದು ನೆಗ್ಲಿಜಿಬಲ್ಲೋ, ಹಾಗೆ ಮನುಷ್ಯನಲ್ಲಿ ಗುಣಗಳ ಸಮೂಹದಲ್ಲಿ ಒಂದು ದೋಷ ಇದ್ದರೆ ಅದು ನೆಗ್ಲಿಜಿಬಲ್. ಉಪಮಾ ಕಾಳಿದಾಸಸ್ಯ. ಏನು ಫಸ್ಟ್ ಕ್ಲಾಸಾಗಿ ಹೇಳಿದ್ದಾನೆ ಅಂತ ಒಬ್ಬರು ಹೇಳಿದ್ರು. ಕೈಲಾಸಮ್ಮ ನಿಂತ್ಕೊಂಡು ಈ ಶ್ಲೋಕ ಕೇಳಿದ್ದೀರಾ ಯಾವುದು ಅಂತಂತೆ. ಏಕೋ ಗುಣೋ ದುರ್ಗುಣ ಸನ್ನಿಪಾತೆ ದಗ್ಧೋ ಯಥಾ ದುಗ್ಧ ಬಿಂದುರ್ ವಿಷಾಬ್ಧೆ. ವಿಷಾಬ್ಧೆ, ವಿಷದ ಸಮುದ್ರ, ಹಾಲಾಹಲದ ಸಮುದ್ರದಲ್ಲಿ ಒಂದು ತೊಟ್ಟು ಅಮೃತ ಹಾಕಿದ್ರೆ ಅದು ಹೇಗೆ ನೆಗ್ಲಿಜಿಬಲ್, ಅದ್ರ ಕರಗೋಗ್ಬಿಡತ್ತೋ. ಕೆಟ್ಟ ಗುಣಗಳು ದುರ್ಗುಣಗಳಲ್ಲಿದ್ದರೆ, ಒಂದು ಒಳ್ಳೆಯ ಗುಣ ಇದ್ದರೆ, ದುರ್ಗುಣಗಳು ದೋಷಗಳಲ್ಲಿ ಒಂದು ಒಳ್ಳೆಯ ಗುಣ ಇದ್ದರೆ ಅದು ನೆಗ್ಲಿಜಿಬಲ್. ಹೆಂಗಿದೆ? ತಕ್ಷಣ ಪಂಡಿತರಿಗೆಲ್ಲ ಆಶ್ಚರ್ಯ. ಇದು ಈ ಶ್ಲೋಕ ನಾವು ಕೇಳೇ ಇಲ್ವಲ್ಲ, ಇದು ಯಾವುದು ಕಾಳಿದಾಸ ಬರೆದಿದ್ದ ಅಂದ್ರಂತ ಒಬ್ಬರು. ತಕ್ಷಣ ಕೈಲಾಸ, ಇದು ಬರೆದಿದ್ದು ಕಾಳಿದಾಸ ಅಲ್ಲ, ಕೈಲಾಸ. ಇದು ಕುಮಾರ ಸಂಭವ ಅಲ್ಲ, ಹಮಾರ ಸಂಭವ. ಹಮಾರ ಸಂಭವ. ಹೀಗೆ ಸಂಸ್ಕೃತ, ಇಂಗ್ಲಿಷ್ ಎಲ್ಲ ವಿಷಯಗಳಲ್ಲಿ ಆಕಾಶಾತ್ ಮಳೆ ಜೋರಾಗಿ ಬರ್ತಾ ಇರುತ್ತೆ. ಬನ್ನಿ ಕಾಫಿ ಕುಡಿಯೋಣ, ಇಲ್ಲೇ ಹೊತ್ಕೊಳ್ಳಿ, ಜೋರಾಗಿ ಮಳೆ ಬರ್ತಾ ಇದೆ ಅಂತ ಕರ್ಚೀಫ್ ಹಾಕೊಂಡು ಶೀ ಅಂತ ಒಳಗಡೆ ಹೋಟ್ಲಲ್ಲಿ 2/3 ಕಾಫಿ, 2/3 ಟೀ ಕೊಡಪ್ಪ, ಟೀ ಬಿಸಿ ಬಿಸಿ ಟೀ ಕೊಡಪ್ಪ. ಅದು ನೋಡಿದ್ರೆ ಬರೀ ಬಿಸಿ ನೀರು. ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಚಾ ಗರಂ ಅಂದರೆ ಹೀಗೆ ಅಲ್ಲೇ ಸಂಸ್ಕೃತದೊಳಗೆ ಸಡನ್ನಾಗಿ ಯಾವ ಭಾಷೆ ಯಾವಾಗ ಟರ್ನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಕೈಲಾಸಂದು ಇದರೊಳಗೆ ನ ಬ್ರೂಯ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂದ್ರಂತೆ. ಆಮೇಲೆ ತಕ್ಷಣ ಕೈಲಾಸಂ ಹಿರಿ ಕೊನೆಯದು ಗೊತ್ತಾ ನಿಮಗೆ, ಹೆಂಗೆ ಎಂಡಾಗತ್ತಿದು ಅಂದ್ರೆ ಹೇಳ್ದಂತೆ. ಹೇಳಿ ಸರ್ ಅಂದಂತೆ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಆರ್ ಬಿವೇರ್ ಆಫ್ ದ ವರ್ಲ್ಡ್ಸ್ ಅಪ್ರಾಬ್ರಿಯಂ ಅಂತ ಸಡನ್ನಾಗಿ ಇಂಗ್ಲೀಷು. ಅದು ಅಪ್ರಾಬ್ರಿಯಂ ಅಂತ ಇನ್ಯಾವುದೋ ಒಂದು ಇಂಗ್ಲೀಷ್ ಪದ. ಯಾವುದು ಸಡನ್ ಆ ಥರ ತಿರುಗಿಸ್ತಾ ಇದ್ರು. ಇದನ್ನೆಲ್ಲ ಇಟ್ಕೊಂಡು ಈಗ ಒನ್ ಮ್ಯಾನ್ ಶೋ ಕೊಡ್ತಾ ಇದ್ದಾರಂತೆ ಕೈಲಾಸಂ. ಇಂಥ ಕೈಲಾಸಂಗೆ 1945ನೇ ಇಸ್ವಿನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮದ್ರಾಸ್ನಲ್ಲಾಯಿತು. ಅಲ್ಲಿಗೆ ಕೈಲಾಸಂನ ಅಧ್ಯಕ್ಷರಾಗಿ ಮಾಡಿದ್ರಂತೆ. 45ನೇ ಮದ್ರಾಸ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಕೈಲಾಸಂ ಅಧ್ಯಕ್ಷರು. ಆವಾಗ ಕೈಲಾಸಂ ಸ್ನೇಹಿತರನ್ನೆಲ್ಲ ಕೇಳ್ತಾಯಿದ್ರಂತೆ, ಏನಪ್ಪ ಚೆನ್ನೈನಲ್ಲಿ ಆಗಿರೋ ಸಮ್ಮೇಳನಕ್ಕೆ ನನ್ನನ್ನು ಯಾಕೆ ಅಧ್ಯಕ್ಷರು ಮಾಡಿದ್ರು ಗೊತ್ತಾ ನಿಮ್ಮ ಪರಿಷತ್ನವರು, ನಿಮ್ಮ ಕನ್ನಡ ಸಾಹಿತ್ಯ ಶರಬತ್ ಅಂತಿದ್ರಂಥವ್ರು. ಯಾತಕ್ಕೆ ಮಾಡಿದ್ರು ಗೊತ್ತಾ? ಯಾಕೆ ಹೇಳಿ ಸರ್ ಅಂದಂತೆ. ತಮಗೇ ತಿಳಿಯದ ತಮ್ಮ ತಮಿಳನಿಗೆ ಕರ್ನಾಟಕದಲ್ಲಿ ಎಷ್ಟು ಗೌರವ ಅಂತ ಅವ್ರಿಗೆ ಗೊತ್ತಾಗಲಿ ಅಂತ. ಏನು ಚೆನ್ನಾಗಿ ನೋಡಿ, ತಮಗೇ ತಿಳಿಯದ ತಮ್ಮ ತಮಿಳನಿಗೆ ಕರ್ನಾಟಕದಲ್ಲಿ ಎಷ್ಟು ಗೌರವ ಅಂತ ಅವ್ರಿಗೆ ಗೊತ್ತಾಗಲಿ ಅಂತ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ.
ಅವತ್ತೇನೋ ಆಯಿತು. ಆಮೇಲೆ ಕನ್ನಡದ ಬಾವುಟ ಕೊಟ್ರಂತೆ. ಕನ್ನಡದ ಬಾವುಟ ಕುಚ್ಚಿ ಹಾಕಿ ಹೋಗಿ ಇನ್ನೇನು ಕೈಲಾಸ ಎಳಿಬೇಕು, ಫ್ಲ್ಯಾಗ್ ಹಾಯಿಸ್ಟಿಂಗು. ಕನ್ನಡ ಹಿಂಗೆ ಹೇಳಿದ ತಕ್ಷಣ ಡೈ ಅಂತ ಹಂಗೆ ಬಿದ್ದೈತಂತ, ಅದು ಆ ಕಂಬನೇ ಬಿದ್ದೈತಂತೆ. ನಾನು ಬಡ್ಕೊಂಡೆ, ನನ್ನ ಕೈನೆಲ್ಲ ಕೊಡೋದು ನಿಮ್ಮ ಕನ್ನಡದ ಬಾವುಟನ, ಮುಗೀತು ಅಂತ. ಅದಾದಮೇಲೆ ಯಾವ ಕಾಲದಲ್ಲಿ ಆಯಿತು, ಶಕುನ ಗಿಕುನ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅದಾಗಿ 1 ವರ್ಷದೊಳಗೆ ಕೈಲಾಸಂ ತೀರ್ಕೊಂಡ್ರು. ಬರ್ಕೊಳ್ತಾರೆ 1945ನಲ್ಲಿ ಸಾಹಿತ್ಯ ಸಮ್ಮೇಳನ ಆದ ತಕ್ಷಣ ತಮಗೆ ತಿಳಿಯ ತಮ್ಮ 60 ವರ್ಷ. 1946 23rd ನವೆಂಬರ್ ರಾತ್ರಿ ಮಲ್ಕೊಂಡಿದ್ದಾರೆ. 24th ನವೆಂಬರ್ ಬೆಳಗ್ಗೆ 7 ಅಷ್ಟೊತ್ತಿಗೆ ಕೈಲಾಸಂ ಇಲ್ಲ. ಆದರೆ ಇಲ್ಲ. ಅದಕ್ಕೆ ಮಂಜೇಶ್ವರ ಗೋವಿಂದ ಪೈ ಅದು ಯಾವುದೋ ಒಂದು ಕಡೆ ಬರೀತಾರೆ ಎಪಿಟಾಫ್ ಥರ, ಆಫ್ಟರ್ 60 restless years at last he found his repose ಅಂತ. ಆಫ್ಟರ್ 60 restless years ಮಂಜೇಶ್ವರ ಗೋವಿಂದ ಪೈ 2 ಲೈನ್ ಪದ್ಯ 2 ಲೈನ್ ಬರೆದಿದ್ದಾರೆ. ಮೇ ಗಾಡ್, ಎಂಥ ಅದ್ಭುತವಾದ ಶ್ರದ್ಧಾಂಜಲಿ ಅನ್ನೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮೇ ಗಾಡ್ ರೆಸ್ಟ್ ಇಸ್ ಸೋಲ್ ಇನ್ ಪೀಸ್ ಆ್ಯಂಡ್ ಪ್ರಿಪೇರ್ ಇಟ್ ಫಾರ್ ಎ ಗ್ರೇಟರ್ ರೀಇನ್ಕಾರ್ನೇಷನ್. ಎಂಥ ಅದ್ಭುತವಾದ ಇದು ಗೊತ್ತಾಯಿದ್ರೆ. ಸೊ ಅಂಥ ಕೈಲಾಸಮ್ಮು ಅದು ದೈಹಿಕವಾಗಿ ನಮ್ಮ ಹತ್ರ ಇರದೇ ಇದ್ರೂ ಈಗ ನಮ್ಮ ಇದರೊಳಗೆ ಕೃತಿಗಳ ಮುಖಾಂತರ ಇದ್ದಾರೆ ಅಂಥೇಳಿ. ಈಗ ಪೋಲಿ ಕಿಟ್ಟಿ ನಾಟಕದ ಒಂದು ಉದಾಹರಣೆ 1-2-3 ತೊಗೊಳ್ತೀನಿ. ಕೈಲಾಸಂ ನಾಟಕ ಎಜುಕೇಷನ್ ಬಗ್ಗೆ, ಯಾತಕ್ಕೆ ಕೈಲಾಸಂ ನಾಟಕ ಕೈಲಾಸಂಗಳು ಇವತ್ತು ಪ್ರಸ್ತುತ ಅನ್ನೋದಕ್ಕೆ ಎಜುಕೇಷನ್ ಸಿಸ್ಟಮ್ ಇವಾಗ ನಡೀತಾ ಇರೋದು. PUC ತೆಗೆದಾಕಿರೋವಂಥ ಹೈಸ್ಕೂಲೇ ಕಂಟಿನ್ಯೂ ಆಗ್ತಾ ಇರೋವಂಥ ಹೊಸ ಪಾಲಿಸಿ ಆಗಲಿ, 6ನೇ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಮೀಡಿಯಮ್ ಆಗೋದಿರಲಿ, ಶಾಲೆಗಳನ್ನೆಲ್ಲ ಕ್ಲೋಸ್ ಮಾಡೋವಂಥದ್ದಿರಲಿ, ಬರೀ ಮಾರ್ಕ್ಸ್ ತೊಗೊಳ್ಳೋವಂಥ ಹುಡುಗರಿಗೆ ಬರೋವಂಥದ್ದಿರಲಿ, ಜಾಬ್ಗೋಸ್ಕರ ತಯಾರು ಮಾಡ್ತಾಯಿರೋ ಇವಾಗಿನ ಸಿಸ್ಟಮ್ಮು ಆವಾಗಲೂ ಇತ್ತು ಅನ್ನೋಕ್ಕೆ ಕೈಲಾಸಂ ಯಾವಾಗಲೂ ಪ್ರಸ್ತುತ ಅನ್ನೋಕ್ಕೆ ಅವರ 3 ಮುಖ್ಯವಾದ ನಾಟಕಗಳು ಎಜುಕೇಷನ್ ಮೇಲೆ ಬಂದಿದೆ. ಅದರೊಳಗೆ ಒಂದು ಬಂಡವಾಳವಿಲ್ಲದ ಬಡಾಯಿ, ಅದರೊಳಗೆ ಮುದ್ದುಮಣಿ ಅಂತ ಒಂದು ಪಾತ್ರ, 2ನೇದು ಟೊಳ್ಳು ಗಟ್ಟಿ, ಅದರೊಳಗೆ ಮಾಧು ಅಂತ ಒಂದು ಕ್ಯಾರೆಕ್ಟ್ರು, ಇನ್ನೊಂದು ಪೋಲಿ ಕಿಟ್ಟಿ. ಇಲ್ಲಿ ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ, ಜನನಿ ತಾನೇ ಮೊದಲ ಗುರುವು, ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಅಂತ ಹೇಳಿದ್ರು. ಮಕ್ಕಳ ಸ್ಕೂಲ್ ಮನೆಯಲ್ಲಲ್ವೇ ಅಂತ ಕೈಲಾಸಂ ಪ್ರಶ್ನೆ ಕೇಳಿದ್ದಾರೆ. ಸೊ ಮಕ್ಕಳು ಮನೇಲಿ ಅಲ್ಲಿಂದ ಶುರು ಆಯಿತು. ಯಾರಿಗೆ ತಾಯಿ ಗುರು ಆಗಿರ್ತಾರೋ ಮಿಕ್ಕಿದವ್ರಿಗೆಲ್ಲ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಮ್ಮ ಚರಿತ್ರೆ ನಮ್ಮ ಪುರಾಣದಲ್ಲಿ ತಾಯಿ ಸಾಕಿದ ಮಕ್ಕಳೆಲ್ಲ ಭಾಳ ಗ್ರೇಟ್ ಮನುಷ್ಯರಾಗಿದ್ದಾರೆ. ಯಾರನ್ನ ಬೇಕಾದ್ರೆ ಎಕ್ಸಾಂಪಲ್ ತೊಗೋಬೋದು ನೀವು. ಸರ್ ವಿಶ್ವೇಶ್ವರಯ್ಯ ತಾಯಿ ಸಾಕಿದ ಮಗ, ಪಾಂಡವರು ತಾಯಿ ಸಾಕಿದ ಕುಂತಿ ಸಾಕಿದ ಮಕ್ಕಳು ಒಬ್ರಿಗೆ ಅಂತ ಹೆಂಗಿದ್ದಾರೆ, ಯಾರನ್ನು ಬೇಕಾದ್ರೆ ಗಾಂಧಿ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಸ್ವಾಮಿ ವಿವೇಕಾನಂದ ಜಟ್ಕಾದಲ್ಲಿ ಯಾವಾಗಲೂ ಅವಾಗೆಲ್ಲ ಸ್ಕೂಲ್ ವ್ಯಾನ್ ಇರಲಿಲ್ಲ. ನರೇಂದ್ರನಾಥ್ ದತ್ತ ಭುವನೇಶ್ವರಿ ದೇವಿ ತಾಯಿ ಹೋಗ್ತಾ ಇದ್ದಾಗ ಅಲ್ಲೊಬ್ಬ ಸಾಬಿ ಅವನ ಗಡಫ್ ಖಾನ ಅಮ್ಜಾದ್ ಖಾನ ಯಾವನೋ ಒಬ್ಬ ಬಂದವನು, ಅವನು ಯಾವಾಗಲೂ ಗಾಡಿ ಕರ್ಕೊಂಡೋಗಿ ಬಿಡ್ತಾ ಇದ್ದಾಗ ನರೇಂದ್ರನಾಥ್ ದತ್ತನಿಗೂ ಆ ಗಾಡಿ ಓಡಿಯೋನಿಗೂ ಭಾಳ ಕೆಮಿಸ್ಟ್ರಿ, ಯಾವಾಗಲೂ ಅವನೇ ಬ್ರದರ್ ಅನ್ನೋ ಥರ ನೋಡ್ಕೊಂಡು ಅಷ್ಟೇ ಅವನ ಮೇಲೆ ಆದರ್ಶ ಅಂದರೆ ಇವನೇ ಅಂದ್ಕೊಂಬಿಟ್ಟಿದ್ರು ಚಿಕ್ಕ ಹುಡುಗ ನರೇಂದ್ರನಾಥ್ ದತ್ತ. ಆದರೆ ಇವನ ಥರ ಆಗಬೇಕು ಅಂತ. ಒಂದು ಸರಿ ತಾಯಿ ಬಂದು ಕೇಳ್ತಾಳೆ, ಮಗು ನರೇನ್ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತಿದ್ಯಪ್ಪ? ಅಮ್ಮ ನಾನು ಇವನ ಥರನೇ ಗಾಡಿ ಹೊಡಿಯೋನಾಗಬೇಕು ಅಂತಿದ್ದೀನಿ ಅಂದಾಗ, ಬೇರೆ ಯಾವ್ದಾರು ತಾಯಿ ಆಗಿದ್ದರೆ ಕಿವಿ ಉಂಡಿ ನಾಚಿಕೆ ಆಗಲ್ಲ, ಗಾಡಿ ಹೊಡಿತೀಯ, ಆಟೋ ರಿಕ್ಷಾ ಓಡಿಸ್ತೀಯ, ಕ್ಲೀನರ್ ಆಗ್ತೀಯ ಅಂತ ಹಿಂಗೆಲ್ಲ ಬೈತಾ ಇರಲು. ವೆರಿ ಗುಡ್ ಮರಿ ಬಾಯ್ ಅಂತ ಕರ್ಕೊಂಡೋಗಿ ಅವ್ರ ತಾಯಿ ಹಜಾರದಲ್ಲಿ ಭಗವದ್ಗೀತೆ ರಥ ನಿಂತ್ಕೊಂಡು ಅರ್ಜುನ ಕೆಳಗೆ ಬಿದ್ದಾನೆ, ಬಿಲ್ಲು ಬಾಣ ಬಿಸಾಕ್ಬಿಟ್ಟು ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡ್ತಾ ಇರೋದನ್ನು ತೋರಿಸಿ, ಗಾಡಿ ಹೊಡೆಯೋನಾದರೆ ಈ ಥರ ಗಾಡಿ ಹೊಡೆಯೋನಾಗು ಅಂತ ತೋರಿಸಿದ್ರಲ್ಲ ವಿವೇಕಾನಂದರು. ಆ ತಾಯಿ ಕೊಟ್ಟಿದ್ದು. ಕೈಲಾಸಂಗೆ ತಾಯಿ ಅಂತಂದರೆ ಏನೋ ಒಂಥರ ಎಳಿತಾ ಇರತ್ತೆ. ಸೊ ಯಾರ್ದೋ ಮನೆಗೆ ಹೋದ್ರಂತೆ, ಬಾಗಿಲು ತೆಗೆದ ತಕ್ಷಣ ಬಾಗಿಲು ತೆಕ್ಕೊಂಡು ಅನಂತು ಇದ್ದಾರಾ ಅಂದ್ರಂತೆ. ಆಂಟಿ ಬಂದು ಬನ್ನಿ ಕೂತ್ಕೊಳ್ಳಪ್ಪ, ಬರ್ತಾನೆ ಕೂತ್ಕೊಳ್ಳಪ್ಪ ಅಂತ ಹಿಂಗೆ ಹೋದ್ರಂತೆ. ಕೂತ್ಕೊಂಡು 10 ನಿಮಿಷ ಆದಮೇಲೆ ಅನಂತು ಫ್ರೆಂಡ್ ಬಂದ. ಯಾರು ಅದು ಹೋಗಿದ್ದು ಅಂತ ಕೇಳಿದ್ರಂತೆ. ಅವ್ರು ನಮ್ಮ ತಾಯಿ ಕಣೋ ಅಂತ ಫ್ರೆಂಡ್ ಹೇಳಿದ್ರಂತೆ. ನಿಮ್ಮ ತಾಯಿನಾ? ಲಕ್ಕಿ ಫೆಲೋ, ಐ ಹ್ಯಾವ್ ಲಾಸ್ಟ್ ಮೈನ್ ಅಂದ್ರಂತೆ ಕೈಲಾಸ. ಸೊ ಅಂದು ತಾಯಿ ಬಗ್ಗೆ ಅಷ್ಟೊಂದು ಉದ್ಭಟ. ಇದು ಈ 3 ಎಜುಕೇಷನ್ ಸಿಸ್ಟಮ್ನೊಳಗೆ ಈ ಥರ ಹೇಳಿದ್ದಾರೆ. ಎಜುಕೇಷನ್ ಬಗ್ಗೆ ಅನೇಕ ಡೆಫಿನೇಷನ್ಗಳೆಲ್ಲ ಇದೆ, ನಿಮಗೆ ಗೊತ್ತು. ಸ್ವಾಮಿ ವಿವೇಕಾನಂದ ಹೇಳಿರೋದು ಎಜುಕೇಷನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ದಟ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಮೊನ್ನೆ ಒಂದು ಡೆಫಿನೇಷನ್ ಓದ್ತಾ ಇದ್ದೆ, ಎಂಥ ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ? ದ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಟು ರೀಪ್ಲೇಸ್ ದ ಎಂಟಿ ಮೈಂಡ್ ವಿತ್ ಆ್ಯನ್ ಓಪನ್ ಮೈಂಡ್ ಅಂತೆ. ದ ಪರ್ಪಸ್ ಆಫ್ ಎಜುಕೇಷನ್ ಈಸ್ ಟು ರೀಪ್ಲೇಸ್ ದ ಎಂಟಿ ಮೈಂಡ್ ವಿತ್ ಆ್ಯನ್ ಓಪನ್ ಮೈಂಡ್. ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗತ್ತಾ ಅಂತ ನೋಡಿದೆ ನಾನು. ಎಂಟಿ ಮೈಂಡ್ ಓಪನ್ ಮೈಂಡ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಹೆಂಗೆ? ಆದರೂ ಒಂದು ಪ್ರಾಸ ಸಿಕ್ತು ನನಗೆ. ಶಿಕ್ಷಣದ ಉದ್ದೇಶ ಖಾಲಿ ಬುರುಡೆನ ತೆರೆದ ಬುರುಡೆ ಆಗಿ ಮಾಡೋದು ಅಂತ. ಸೊ ಇದು ಇಲ್ಲಿ ಈ 3 ಜನ ಪಾತ್ರ ತೊಗೊಂಡ್ರೆ, ಮಾಧು ಟೊಳ್ಳು ಗಟ್ಟಿಯ ಮಾಧು, ಟೊಳ್ಳು ಮತ್ತು ಗಟ್ಟಿ, ಮಾಧು ಮತ್ತು ಪುಟ್ಟು ಅಂತ. ಪುಟ್ಟು ಅನ್ನೋನು ಯಾವಾಗಲೂ ಬುಕ್ ವರ್ಮ್,
ಯಾವಾಗಲೂ ಪುಸ್ತಕಗಳು ಓದಿ 90-100 ಮಾರ್ಕ್ಸ್ ತೊಗೋಬೇಕು ಅನ್ನೋದೇ ಇರೋದು. ಈ ಮಾಧು ಅನ್ನೋ ಸ್ಕೂಲ್ನಲ್ಲಿ ಡ್ರಾಪೌಟು, ಮನೇಲಿ ಕೆಲಸ ಮಾಡಿಕೊಂಡು ಕಸ ಗುಡಿಸೋದು, ತರಕಾರಿ ತೊಗೊಂಬರೋದು, ಹಾಲು ತೊಗೊಂಬರೋದು, ತಾಯಿಗೆ ಅಡುಗೆನಲ್ಲಿ ಹೆಲ್ಪ್ ಮಾಡೋದು, ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡೋಗ್ಬಿಡೋದು, ಬಟ್ ಈ ಥರದ್ದೆಲ್ಲ ನೀರು ಸೇದಾಕೋದು, ಈ ಥರನೇ ಕೆಲಸ ಮಾಡ್ಕೊಂಡು ಸ್ಕೂಲ್ನಲ್ಲಿ ಯಾವಾಗಲೂ ಫೇಲು. ಮನೆಗೆ ಒಂದ್ಸಲಿ ಬೆಂಕಿ ಬಿದ್ದಾಗ ಈ ಪುಟ್ಟು ಅನ್ನೋ ಇರ್ತಾನಲ್ಲ, ಅಯ್ಯೋ ನನ್ನ ಪುಸ್ತಕಗಳು, ನನ್ನ ಪೆಟ್ಟಿಗೆ ಏನಾಯಿತು ಅಂತ ಎಲ್ಲ ಹೊತ್ಕೊಂಡು ಹೊರಗಡೆ ಓಡೋಗ್ಬಿಡ್ತಾನೆ. ಆ ಬೆಂಕಿಯಲ್ಲಿ ನುಗ್ಗಿ ಮನೆಯವ್ರನ್ನೆಲ್ಲ ಕಾಪಾಡ್ತಾನೆ ಮಾಧು. ಕೈಲಾಸಂ ಕೇಳ್ತಾರೆ ಒಂದು ಕ್ವಶನ್ ಸಮಾಜಕ್ಕೆ, ಬರೀ ಮಾರ್ಕ್ಸ್ ತೊಗೊಳ್ಳೋವಂಥ ಪುಸ್ತಕನ ಎತ್ಕೊಂಡು ಬೆಂಕಿ ಬಿದ್ದಾಗ ತೊಗೊಂಡು ಹೋಗೋವಂಥದ, ಅಥವಾ ಮನೆ ಕಾಪಾಡಿ ಎಜುಕೇಷನ್ ಇಲ್ಲದೇ ಇದ್ರೂ ಸಮಾಜ ಕಾಪಾಡೋದು ಯಾರು ಬೇಕು ನಿಮಗೆ, ಯಾವುದು ಟೊಳ್ಳು ಯಾವುದು ಗಟ್ಟಿ, ಯು ಡಿಸೈಡ್ ಅಂತ ಕ್ವಶನ್ ಮಾಡ್ತಾರೆ ಕೈಲಾಸಂ. ಭಾಳ ಬ್ಯೂಟಿಫುಲ್ಲು. ಅಂದರೆ ಮನೆಗೆ ಬೆಂಕಿ ಅನ್ನೋದು ಸಿಂಬಾಲಿಕ್ಕು, ಸಮಾಜಕ್ಕೆ ಕೂಡ ಅಪ್ಲೈ ಮಾಡ್ಕೊಳ್ಳೋದು. ಯಾಕೆ ಅಂದರೆ ಇವನು ತಾಯಿ ಸಾಕಿದ ಮಗ. ಒಂದು ತಾಯಿ, ಈ ಮಾಧು ಅನ್ನೋನಿಗೆ ತಾಯಿಯಿಂದ ಮನೇಲಿ ಎಜುಕೇಷನ್ ಸಿಕ್ತು, ಮಕ್ಕಳ ಸ್ಕೂಲ್ ಮನೇಲಲ್ವೇ, ಆದರೆ ಅಕಾಡೆಮಿಕ್ ಎಜುಕೇಷನ್ ಸಿಗಲಿಲ್ಲ. ಹಾಗಾಗಿ ಅವನು ಸೊಸೈಟಿನಲ್ಲಿ ಸಕ್ಸಸ್ ಆಗಲಿಲ್ಲ, ಮೆಟೀರಿಯಲಿಸ್ಟಿಕಲಿ ಸಕ್ಸಸ್ ಆಗಲಿಲ್ಲ ಅವನು. ಮಾಧು ತೋರಿಸ್ತಾರೆ. ಈ ಮುದ್ದುಮಣಿ ಅಂತ ನಾನು ಆಗಲೇ ಹೇಳೋದ್ನಲ್ಲ, ಅವನಿಗೆ ಮನೆಯಲ್ಲೂ ಎಜುಕೇಷನ್ ಸಿಗಲಿಲ್ಲ, ಹೊರಗಡೆನೂ ಎಜುಕೇಷನ್ ಸಿಗಲಿಲ್ಲ. ತಾಯಿ ಕೇಳ್ತಾಳೆ ಅವಳು, ಮಗು ಮುದ್ದುಮಣಿ ಮಾತಾಡೋಕ್ಕೆ ಬರಲ್ಲ ಅವನಿಗೇನೋ ಹ್ಯಾಂಡಿಕ್ಯಾಪ್ಡ್ ಪಾಪ, ಟಾಕಂ ಪಪ್ಪು ಅಂತ ಹಿಂಗೆಲ್ಲ ಅಂತಾನೆ. ಅವ್ರ ಅಪ್ಪ ಲಾಯರು, ಸುಮ್ಮನೆ ಬೈತಾರೆ, ಹೋಗ ಎದಾರು ಹಾಳಾಗೋಗು, ಮಗ ಮಾತಾಡ್ಸಲ್ಲ. ತಾಯಿ ಪ್ರೀತಿಯಿಂದ ಮಾತಾಡ್ಸೋದು ಏನು ಮಾಡೋಕ್ಕಲ್ಲ, ಹೆಲ್ಪ್ಲೆಸ್ ಅವಳು. ಏನು ಮಗು ಯಾವಾಗಲೂ ಬೈತಾ ಇರ್ತೀರಾ ನೀವು ಅಂತ ಹಿಂಗೆ ಕೇಳ್ತಾಳೆ. ನೀವೇನೇ ಗಂಡ ಹೆಂಡ್ತಿ ಜಗಳ ಆಡ್ಬಿಟ್ಟು ಮಗು ಬಗ್ಗೆ ನೀವೇನೇ ಹೇಳಿ ಹೆತ್ತೋರ್ಗೆ ಹೆಗ್ಗಣ ಮುದ್ದು ಅಂತಾಳೆ. ಈ ಗಾದೆ ಇದೆಯಲ್ಲ, ಕೈಲಾಸಂ ಎಷ್ಟು ಚೆನ್ನಾಗಿ ಚೇಂಜ್ ಮಾಡಿದ್ದಾರೆ ಗೊತ್ತಾ ಈ ಗಾದೆನ. ಹೆತ್ತೋರ್ಗೆ ಹೆಗ್ಗಣ ಮುದ್ದು ಕರೆಕ್ಟು ಜೀವು, ಹೆತ್ತೋರ್ಗೆ ಹೆಗ್ಗಣ ಮುದ್ದು ನಿಜ, ಆದರೆ ಆ ಹೆಗ್ಗಣಕ್ಕೆ ಹೆತ್ತೋರ್ ಮುದ್ದೆ. ಈ ರೀತಿ ನನ್ನನ್ನು ಹೆತ್ಬಿಟ್ರಲ್ಲ ಅಂತ ಎಷ್ಟು ಶಾಪ ಹಾಕತ್ತೆ ಅಂತ ಕೈಲಾಸಂ ಕೇಳ್ತಾರೆ. ಸೊ ಇದು ಮನೆಯಲ್ಲಿ ಈ ಥರ ಡಿಸ್ಕರೇಜ್ಮೆಂಟ್ ಇತ್ತು ತಂದೆಯಿಂದ. ತಾಯಿ ಪಾಪ ಹೆಲ್ಪ್ಲೆಸ್ಸು, ಮುದ್ದುಮಣಿ ಕೂಡ ಡ್ರಾಪ್ಔಟು, ಫೇಲ್ ಆಗ್ಬಿಟ್ಟ. ಆದರೆ ಪೋಲಿ ಕಿಟ್ಟಿ ತಾಯಿಗೆ ಒಳ್ಳೆ ಎಜುಕೇಷನ್ ಸಿಗ್ತಾಯಿತ್ತು, ಚಿಕ್ಕ ವಯಸ್ಸಿನಲ್ಲಿ ತಾಯಿನ ಕಳ್ಕೊಂಬಿಟ್ಟ. ತಂದೆ ಆಗ ಮಾಡೋಕ್ಕಾಗ್ತಾಯಿರಲಿಲ್ಲ. ಹಾಗಾಗಿ ಅವನು ಎಜುಕೇಷನಲ್ಲಿ ಡ್ರಾಪ್ಔಟು, ಬಟ್ ತಾಯಿದು ಸಂಸ್ಕಾರ ಕೊಟ್ಟಿದ್ದರಿಂದ ಸಮಾಜಕ್ಕೆ ಪ್ರಯೋಜನ ಆದ ಪೋಲಿ ಕಿಟ್ಟಿ. ಇದು ಹೇಗಾಯಿತು ಅನ್ನೋದನ್ನು ಒಂದು 15-20 ನಿಮಿಷ ನೋಡಬೇಡ. ಈ ಪೋಲಿ ಕಿಟ್ಟಿ ಇದು ಸ್ಕೌಟ್ ಇದ್ರ ಮೇಲೆ ಬರೆದಿರೋವಂಥದ್ದು. ಕೈಲಾಸಂ 2 ಪದ್ಯ ಬರೀತಾರೆ ಸ್ಕೌಟ್ ಮೂಮೆಂಟ್ ಬಗ್ಗೆ. ಇದು ಬಿ ಪ್ರಿಪೇರ್ಡ್ ಅಂತ ಒಂದು ಸ್ಲೋಗನ್ ಅದರದ್ದು, ಬಿ ಪ್ರಿಪೇರ್ಡ್. ಕೈಲಾಸಂ ಹೇಳೋದೇನು ಗೊತ್ತಾ, ಯಾರೂ ಸ್ಕೌಟ್ ಆಗಬೇಕಾಗಿಲ್ಲ. ಎವ್ರಿ ಬಾಯ್ ಈಸ್ ಎ ಬಾರ್ನ್ ಸ್ಕೌಟ್, ಎವ್ರಿ ಬಾಯ್ ಈಸ್ ಎ ಬಾರ್ನ್ ಸ್ಕೌಟ್, ಇಟ್ ಈಸ್ ಎಲ್ಡರ್ಸ್ ಟಾಸ್ಕ್ ಟು ಬ್ರಿಂಗ್ ದಿಸ್ ಔಟ್, ಇಟ್ ಈಸ್ ಎಲ್ಡರ್ಸ್ ಟಾಸ್ಕ್ ಟು ಬ್ರಿಂಗ್ ದಿಸ್ ಔಟ್. ಬಾಡಿ ಅದ್ರ ಮೇಲೆ ಇಟ್ಕೊಂಡು ಈ ಕೈಲಾಸಂ ನಾಟಕ ಬರೀತಾರೆ. ಇವನು ಬರೀ ನಮ್ಮ ಕಾಟನ್ಪೇಟೆ ಬಳೆಪೇಟೆ ಇಲ್ಲೆಲ್ಲ ಓಡಾಡ್ತಾ ಇದ್ದವನು. ಕುಸ್ತಿ ಹೊರಟು ಹೊರಗಡೆ ಹೊರಟು, ವಜ್ರಾದಪಿ ಕಠೋರಾಣಿ ಮೃದುವನು ಕುಸುಮಾದಪಿ, ಒಳಗಡೆ ಹೃದಯ ಮಾತ್ರ ಬೆಣ್ಣೆ ಥರ, ಮಾತು ಮಾತ್ರ ಮಹಾ ಹೊರಟು. ಯಾಕೆಂದರೆ ಗರಡಿ ಮನೆ ಅಲ್ಲಿ ಇಲ್ಲಿ ಬಂದು ಅರ್ಧ ಉರ್ದು ಕನ್ನಡ ತೆಲುಗು ಎಲ್ಲ ಭಾಷೆನೂ ಮಿಕ್ಸ್ ಮಾಡಿರೋ ಭಾಷೆ. ಮಾತಾಡಿದ್ರೆ ಹೊಡೆಯೋಕ್ಕೆ, ಆದರೆ ಕೆಲಸ ಮಾತ್ರ ಭಾಳ ಒಳ್ಳೆಯದು. ತಿಂಡಿ ತಿಂದು ಮನೇಲಿ ಪಾಪ ಸರಿಯಾಗಿ ಅವನು ನ್ಯೂಟ್ರಿಷಸ್ ಫುಡ್ಡು, ಹೊಟ್ಟೆ ತುಂಬ ಊಟ ಸಿಗೋಲ್ಲ ಮನೆಯಲ್ಲೆಲ್ಲ. ಹಾಗಾಗಿ ಬೇರೆ ಯಾರು ಸಿಕ್ಕಿದ್ರೆ ಫ್ರೆಂಡ್ಸ್ ಏನಾದ್ರು ತಿಂಡಿ ಕೊಟ್ಟರೆ ತಿಂಡಿ ಪೋತ. ಇಂಥ ಒಬ್ಬ ಪೋಲಿ ಕಿಟ್ಟಿ, ಪೋಲಿ ಅಂದರೆ ವ್ಯಾಗಬಾಂಡ್. ಈ ಥರ ಇದ್ದವನು ಈ ಸ್ಕೌಟ್ ಹುಡುಗರೆಲ್ಲ ಸೇರ್ಕೊಂಡು ಹಿಂಗೆ ಬರ್ತಾ ಒಂದು ಕಡೆ ಬರ್ತಾರೆ ಸ್ಕೌಟ್ ಹುಡುಗರೆಲ್ಲ. ಆ ಥೀಮ್ ಒಂದು ಹಾಡು ಹೇಳ್ಕೊಂಬರ್ತಾರೆ, ಶ್ರೀರಾಮ ಸ್ಟ್ರೆಂಗ್ತ್ ಇನ್ ಡ್ಯೂಟಿ, ಶ್ರೀರಾಮಾಸ್ ಸ್ಟ್ರೆಂಗ್ತ್ ಇನ್ ಡ್ಯೂಟಿ. ಎಷ್ಟು ಪದ್ಯ ನೋಡಿ ಕೈಲಾಸ ಮೇಷ. ಶ್ರೀ ಕೃಷ್ಣಾಸ್ ಲವ್ ಡಿವೋಷನ್, ಶ್ರೀರಾಮ ಸ್ಟ್ರೆಂಗ್ತ್ ಇನ್ ಡ್ಯೂಟಿ, ಶ್ರೀ ಕೃಷ್ಣಾಸ್ ಲವ್ ಡಿವೋಷನ್, ಗಿವ್ ಅನ್ ಟು ಅಸ್ ದ ಪ್ಯಾಟರ್ನ್ ಆಫ್ ಇಂಡಿಯಾಸ್ ಪರ್ಫೆಕ್ಷನ್, ಫಾರ್ ಎವರ್ ಇನ್ ಡೇಂಜರ್ ಅಂಡ್ ಡಿಸ್ಟ್ರೆಸ್, there is none to be compared with the lads of India's brilliant stars, with their motto be prepared. ಇದು ಆ ಸ್ಲೋಗನ್. ಇದನ್ನು ಹುಡುಗರೆಲ್ಲ ಹಾಡ್ಕೊಂಡು ಬರ್ತಾ ಇರ್ತಾರೆ. ಈ ಪೋಲಿ ಕಿಟ್ಟಿ ಅವ್ರನ್ನೆಲ್ಲ ಹೊಡೆದು ಅವನ ಹತ್ರ ಖಾರದ ಅವಲಕ್ಕಿ ದಮ್ ರೋಟು ಮೈಸೂರು ಪಕ್ಕಿತ್ಕೊಂಡು ಹೊಡಿತಾ ಇರ್ತಾನೆ. ಇವರೆಲ್ಲ ಹುಡುಗರು ಒಂದು ಪ್ಲ್ಯಾನ್ ಮಾಡ್ತಾರೆ, ಇವನನ್ನು ನಮ್ಮ ಸ್ಕೌಟಿಗೆ ಸೇರಿಸ್ಕೊಂಬಿಟ್ರೆ ಮುಂದೆ ಬೇರೆ ಟೀಮ್ಗಳ ಜೊತೆ ರೆಸ್ಲಿಂಗು ಸ್ಪೋರ್ಟ್ಸು ಇದೆಲ್ಲ ಆಡಿದಾಗ ನಮ್ಮ ಬ್ರಿಗೇಡ್ಗೆ ಪ್ರೈಸ್ ಬರುತ್ತೆ. ಜೊತೆಗೆ ಇವನು ಫೆಲೋ ಸ್ಕೌಟ್ ಅಂತ ನಮ್ಮನ್ನೆಲ್ಲ ಗೋಳಿಕೊಳ್ಳಲ್ಲ. ಹಿಂಗಾಗಿ ಅವನು ಮೆತ್ತಿಗೆ ಸ್ಕೌಟಿಗೆ ಸೇರಿಸ್ಬಿಡ್ತಾರೆ. ಆ ಸ್ಕೌಟಿಗೆ ಸೇರಿಸಿದಾಗ ಕೈಲಾಸಂ ಬರೀತಾರೆ, ಸ್ಕೌಟ್ದು ಏನಪ್ಪ ಅಂತಂದರೆ ಆ ಪ್ರಿನ್ಸಿಪಲ್ಲು ಡೈಲಿ ಒಂದು ಮನೆಯಲ್ಲಿ ಯಾವುದಾದ್ರು ಒಂದು ಗುಡ್ ಟರ್ನ್ ಅಂತ ಏನಾದ್ರು ಒಂದು ಮಾಡಿರಬೇಕು, ಒಳ್ಳೆ ಕೆಲಸ ಸಮಾಜಕ್ಕೆ ಏನಾದ್ರು ಮಾಡಿರಬೇಕು. ಈ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಇಲ್ಲಿ ಕೈಲಾಸಂ ಹ್ಯೂಮರ್ನ ಹೇಗೆ ತರ್ತಾರೆ ಅನ್ನೋದಕ್ಕೆ, ಇವನು 8 ಗಂಟೆಗೆ ಡೈಲಿ ಇದು ಡ್ರಿಲ್ಲು, 8 ಗಂಟೆಗೆ ಡ್ರೈಲು. ಇವನು ಮನೇಲಿ ಪಾಪ ಮನೇಲಿ ಕಷ್ಟ ಇಟ್ಕೊಂಡು 8 ಗಂಟೆಗೆ ಬರ್ತಾನೆ. ಢಣ್ 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 ಅಂತ ಒಂದು ಕಡೆ ಹೋಗುತ್ತೆ, ಇಲ್ಲಿಂದ ಆ ಕಡೆ ಎಲ್ಲ ಹೋಗ್ಬೇಕು, BMS ಕಾಲೇಜ್ ಹತ್ರ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಹೋಗ್ತಾ ಇರ್ತಾನೆ. 8 ಗಂಟೆಗೆ ಹೊಡೆದ ತಕ್ಷಣ ತಕ್ಕೋ ಇಲ್ಲೇ 8 ಗಂಟೆ ಆಗೋಯ್ತು, ಇನ್ನು ಡ್ರಿಲ್ಲಿಗೆ ಹೋಗೋ ಅಷ್ಟರೊಳಗೆ ಲೇಟ್ ಆಗುತ್ತೆ ಅಂದಾಗ ಅಲ್ಲೊಬ್ಬ ಮುದುಕ
ಮುದುಕ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಗಲೇ 150 200 ವಯಸ್ಸು ಅಂತ ಹೇಳಿದ್ನಲ್ಲ, ಎಷ್ಟು ವಯಸ್ಸು ಅಂತ ಕೈಲಾಸಮ್ಮ ಹೇಳ್ತಾರೆ. ಮುದುಕ ಸೌದೆ ಹೊರೆನ ಹೊತ್ಕೊಂಡು ಅಲ್ಲಿಂದ ನಿಧಾನಕ್ಕೆ ಸ್ಟೇಜ್ ಮೇಲೆ ಬಂದು ತಲೆ ಸುತ್ತು ಬಂದು ತಪಕ್ ಅಂತ ರೋಡ್ ಸೈಡ್ನಲ್ಲಿ, ರೋಡ್ ಮಧ್ಯದಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಹೊರ್ಕೊಂಡು ನನಗೆ ಕೂತ್ಕೊಂಡ್ಬಿಡ್ತಾನೆ. ಸೌದೆ ಕಟ್ಟು ತಗೋ, ಇಲ್ಲೇ 8 ಗಂಟೆ ಆಗೋಯ್ತು, ಟಗಾರ್ ಅಂತ ಅಲ್ಲಿ ಜಂಪ್ ಮಾಡಿಬಿಟ್ಟು ಕಿಟ್ಟಿ ಅವ್ನು ನೋಡ್ಕೊಂಡು ಹಿಂಗೆ ಹೇಳ್ತಾನೆ, ಏನಯ್ಯ ಇದೇನು ಮನೆ ಅಂತ ತಿಳ್ಕೊಂಡು, ಇದೇನು ಜನಗಳು ಓಡಾಡೋ ರಸ್ತೆನೋ ಇಲ್ಲ ನಿಮ್ಮ ಮನೆ ಜಗಲಿನೋ? ಸರ್ಕಾರದ ರಸ್ತೆನ ಸೌದೆ ಮಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಗಯ್ಯ ಜನಗಳು ಓಡಾಡೋದು? ಇವನು ಮಾತಾಡೋ ಶೈಲಿ. ಅದಕ್ಕೆ ಅವನು, ಇಲ್ಲ ಬುದ್ಧಿ, ದೂರದಿಂದ ಒತ್ಕೊಂಬರ್ತಿದ್ದೆ ಈಗ ಸೌದೆನ, ದಣದ ಬುದ್ಧಿ ಕಟ್ಟಿಳಿಸಿ ಸುಧಾರಿಸ್ಕೊಳ್ತಾ ಇದ್ದೆ. ಇದು ವಾಯ್ಸು ಅವ್ನಿಗೆ ಅಂದ ತಕ್ಷಣ. ಅಲ್ಲಿ ಕಣಯ್ಯ ಅವನ ಬಾಡಿ ಹೆಂಗಿದೆ ಅಂತ, ಒಳ್ಳೆ ಜೇಡ್ರು ಹುಳಿದಾಗಿದೆಯಲ್ಲ ನಿನ್ನ ಜಿಸಮು, ಜೇಡ್ರು ಹುಳಿದಾಗಿದೆಯಂತೆ ಅವ್ರ ಬಾಡಿ, ಜೇಡ್ರು ಹುಳಿದಾಗಿದೆಯಲ್ಲ ನಿನ್ನ ಜಿಸಮು, ನಿನಗೇನೊಂದು 3000 ವರ್ಷ ವಯಸ್ಸಿರ್ಬೇಕಲ್ವ? ಅಂದರೆ ಅಷ್ಟು ವಯಸ್ಸು, 3000 ವರ್ಷ ವಯಸ್ಸು ಅಂತ ನಾನು. ಇವನು ಬುದ್ಧಿ ಆ ಕೊನೆಯಲ್ಲಿರೋ ಸೌದೆ ಮಂಡಿಲಿ ಇದನ್ನು ಹಾಕ್ಬಿಟ್ಟು ಆ ಅಸ್ವತ್ ಕಟ್ಟೆ ಮೇಲೆ ಇನ್ನೊಂದು ಕಟ್ಟಿ ಇಟ್ಟಿವನೇ, ಅದನ್ನು ಮಂಡಿಗೆ ಸೇರಿಸಿದ್ರೇನೇ ನಮ್ಮ ಮನೆಯಲ್ಲಿ ಹಿಟ್ಟು ಇವತ್ತಿನ ಹಿಟ್ಟಿರಲಿ, ನೆನ್ನೆ ಹಿಟ್ಟು ಮತ್ತು ನಾಳೆ ಹಿಟ್ಟು ಅಂತಾನೇನು. ಜಿನ ಹಿಂಗೆ ನಾನು ನೋಡಿಯ ನಮ್ಮ ಹಳ್ಳಿನಲ್ಲಿ ಕಟ್ಟಿಗೆ ಹೊಡೆದಿಟ್ಕೊಂಡು ಜಿನ 2 ಕಟ್ಟು ಮಂಡಿ ಸೇರಿಸಿದ್ರೇನೇ ನಾನು ಎಂಡ್ರಿಗೂ ಐಕಳಿಗೂ ಹೊಟ್ಟೆ ತುಂಬೋದು ನಾನು ನೋಡಿಯ ಅಂತಾನೆ. ಹಂಗಂದ ತಕ್ಷಣ ಕಿಟ್ಟಿ ನೋಡೋಕ್ಕೆ ಹೊರಟಾದ್ರೂ ಯೋಚನೆ ಮಾಡಬೇಡ, ಮಾತ್ರ ಹೊರಟು. ಅಲ್ಲಿ ಕಣಯ್ಯ ಇಂಥ ಕಟ್ಟಿನಲ್ಲಿ 2 ಇಟ್ಕೊಂಡಿದ್ಯಾ, 3 ಜನ ಪಾಯ್ದಾರು ಅಂತ ಹಿಂಗೆ ಹಾಕ್ಬಿಟ್ಟು ನೀನು ಇದು ನಿಧಾನವಾಗಿ ನಡ್ಕೊಂಬ, 2 ಕಟ್ಟನ್ನು ನಾನು ಮಂಡಿಗೆ ಸೇರಿಸ್ತೀನಿ ದಿನಾಗಲೂ ಇದೇ ಟೈಮ್ಗೆ, ನೀನು ನಿಧಾನವಾಗಿ ನಡ್ಕೊಂಬಂದು ಕೂಲಿ ಇಸ್ಕೊ ಅಂತ ನಾನು. ಇದು ಅವ್ನು ಕೆಲಸ ಮಾಡ್ತಾನೆ, ಬಟ್ ಕೂಲಿ ಕೆಲಸ ಇನ್ಯಾವುದು? ಇದು ಗುಡ್ ಟರ್ನ್ ಅಲ್ವಾ, ಇದು ಒಳ್ಳೆಯದು. ಹಿಂಗೆ ಮಾಡ್ತಾನೆ. ಇದರಿಂದ 8 ಗಂಟೆಗೆ ಅಲ್ಲಿ ಹೋಗ್ಬೇಕಾಗಿತ್ತಲ್ಲ ಡ್ರಿಲ್ಗೆ, 10 ಮಿನಿಟ್ಸ್ ಲೇಟು. ನೆಕ್ಸ್ಟ್ ಇನ್ನು ಸ್ವಲ್ಪ ಮುಂದೆ ಈ ಕಡೆ ಬರ್ತಾನೆ ಪುತ್ತಿಗೆ ಮಠದ ಹತ್ರ. ಅಲ್ಲಿ ಅವನ ಸೈಕಲ್ ಹೊಡ್ಕೊಂಡು ತಾಯಿ ಮಗು ನಿಲ್ಲಿಸ್ಬಿಟ್ಟು ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಹಿಂಗೆ ಹೋಗ್ತಾಳೆ. ಟೈ ಅಂತ ಬಂದು ರೋಡ್ ಆಕ್ಸಿಡೆಂಟ್ ಆಗಿ ಸೈಕಲ್ ಅಂತ ಬಿದ್ದಾಗ್ಬಿಡ್ತಾನೆ. ತಕ್ಷಣ ಎದ್ದು ಕಾಪಾಡಬೇಕು ತಾನೆ, ಎದ್ದೇಳೋ ಶಕಟಾಸುರ ಅಂತ ಅವನು ಸೈಕಲಲ್ಲಿ ಬಂದಿದ್ದರಿಂದ. ಶಕಟಾಸುರ ಬಲಿ ಕೊಡಬೇಕು ಅಂತ ಬಂದಿದೆಯಾ? ಎಷ್ಟು ಬಲಿ ಕೊಡಬೇಕು ಅಂತ ಬಂದಿದೆಯಾ ಇವತ್ತು? ಇಲ್ಲ ಸರ್, ಲೆಫ್ಟ್ ಸೈಡೇ ಬರ್ತಿದ್ದೆ ನಾನು, ಬೆಲ್ ಕೂಡ ಮಾಡಿದೆ. ಕೈಲಾಸಮ್ಮ ಇಂಗ್ಲೀಷು ಎಕ್ಸ್ಪರ್ಟ್ ಅಂತ ಆವಾಗ ಹೇಳಿದ್ನಲ್ಲ. ಓಹೋ ಐಸಿ, ನೀನು ಬಲಿ ಕೊಡೋಕ್ಕೆ ಮುಂಚೆ ಘಂಟಾನಾದ ಬೇರೆ ಮಾಡ್ತೀಯಾ? ಗಂಟಾ ಪೂಜೆ. ಲೆಫ್ಟ್ ಸೈಡು ಬಂದೆ, ಬೆಲ್ ಕೂಡ ಬರೆಸ್ದೆ. ಊರಲ್ಲಿರೋರಿಗೆಲ್ಲ ಇಂಗ್ಲೀಷ್ ಹೇಳ್ಕೊಟ್ಬಿಟ್ಟು ಆಮೇಲೆ 10 ನಿನ್ನ ಹಾಳು ಬೈಸ್ಕಲ್ನ ಅಂದರೆ ಬೂಟಾಟಿಗೆ. ಇದು ಅವನಿಗೆ ಬೈದ್ನಲ್ಲ. ಈ ಮಗುನ ಎತ್ಕೊಂಡ್ಬಂದು ಅವ್ರ ತಾಯಿಗೆ ಕೊಡ್ತಾ, ಅಮ್ಮ ನಿಮ್ಮ ಮನೇಲಿ ಬಾವಿ ಇಲ್ವಾ? ಯಾಕಪ್ಪ ಅಂತಾಳೆ. ಮಗುನ ಸಾಯಿಸ್ಬೇಕಾದ್ರೆ ಬಾವಿಲಿ ಬಿಸಾಕೋದ್ಬಿಟ್ಟು ರೋಡಲ್ಲಿ ಯಾಕೆ ತೊಗೊಂಬಂದು ಆಗ್ತಾಯಿದ್ದೀರಾ? ಇವನು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಈ ಥರ ಮಾತಾಡ್ತಾರೆ. ಸೊ ಇನ್ನೊಂದು 10 ಮಿನಿಟ್ಸ್ ಲೇಟ್ ಆಗಿಬಿಡುತ್ತೆ. ಇದೆರಡು ಸಮಾಜಕ್ಕೆ ಈ ಥರ ಅನೇಕ ಕೆಲಸಗಳು ಮಾಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ 8:20. ಈ ಸ್ಕೂಲಿಂದ ಒಂದು ಭಾಳ ಮಜಾ ಇದೆ. ಸ್ಕೂಲ್ ತೊಗೊಂಬಂದ ತಕ್ಷಣ ಎಲ್ಲರೂ ನಿಂತ್ಕೊಳ್ಳಿ, ಎಲ್ಲ ಪೆಟ್ರೋಲ್ ಎಲ್ಲ ಬಂದಿರ್ತಾಳೆ. ಸರಿ, ಏನೋ ಹೇಳಬೇಕು ಅಂತ ನಿಂತ್ಕೊಂಡಾಗ ಫಾಲ್ ಇನ್ ಸ್ಕೌಟ್ ಮಾಸ್ಟರ್ ಒಬ್ಬ ಇರ್ತಾನೆ. ಅವ್ನು ಕನ್ನಡಕ ಹೆಂಗೆ ಹಾಕ್ಕೊಂಡು ಸೋಡಾ ಗ್ಲಾಸ್ ಹಾಕ್ಕೊಂಡು ಎಲ್ಲ ಹುಡುಗರೆಲ್ಲ ಫಾಲ್ ಇನ್ ಅಂತಾರೆ. ಎಲ್ಲ ನಿಂತ್ಕೊಳ್ತಾರೆ. ಕಾಲ್ ರೋಲ್ ನಂಬರ್ಸ್ ಅಂತಾರೆ. ಕಾಲ್ ರೋಲ್ ನಂಬರ್ಸ್ 1 2 3 4 5 6 ಎಲ್ಲ ಲೈನಾಗಿ ನಿಂತ್ಕೊಳ್ತಾರೆ. ಸ್ಕೌಟ್ ಮಾಸ್ಟರ್ ಡ್ರಿಲ್ಲು. ಆಡ್ ನಂಬರ್ಸ್ 2 ಸ್ಟೆಪ್ಸ್ ಟು ದ ರಿಯರ್, ಈವನ್ ನಂಬರ್ಸ್ 2 ಸ್ಟೆಪ್ಸ್ ಟು ದ ಫ್ರಂಟ್, 1 2 ಟಿಕ್ 2 ಸ್ಟೆಪ್ ಈ ಕಡೆ ಹೋಗ್ತಾರೆ, 2 ಹಿಂಗೆ ಬರ್ತಾರೆ. 20 ನಿಮಿಷ. ಕಿಟ್ಟಿ ಓಡಿ ಬಂದು, ನಮಸ್ಕಾರ ಸರ್, ತಾವು ಪರ್ಮಿಷನ್ ಕೊಟ್ಟರೆ ಆ ಆಡುಗಳ ಗುಂಪಿಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಸರ್ ಅಂತ ನಾನು. ತಕ್ಷಣ ಅವರು, ಯಾವ ಆಡುಗಳೋ ಅಂತಾನೆ. ನಿನ್ನೆ ನೀವೇ ಹೇಳಿದ್ರಲ್ಲ ಸರ್, 1 3 5 7 ಇವೆಲ್ಲ ಆಡುಗಳು, 2 4 6 8 ಎಲ್ಲ ಈವನ್ಗಳು ಅಂತ. ನಿನ್ನೆ 7ನೇವನಾಗಿದ್ದೆ ಸರ್, ಆಡುಗಳಲ್ಲಿ 7ನೇವನು. ಆಡುಗಳಲ್ಲಿ 7ನೇವನಾಗಿದ್ದೆ ಸರ್. ಏನೋ ನಿನ್ನ ಚಾಲಾಕು. ಸ್ಕೌಟ್ ಮಾಸ್ಟ್ರು ಒಳ್ಳೆ ಸ್ಟ್ರಿಮ್ಮಾಗಿ ಕಾಕಿ ಡ್ರೆಸ್ ಹಾಕ್ಕೊಂಡು ಬರೋ, ಏನೋ ನಿನ್ನ ಚಾಲಾಕು, ಇಷ್ಟೊತ್ತು ಬಿಟ್ಕೊಂಡು ಬಂದುಬಿಟ್ಟು ಯಾರ ಹತ್ರ ನಾವು ಮಾತು ಬದಲಾಯಿಸೋ ಚಾಲಕು. ಎಲ್ಲಿಂದ ಧುಮ್ಕಿದ್ಯಾ ನೀನೀಗ? ಧುಮ್ಕಿದ್ದು ಎಲ್ಲಿಂದ ಸರ್? ರಸ್ತೆ ಉದ್ದಕ್ಕೂ ಸರಸರ ಅಂತ ನಡ್ಕೊಂಬರ್ತಾಯಿದ್ದೀನಿ. ಎಷ್ಟೊತ್ತಿಗೋ ಬರೋದು ನೀನು? ಕ್ಷಮಿಸಿ ಸರ್, ನೆನ್ನೆ ನೀವೇ ಹೇಳಿದ್ರಲ್ಲ ಸರ್ 8 ಗಂಟೆಗೆಲ್ಲ ಇಲ್ಲಿರಬೇಕು ಅಂತ. ಹಾಗಾದರೆ ಎಷ್ಟು ಗಂಟೆ? ಕೈ ಹಿಂಗೆ ತೋರಿಸ್ತಾರೆ. ಸ್ವಲ್ಪ ಹಾಗೆ ಇರಿ ಸರ್, ಹೇಳ್ತೀನಿ ಸರಿಯಾಗಿ. 8 ಬಜಾಯಿಸಿ 20 ನಿಮಿಷ ಸರ್. ಕರೆಕ್ಟ್ ಏನು ಸರ್? ನೋಡ್ಕೊಂಬಿಡಿ ಸರ್ ಅಂತಾರೆ. ಅಲ್ವೋ, ಯಾಕೋ ಇಷ್ಟು ಲೇಟು? ಅದೇ ಬರೋ ಅಷ್ಟೊತ್ತಿಗೆ ಲೇಟ್ ಆಗೋಯ್ತು ಸರ್. ಅದೇ ಯಾಕೆ ಲೇಟ್ ಆಯಿತು ಅಂತ? ಟೈಮ್ ಆಗೋಯ್ತು ಸರ್. ಅಥವಾ ಬರೋ ಅಷ್ಟೊತ್ತಿಗೆ ಬರಲಿಲ್ಲ ಸರ್, ಅದಕ್ಕೆ ಟೈಮ್ ಆಗೋಯ್ತು. ಹೇಗೆ ಬೇಕಾದ್ರೆ ಇಟ್ಕೊಳ್ಳಿ ಸರ್, ಸತ್ಯ ಸರ್. ಸುಳ್ಳು ಹೇಳಬೇಕಾದ್ರೆ ಏನು ಸರ್, ಪೇರಿಸ್ಬಿಟ್ಟೇನು ಪರ್ವತದಾಗಿ ಅಬದ್ಧಗಳನ್ನ ಅಂತಾನೆ.
8 ಗಂಟೆಗೆಲ್ಲ ಇಲ್ಲಿರೋಕ್ಕೆ ಹಾಜರಾಗಿ ಏನೋ ಕೇಳಿ ನಿನಗೆ ಅಂತಾನೆ. ಸರಿ, ಇವನು ನಿಜ ಹೇಳಿದ್ರೆ ನಂಬಲ್ಲ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು, ಸರ್ ನಮ್ಮ ಮನೆ ಗಡಿಯಾರ ಸರ್ ಜಪಾನೀಸ್ ಕ್ಲಾಕು ಸರ್, ಜಾಪನೀಸ್ ಕ್ಲಾಕು. ಬೆಳಗ್ಗೆ ಕಣ್ಣು ಬಿಟ್ಟು ಕಾಫಿ ಅಂತ ಕಿರ್ಚೋ ಅಷ್ಟೊಳಗೆ 8 ಗಂಟೆ ಹೊಡೆದು ಬಿಡುತ್ತೆ ಸರ್ ಶನಿ. 8 ಗಂಟೆ ಹೊಡೆದು ಬಿಡುತ್ತಾ? ಹೌದು ಸರ್. ಹಾಗಾದರೆ 6 ಗಂಟೆಗೆ ಹೇಳ್ಬೇಕು ಅಂತಾನೆ ಅಂತ ಹಿಂಗೆ ನಗ್ತಾನೆ. ಯಾಕೋ ನಗ್ತಾ ಇದೆಯಾ? ಹಾಗಂದ್ರೆ ಏನು ಸರ್, 2 ಗಂಟೆಗೆ 3 ಬೇಕು, 3 ಗಂಟೆಗೆ 4 ಬೇಕು, 5 ಗಂಟೆಗೆ 6 ಬೇಕು, 6 ಗಂಟೆಗೆ 7 ಬೇಕು ಅಂದರೆ ಹೆಂಗೆ ಸರ್? 1 ಗಂಟೆ ಕಾಯಬೇಕಲ್ಲ ಸರ್. 6 ಗಂಟೆಗೆ ಹೇಳ್ಬೇಕು. ಏನ ನಿನ್ನ ಅವತಾರ? ಯಾಕೆ ಸರ್ ನನ್ನ ಅವತಾರಕ್ಕೆ ಏನು ಸರ್ ಕಮ್ಮಿ? ತಕ್ಕಮಟ್ಟಿಗಿದೇನಲ್ಲ ಸರ್. ಗಂಡಸ್ಗೆ ಏನು ಸರ್ ಗೈರತ್ತು ಗರಜ್ ಇದ್ದರೆ ಸಾಲದೇನು ಸರ್? ಏನೋ ಈ ಶರ್ಟೆಲ್ಲ ಸ್ಕೌಟಿಗೆ ಬರ್ತಾ ಇದ್ದಾಗ ಆತುರದಲ್ಲಿ ಮುಗ್ಗರಿಸಿ ಬಿದ್ದುಬಿಟ್ಟೆ ಸರ್. ಇಲ್ಲಿ ಗಲಾಟೆಗಳು ಮಾಡ್ತಾ ಇದ್ದಾಗ ಸ್ವಲ್ಪ ಕೆಸರು ಮೆತ್ಕೊಂಡ್ಬಿಟ್ಟಿರುತ್ತೆ. ಆತುರದಲ್ಲಿ ಮುಗ್ಗರಿಸಿ ಬಿದ್ದುಬಿಟ್ಟೆ ಸರ್. ಸ್ವಲ್ಪ ಮದರ್ ಇಂಡಿಯಾ ಕೆಸರು ಮೆತ್ಕೊಂಡ್ಬಿಡ್ತು ಸರ್. ಶರ್ಟ್ ಒಂದು ಬಿಟ್ಟು ಮಿಕ್ಕ ವಿಷಯದಲ್ಲೆಲ್ಲ ತೃಪ್ತಿಕರವಾಗಿದ್ದೀನಿ ಸರ್. ಏನು ತೃಪ್ತಿಕರ? ನಿನ್ನ ರುಮಾಲೆಲ್ಲೋ ಸ್ಕೌಟ್ರು ರುಮಾಲ ಸರ್, ಹಸಿರಾಗಿದ್ರೂ ಅಂಚುಗಳು ಹಳದಿ, ನಾಳೆ ಹರಿದ್ಬಿಟ್ಟು ಕಟ್ಕೊಂಬರ್ತೀನಿ ಸರ್. ಏನು ಅಂಚು ಹಳದಿ? ಅದೇ ನಮ್ಮ ಮನೇಲಿ ಒಂದು ಹಸಿರು ಸೀರೆ ಅಲ್ಲ, ಒಂದು ಉದ್ದವಾದ ಬಟ್ಟೆ ಅಂತ ನಾನು. ಸರಿ, ಚೆನ್ನಾಗಿದೆ. ಒಂದೊಂದು ಕಾಲಿಗೆ ಒಂದೊಂದು ಬಣ್ಣದ ಸಾಕ್ಸು, ಲೇಸ್ ಇಲ್ಲದ ಬೂಟ್ಸು, ತಲೆಗೆ ಸೀರೆ, ಚೆನ್ನಾಗಿದೆ. ಈಗಿರೋ ಶರ್ಟಿಗಳಿಗಾದ್ರೆ ಗುಂಡಿ ಸರಿಯಾಗಿ ಹಾಕಿದೆಯೇನೋ? ಈ ಗುಂಡಿಗಳು ಕೆಲವು ಹಿಂಗೆ ಹಾಕೋಗ್ಬಿಟ್ಟಿರುತ್ತೆ ಗೊತ್ತಾ? ಕೆಲವು ಸಲ ಈ ಗುಂಡಿನ ಇಲ್ಲಿ ಹಾಕಿರ್ತಾನೆ, ಈ ಗುಂಡಿನ ಇಲ್ಲಿ ಹಾಕಿರ್ತಾನೆ, ಎಕ್ಸ್ಟ್ರಾ ಬಿಟ್ಬಿಡ್ತಾನೆ, ಹಿಂಗೆ ನೋಡ್ಕೊಳ್ತಾನೆ ಗುಂಡಿ. ಓ ಕ್ಷಮಿಸಿ ಸರ್, ನಮ್ಮ ಅಪ್ಪ ಹೇಳೋ ಹಾಗೆ ಅಠಾರ ಕಚೇರಿ ಅರೇಂಜ್ಮೆಂಟ್ ಆಗೋಗಿದೆ. ಅಠಾರ ಕಚೇರಿ ಅಂತಿತ್ತಲ್ಲ ಮೊದಲು, ಅಠಾರ ಕಚೇರಿ ಅರೇಂಜ್ಮೆಂಟ್. ಅದೇನು ಅರೇಂಜ್ಮೆಂಟು? ಗುಂಡಿಗಳಿಗೆಲ್ಲ ಒಳ್ಳೊಳ್ಳೆ ಪ್ರಮೋಷನ್ಗಳು, ಕಾಜಾಗಳಿಗೆಲ್ಲ ರಿಟ್ರಿಂಚ್ಮೆಂಟು. ಹೋಗಿ ಸೇರ್ಕೋ, ನಿನ್ನ ಹಾಡುಗಳು ಅಂದೆಲ್ಲ ಹೋಗಿ ಸೇರ್ಕೋ ಅಂತ ಅಲ್ಲೋಗಿ ಸೇರ್ಕೊಳ್ತಾನೆ. ಆಡ್ ನಂಬರ್ಸ್, ರೋಲ್ ನಂಬರ್ಸ್. ಈ ಮೇಷ್ಟ್ರು ಬಂದು ಯಾರ್ಯಾರು ಏನೇನು ಗುಡ್ ಟರ್ನ್ ಮಾಡಿದಾರೋ ಅದನ್ನೆಲ್ಲ ನೋಡ್ಕೋಬೇಕು. ಒಬ್ಬನಿಗೆ ಕೇಳ್ತಾನೆ, ನಿನ್ನ ಗುಡ್ ಟರ್ನ್ ಏನೋ ಇವತ್ತು ಅಂತಾನೆ. ನಿನ್ನ ಗುಡ್ ಟರ್ನ್ ಏನೋ? ಸರ್ ನಮ್ಮ ತಾಯಿಗೆ ಮೈ ಹುಷಾರಿಲ್ಲ, ನಮ್ಮ ಮದರ್ಗೆ ಮೈ ಹುಷಾರಿರಲಿಲ್ಲ, ಅವಳು ಔಷಧಿ ತಂದುಕೊಟ್ಟೆ ಸರ್. ಒಬ್ಬ ಹುಡುಗ ಗುಡ್. ಇನ್ನೊಬ್ಬನ ಹತ್ರ, ನಿನ್ನ ಗುಡ್ ಟರ್ನ್ ಏನೋ ಇವತ್ತು? ಸರ್ ನನ್ನ ತಮ್ಮನಿಗೆ ಹೋಮ್ವರ್ಕ್ ಹೇಳ್ಕೊಟ್ಟೆ ಸರ್. ಗುಡ್ ಅಂತಾನೆ. ತಕ್ಷಣ ಕಿಟ್ಟಿ ಪಕ್ಕದಲ್ಲಿ, ಏನೋ ಇದು ಗುಡ್ ಟರ್ನ್ ಅಂತಾರಲ್ಲ, ಏನೋ ಇದು? ಅದೇ ಹೇಳ್ತಿದಾರಲ್ಲ, ತಾಯಿಗೆ ಔಷಧಿ ತಂದ್ಕೊಡೋದು, ತಮ್ಮನಿಗೆ ಹೋಮ್ವರ್ಕ್ ಹೇಳ್ಕೊಡೋದು. ನಿಮ್ಮ ಅಮ್ಮಂಗೆ ಜ್ವರನಾ ಅಂತಾನೆ. ಇಲ್ವಲ್ಲ, ಮತ್ತೆ ಸಿಕ್ಕಾಕ್ಕೊಳ್ತೀಯಲ್ವ ಅಂತ ಅವನು. ಏನಿಲ್ಲ, ನಮ್ಮ ಅಪ್ಪಂಗೆ ನ್ಯೂಸ್ ಪೇಪರ್ ತಂದುಕೊಟ್ಟೆ, ಅದನ್ನು ಹೇಳ್ತೀನಿ. ಅದು ಈ ಗುಡ್ ಟರ್ನ್ ಭಾಗತ್ತಲ್ಲಿ ಬರುತ್ತಾ? ನನಗೆ 3 ಬಾಬತ್ತಲ್ಲೂ 0 ಅಂತ. ಅಷ್ಟೊಂದು ಕೃಷ್ಣರಾವ್, ಎಸ್ ಸರ್. ನಿನ್ನ ಗುಡ್ ಟರ್ನ್ ಏನೋ? ಏನೂ ಇಲ್ಲ ಸರ್. ಈಗ ತಾನೇ 5 ನಿಮಿಷದಿಂದ ಒಬ್ಬ ನಮ್ಮ ಮಗುನ ಕಾಪಾಡಿರ್ತಾನೆ, ಒಬ್ಬ ಮುದುಕನಿಗೆ ಮಾಡಿರ್ತಾನೆ. ಏನೂ ಇಲ್ಲ ಸರ್ ಅಂತಾನೆ. ಅದು ಎಕ್ಸ್ಕ್ಯೂಸ್ ಅಲ್ಲ, ಒಳ್ಳೆ ಎಕ್ಸ್ಕ್ಯೂಸ್ ಅಲ್ಲ ಸರ್. ನಮ್ಮಮ್ಮ ಕಲ್ಗುಂಡಾಗಿದ್ದಾಳೆ ಸರ್, ಇನ್ನು ಅವಳು ಕಾಯಿಲೆ ಬಿದ್ದು ನಾನು ಅವಳಿಗೆ ಔಷಧಿ ತಂದುಕೊಟ್ಟು ನಿಮ್ಮ ಗುಡ್ ಟರ್ನ್ಗಳು ಬಾಬತ್ನ ದಾಖಲೆ ಮಾಡ್ಕೊಳ್ಳೋದು ಯಾವಾಗಲೂ ಗೊತ್ತಿಲ್ಲ. ಇನ್ನು ಎರಡನೇದು, ನಮ್ಮ ತಮ್ಮ ಅವನ ಹೋಮ್ವರ್ಕ್ ಅವನೇ ಮಾಡ್ಕೊಂಬಿಡ್ತಾನೆ ಸರ್. ಕ್ಷಮಿಸಿ ಸರ್, ನಮ್ಮದು ಭಾಳ ಬ್ರೈನಿ ಆ್ಯಂಡ್ ಹೆಲ್ತಿ ಫ್ಯಾಮಿಲಿ ಸರ್. ಶನಿ ಅಂತೆ. ಸರಿ, ಹಿಂಗೆ ನಿಂತ್ಕೊಳ್ಳೋ. ಹೀಗೆ ಕೈಲಾಸ ನಾಟಕಗಳು ಹೋಗ್ತಾ ಕೊನೆಯಲ್ಲಿ ತಾಯಿ ಬಗ್ಗೆ ಅಂತ ಹೇಳಿದ್ನಲ್ಲ, ಇವನು ಮಗು ಅಂತ ಒಂದು ಹುಡುಗ ಇರ್ತಾನೆ, ಗುಬ್ಬಚ್ಚಿ ಅಂತ ಇವನು ಕರಿತಾ ಇರ್ತಾನೆ, ಕಿಟ್ಟಿ. ನೋಡಿ ಏನೋ ಗುಬ್ಬಚ್ಚಿ ಏನು ಕರಿತಾ ಇರ್ತಾನೆ. 12 ವರ್ಷ ಈ ಹುಡುಗನಿಗೆ, ಭಾಳ ಹೆದರು ಪುಕ್ಲ. ಅವ್ರ ತಾಯಿಗೆ ನಮ್ಮ ಮಗನ್ನ ಭಾಳ ವೀರ ಯೋಧ ಮಾಡಬೇಕು ಅಂತ ಆಸೆ ಇರುತ್ತೆ. ಇವನು ಈ ಕಿಟ್ಟಿ ಸ್ಕೌಟಿಗೆ ಸೇರಿದಾಗಲಿಂದ ಕಿಟ್ಟಿ ಅಂತ ಯಾವಾಗಲೂ ಮನೇಲಿ ಹೇಳ್ತಾನೆ, ಆ ಸ್ನೇಹಿತನ ಕರ್ಕೊಂಬಪ್ಪ ನಮ್ಮ ಮನೆಗೆ ನಾನು ಮೀಟ್ ಮಾಡಬೇಕು ಅಂತ ಹೇಳಿರ್ತಾಳೆ ತಾಯಿ. ಅಲ್ಲಿ ಕೈಲಾಸಂ ನಿಜವಾಗ್ಲೂ ಮಿಂಚೋದು. ಆ ಕೈಲಾಸಂ ತಾಯಿ ಕಳ್ಕೊಂಬಿಟ್ಟಿದ್ದೀವಿ ಅಂತ ಹೇಳ್ತಿದ್ರಲ್ಲ, ಬರ್ತಾನೆ. ಈ ಕಿಟ್ಟಿಗೆ ಸಾಹುಕಾರರು ಅಂದರೆ ಆಗಲ್ಲ, ಯಾಕೆಂದರೆ ಅವರ ಅಣ್ಣ ಒಬ್ಬ ಭಾಳ ಮನೆ ಹೆಂಡತಿ ಹೊಸದಾಗ ಮದುವೆ ಮಾಡಿಕೊಂಡು ತಂದೆ ತಾಯಿನೆಲ್ಲ ಬಿಟ್ಬಿಟ್ಟು ಹೊರಟೋಗಿರ್ತಾನೆ ಅಂತ ಏನೋ ಇರುತ್ತೆ. ಪರ್ಸ್ನಲ್ ಆ ವಿಷಯ ಬೇಡ, ಬಿಟ್ಬೋಣ. ತಕ್ಷಣ ಮನೆಗೆ ಬರ್ತಾನೆ, ಭಾಳ ದೊಡ್ಡ ವೆಲ್ ಫರ್ನಿಶ್ಡ್, ಸಿಕ್ಕಾಬಿಟ್ಟೆ 4-5 ಅಪಾರ್ಟ್ಮೆಂಟ್ಗಳಿರುವಂಥ ಬ್ರಿಗೇಡ್ ಅಪಾರ್ಟ್ಮೆಂಟು ಇದ್ದಿದ್ದಂಗೆ ಆ ಥರ ನೋಡ್ತಾನೆ. ಮನೆಯಲ್ಲೆಲ್ಲ ನೋಡ್ಬಿಟ್ಟು, ಬಾರೋ ಯಾಕೋ ಹಂಗೆ ನೋಡ್ತಾ ಇದೆಯಾ? ಆ ಮಗುಗೆ ಹೇಳ್ತಾನೆ, ಏಯ್ ನಿಮ್ಮಮ್ಮ ನನ್ನನ್ನು ನೋಡಿ ಏನೋ ಹೇಳಬೇಕು ಅಂದರು ಅಂದ್ಯಲ್ಲ, ಆ ಮರ್ಯಾದೆಗೆ ಬಂದೇ ಹೊರತು ನೀವು ಈ ಶನಿ ಜಾತಿಗೆ ಸೇರಿದವ್ರು ನೀವು ಅಂತ ಗೊತ್ತಿದ್ರೆ ಬಾಬಾಯಿ ನಾಣೆಗೂ ಬರ್ತಿರ್ಲಿಲ್ಲ ನಿಮ್ಮ ಬಂಗ್ಲೆಗೆ ಅಂತಾನೆ. ಶನಿ ಜಾತಿ? ನಾವು ನಿಮ್ಮ ಜಾತಿನೇ ಕಣೋ, ಬ್ರಾಹ್ಮಣರು, ಸ್ಮಾರ್ತರು, ಕಮ್ಮೆಗಳು. ನೋಡ, ಈ ಬ್ರಾಹ್ಮಣರು, ವೈಶ್ಯರು, ಕ್ಷತ್ರಿಯ, ಶೂದ್ರರು ಇದನ್ನೆಲ್ಲ ದೇವರು ಮಠಾಧಿಪತಿಗಳು ಯಾರೋ ಮಾಡಿದ್ರು. ಈ ಜಾತಿಗಳೆಲ್ಲ ಎಗರೋ ಎಷ್ಟೋ ದಿನ ಆಗೋಯ್ತು. ಈಗ ಸದ್ಯಕ್ಕಿರೋದು 2 ಜಾತಿ, ನಾವೇ ಮಾಡ್ಕೊಂಡಿರೋದು, ಬಡವರು, ಬಡಾಯಿಗಳು ಅಂತ. ದುಡಿದು ಮೈ ಬಗ್ದವರು, ದುಡ್ಡು ತಿಂದು ತಲೆ ಕೊಬ್ಬಿದವರು ಅಂತ 2 ಜಾತಿ. ಎಂಥ ಬ್ಯೂಟಿಫುಲ್ ಪಾಯಿಂಟ್ ನೋಡಿ. ದುಡಿದು ಮೈ ಬಗ್ದವರು, ದುಡ್ಡು ತಿಂದು ತಲೆ ಕೊಬ್ದವರು. ಇವನಿಗಿರುತ್ತಲ್ಲ, ತಕ್ಷಣ ಅವ್ರ ತಾಯಿ ಬರ್ತಾಳೆ. ತಾಯಿ ಬಂದ ತಕ್ಷಣ, ಅಮ್ಮ ನಮಸ್ಕಾರಮ್ಮ. ತಾಯಿನ ನೋಡಿದ ತಕ್ಷಣ ಅವ್ನು ಭಾಳ ಖುಷಿಯಾಗಿ, ನಮಸ್ಕಾರಮ್ಮ. ಸೋಫಾ ತೋರಿಸ್ಬಿಟ್ಟು ಅವಳು, ಕೂತ್ಕೊಂಬಗು ಅಂತಾಳೆ. ಇವನು ದೊಡ್ಡವ್ರ ಹತ್ರ ಮಾತಾಡುವಾಗ ನಮಗೆ ಫ್ಲೋ ಆಫ್ ಲ್ಯಾಂಗ್ವೇಜ್ ಇರೋಲ್ಲ. ಅದಲ್ಲದೆ ಇವನು ಇರೋದೆಲ್ಲ ಅಲ್ಲಿ ಉರ್ದು ಗರಡಿ ಮನೆಯಲ್ಲಿ ಇಟ್ಕೊಂಡು, ಕ್ಷಮಿಸಿಮ್ಮ, ಇದ್ರ ಮೇಲೆಲ್ಲ ಕೂತು ನನಗೆ ಅಭ್ಯಾಸ ಇಲ್ಲಮ್ಮ.
ಇದ್ರ ಮೇಲೆ ಕೂತ್ಕೊಳ್ಳೋಕೆ ಅಭ್ಯಾಸ ಏನು ಬಂತು ಮಗು ಅಂತಾಳೆ. ಸೋಫಾ ಮೇಲೆ ಕೂತ್ಕೊಳ್ಳೋ ಅಭ್ಯಾಸ ಬೇಕಾ? ಇದ್ರ ಮೇಲೆ ಕೂತ್ಕೊಳ್ಳೋಕೆ ಅಭ್ಯಾಸ ಏನು ಬಂತು ಮಗು? ಹಂಗಲ್ಲಮ್ಮ, ನಿಮ್ಮ ಜಾತಿಯವ್ರ ಮನೆ ಅಲ್ಲ, ನಿಮ್ಮಂಥವ್ರ ಮನೆ, ದೊಡ್ಡ ಮನುಷ್ಯರ ಮನೆ ಕಾಲಿಡ್ತಾ ಇರೋದು ಇದೇ ಮೊದಲನೇ ದಫಾ ಅಲ್ಲ, ಮೊದಲನೇ ಸಾರ್ತಿ. ಅದು ನನ್ನ ಖುಷಿ ಅಲ್ಲ, ನನ್ನ ಇಷ್ಟದ ಮೇಲೆ ಅಲ್ಲ, ಈ ಗುಬ್ಬಚ್ಚಿ ಅಲ್ಲ, ಈ ಮಗು ದೋಸ್ತಿ ಅಲ್ಲ, ಈ ಸ್ನೇಹದ ಮೇಲೆ ಅಂತಾನೆ. ಇವನು ಭಾಷೆ ನೋಡಿ ಎಷ್ಟು ಚೆನ್ನಾಗಿದೆ. ಏನಪ್ಪ ನಿನ್ನ ಭಾಷೆ? ಕಾಲು ಪಾಲು ಕನ್ನಡ, ಮುಕ್ಕಾಲು ಪಾಲು ಮುಸಲ್ಮಾನಿ ಅಂತ. ಕಾಲು ಪಾಲು ಕನ್ನಡ, ಮುಕ್ಕಾಲು ಪಾಲು ಮುಸಲ್ಮಾನಿ. ಆಗ ತಾಯಿ ಇವನು ಮಗುವಿನ ಥರನೇ ನೋಡ್ಕೊಂಡು ತಲೆ ಸವರ್ಬಿಟ್ಟು, ಏನಿಲ್ಲ, ನಮ್ಮ ಮಗು ಈ ಸ್ಕೌಟಿಗೆ ಸೇರಿದಾಗಲಿಂದ ಯಾವಾಗ ನೋಡಿದ್ರು ಕಿಟ್ಟಿ ಅಂತ ಒಬ್ಬ ಬಂದಿದ್ದಾನೆ, ಅವ್ನು ಭಾಳ ಧೈರ್ಯ, ಅವ್ನು ಭಾಳ ಹೆಲ್ಪ್ಫುಲ್ಲು, ಅವ್ನು ಭಾಳ ಹೃದಯವಂತ, ಹಿಂಗೆ ಹೇಳ್ತಿರ್ತಾನೆ. ಅದಕ್ಕೆ ಈ ಮಗು ಸ್ವಲ್ಪ ಪುಕ್ಕಲ. ಅದಕ್ಕೆ ಪ್ರತಿದಿನ ಆ ಮಗುನ ಕರ್ಕೊಂಬಂದು ಮನೆಗೆ ಡ್ರಾಪ್ ಮಾಡೋ ನಿನ್ನ ಜವಾಬ್ದಾರಿ ನೀನು ತೊಗೊಳ್ತೀಯನಪ್ಪ ಅಂತ ಕೇಳಕ್ಕೆ ಬಂದೆ ಅಂತಾಳೆ. ಅವನ ಹೃದಯದಲ್ಲಿ ಅವ್ರ ತಾಯಿನೇ ನೋಡ್ದಂಗೆ ಕಣ್ಣಲ್ಲಿ ನೀರು ಬಂದು, ಆಯ್ತಮ್ಮ, ನಿಮ್ಮ ಮಗುನ ನನ್ನ ಸುಫರ್ದಿಗೆ ಬಿಡೋಕ್ಕೆ ಮುಂಚೆ ಒಂದು ಯೋಚನೆ ಮಾಡಬೇಕು ನೀವು. ನನ್ನ ಹತ್ರ ಬಿಡೋದು ಸ್ವಲ್ಪ ಡೇಂಜರಸ್ಸು, ಯಾಕೆ ನನ್ನ ಹೆಸರೇ ಪೋಲಿ ಕಿಟ್ಟಿ ಅಂತ ಯೋಚನೆ ಮಾಡಿ ಅಂತಾಳೆ. ಅವಳಿಗೆ ಆಶ್ಚರ್ಯ ಆಗುತ್ತೆ. ಪೋಲಿ ಕಿಟ್ಟಿ ಹಾಗಂದ್ರೆ ಏನಪ್ಪ ಅಂತಾಳೆ. ಕಿಟ್ಟಿ ಅನ್ನೋದು ನನ್ನ ಹೆಸರಮ್ಮ. ಪೋಲಿ ಅಂದರೆ ಹಿಂಗೆ ಡೆಫಿನೇಷನ್ ಕೊಡೋದು ಭಾಳ ಕಷ್ಟ ಅಲ್ವಾ? ಪೋಲಿ ಅಂದರೆ ಅಂತ ಒಂದು ಡೆಫಿನೇಷನ್ ಕೊಡ್ತಾರೆ ಕೈಲಾಸಂ. ಯಾವ ಬಾಬತ್ನಲ್ಲೇ ಆಗಲಿ ಹೋಪ್ಲೆಸ್ ಅಂತಾರಲ್ಲ ಆ ಬಾಬತ್ತು. ಪೋಲಿ ಅನ್ನೋದು ಯಾವ ಬಾಬತ್ನಲ್ಲೇ ಆಗಲಿ ಹೋಪ್ಲೆಸ್ ಅಂತಾರಲ್ಲ ಆ ಬಾಬತ್ತು ಅಂತಾನೆ. ಯಾರು ಯಾವ ಬಾಬತ್ನಾಗಲಿ ನೀನು ಮಾತ್ರ ನನ್ನ ಮಗನಿಗೆ ಒಳ್ಳೆಯವನಪ್ಪ, ಇನ್ನು ಮುಂದೆ ಕರ್ಕೊಂಬ ಅಂತ ಆ ಮಗುನ ಹ್ಯಾಂಡ್ ಓವರ್ ಮಾಡಿಬಿಡ್ತಾಳೆ. ಕಾಫಿ ಕೊಡ್ತೀನಿ ಅಂತ ಹಿಂಗೆ ಒಟ್ಟೋಗಿ ಕಳಿಸ್ತಾಳೆ. ಆಗ ಕೈಲಾಸಂ ಸರಿ ಕಿಟ್ಟಿ ಅವ್ರ ತಾಯಿ ಹೋಗ್ತಾ ಇರೋದನ್ನ ನೋಡಿಕೊಂಡು ಸಾವುಕಾರನ ಕಂಡ್ರೆ ಆಗಲ್ಲ ಅವನಿಗೆ. ಆವಾಗ ಒಂದು ಮಾತು ಹೇಳ್ತಾನೆ. ನಾವು ಆ ನಾಟಕ ಮಾಡಿದ್ವಿ, ನಾವು ಇಲ್ಲಿ ಲೋಕೇಶ್ ಇದ್ರಲ್ಲ ಸುಬ್ಬಯ್ಯ ನಾಯ್ಡು ಮಗ, ಅವರು ಆ ಪಾತ್ರ ಮಾಡ್ತಾಯಿದ್ರು. ನಾನು ಒಂದು 10-12 ಶೋನಲ್ಲಿ ನಾನು ಪೋಲಿ ಕಿಟ್ಟಿ ಮಾಡಿದ್ದೆ. ಅದು ಒಂದು ಡೈಲಾಗು ಕಣ್ಣಲ್ಲಿ ನೀರು ಬಂದುಬಿಡ್ತಾಯಿತ್ತು ಹೇಳ್ತಾ ಇದ್ದಾಗ. ಆ ತಾಯಿ ಹೋಗ್ತಾ ಇರೋದನ್ನ ನೋಡಿಕೊಂಡು ಕಿಟ್ಟಿ ಹೇಳ್ತಾನೆ, ಈ ಮನೇಲಿ ಯಾರು ಯಾವ ಜಾತಿ ಆದ್ರೂ ಇವರ ಅಮ್ಮ ಮಾತ್ರ ನಮ್ಮ ಜಾತಿನೇ, ಸತ್ತು ನಮ್ಮಮ್ಮನ ಹಾಗೆ ಅನ್ಕೊಂಡು ಹೊಟ್ಟೋಗ್ತಾಯಿದ್ರೆ 10 ನಿಮಿಷ ಆಡಿಯನ್ಸ್ ಕ್ಲಾಪ್ಸ್. ಅಂಥ ಅದ್ಭುತವಾದ ಡೈಲಾಗು ಕೈಲಾಸಂ. ಆ ತಾಯಿ ಹೃದಯನ ಹೇಳ್ಕೊಳ್ತಾರೆ. ಕೈಲಾಸಂ ನಾಟಕ ಬರೆಯೋದು ಉದ್ದೇಶ ಏನು? ನೀವು ನಾಟಕ ಬರೆಯೋ ಉದ್ದೇಶ ಏನು ಸರ್ ಅಂತ ಕೈಲಾಸಂನ ಯಾರೋ ಕೇಳಿದ್ರಂತೆ. ಇಷ್ಟೇ ಉದ್ದೇಶ ಕೈಲಾಸಂ ಹೇಳ್ತಿ. ಯಾರಿಗಾರು ಒಂದು ಉದ್ದೇಶ ಇರುತ್ತೆ, ಯಾತಕ್ಕೆ ಹಿಂಗೆ ಮಾಡ್ತೀರಾ ಅಂತ. ನನ್ನ ನಾಟಕ ಬರೆಯೋದು ಪರ್ಪಸ್ ಇಷ್ಟೇ, ಬುದ್ಧಿ ಇರೋರನ್ನ ನಗಿಸೋದು, ಹೃದಯ ಇರೋರನ್ನ ಅಳಿಸೋದು ಅಂತ. ಈ ಕಿಟ್ಟಿ ನಾಟಕದಲ್ಲಿ ತಕ್ಷಣ ನಗುತ್ತೆ, ಇಮ್ಮಿಡಿಯೇಟಾಗಿ ಒಂದೊಂದೇ ಸೀನ್ಗಳು ಬದಲಾವಣೆ ಆಗ್ತಾ ಇದ್ದಾಗ ತಕ್ಷಣ ಅಯ್ಯೋ ಪಾಪ ಅನಿಸುತ್ತೆ, ತಕ್ಷಣ ಇನ್ನೊಂದು ಕಡೆ ನಗು ಬರ್ತಾ ಇರುತ್ತೆ, ಉಸಿರಾಡ್ತಾನೆ, ರೌಡಿ ಥರ ನಡ್ಕೊಳ್ತಾ ಇರ್ತಾನೆ, ಹೃದಯವಂತಿಗೆ ನೋಡ್ತಾ ಇರ್ತಾನೆ, ಎಲ್ಲ ಹಿಂಗೆ. ಸೊ ಈ ಮಗು ಮತ್ತು ಕಿಟ್ಟಿ ಹೀಗೆ ಭಾಳ ಕ್ಲೋಸ್ ಫ್ರೆಂಡಾಗಿ ಡ್ರಿಲ್ ಮಾಡ್ಕೊಂಡು ಹಿಂಗೆ ಬರ್ತಾ ಇದ್ದಾಗ ಒಂದ್ಸಲ ದೂರದಲ್ಲಿ ಕಿಟ್ಟಿ ಇಲ್ಲೇ ಒಂದು ಬಿಡಿ ಸೇದ್ಕೊಂಡ್ಬರ್ತೀನಿ ಓಡಾಡ್ತಾ ಇರೋ ಅಂತ ಹೊರಗಡೆ ಹೋಗ್ತಾನೆ. ಅವಾಗ ಹೋಗ್ತಾ ಇದ್ದಾಗ ಅವನ ಅಡ್ರೆಸ್ ಹೇಳೋದು ಹೆಂಗೆ ಗೊತ್ತಾ ಮನೆಗೆ? ನಮ್ಮ ಮನೆ ಹೆಂಗೆ ಗೊತ್ತಾ ಸರ್, ಇಲ್ಲೇ ಸ್ಟ್ರೈಟ್ ಈ ಕಡೆ ಹೋದರೆ ಅಶೋಕ್ ನಗರಿಂದ ಲೆಫ್ಟ್ ಸೈಡ್ ಟರ್ನ್ ಆಗ್ತಿರಲ್ಲ, ಅಲ್ಲಿ 8 ಮೆಟ್ಲುಗಳಿದೆ, ಮೆಟ್ಲುಗಳು ಹತ್ತೋ ಮನೆಯೇ ನಮ್ಮದು ಅಂದ್ಬಿಟ್ಟು ಅಡ್ರೆಸ್ ಕೊಡೋದು. ಮೆಟ್ಲುಗಳು ಹತ್ತೋ ಮನೆ, 3ನೇ ಮೆಟ್ಲ ಮೇಲೆ ಕಾಲಿಡಬೇಡಿ. ಯಾಕೆಂದರೆ ಅದಿಲ್ಲ ಯಾಕೆಂದ್ರೆ ಅದಿಲ್ಲ ಅಂತ ಕಿಟ್ಟಿ ಅಡ್ರೆಸ್ ಕೊಡೋದು. ನಮ್ಮ ಪ್ರೊಫೆಸರ್ ಆರಾಮಿತ್ರ ಹೇಳ್ತಾಯಿದ್ರು. ಆರಾಮಿತ್ರ ಈ ಒಂದ್ಸಲ ಇದೇ ಥರನೇ ಕಾಲಿಗೆ ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತಂತೆ, ಟೈ ಅಂತ ಕುಂತ್ಕೊಂಡು ಬರ್ತಾಯಿದ್ರು. ಆರಾಮಿತ್ರ ಏನು ಸರ್ ಎಲ್ಲಿ ಬಿದ್ರಾ? ಹೌದು ಬಿದ್ದೆ ಅಂದಂತೆ. ಹಿಂಗೆ ಬಿದ್ದ್ರಿ ಅಂದ್ರಂತೆ. ನಮ್ಮ ಮನೆ ಹತ್ರ ಒಂದು ಮೆಟ್ಲಿದೆ ನೋಡಿದ್ದೀರಾ? ನೋಡಿದ್ದೀನಿ. ನಾನು ನೋಡಲಿಲ್ಲ ಅಂದರೆ ಅದು ಸ್ಲಿಪ್ ಹೆಂಗಾಗತ್ತೆ. ಸೊ ಈ ಥರ ಕೈಲಾಸಮು ಹಿಂಗೆ ಬಿಡಿ ಸೇರೋಕ್ಕೆ ಅಂತ ಹಿಂಗೆ ಹೋಗಿರ್ತಾನೆ. ಈ ಹುಡುಗನ್ನ ಒಳ್ಳೆ ಸ್ಕೌಟಾಗಿ ತಯಾರು ಮಾಡಿರ್ತಾನೆ ಹುಡುಗ ಕಿಟ್ಟಿ, ಆ ಮಗುನ. ನಾನು ಅಷ್ಟೊತ್ತಿಗೆ ಒಂದು ದೂರದಲ್ಲಿ ಒಂದು ಮನೆಯಲ್ಲಿ ಒಂದು ಬೆಂಕಿ ಹತ್ಕೊಂಡ್ಬಿಡುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗೋದು ಏನೋ ಒಂದು ಬೆಂಕಿ ಹತ್ಕೊಂಡ್ಬಿಡುತ್ತೆ. ಬೆಂಕಿ ಹತ್ಕೊಂಡಿದ್ದಾಗ ಎಲ್ಲ ಸ್ಕೌಟ್ಗಳೆಲ್ಲ ಇಲ್ಲ, ಮನೆಗೆ ಹೋಗ್ತಾ ಇರ್ತಾರೆ. ಈ ಮಗು ಆ ಕಿಟ್ಟಿ ಕೊಟ್ಟಿರೋ ತಯಾರಿ ಮೇಲೆ ಆ ಮನೆ ಒಳಗೆ ನುಗ್ಬಿಟ್ಟು ಆ ತಂದೆನ, ಆ ತಾಯಿನ, ಆ ಮಗುನ ಎಲ್ಲ ವಾಪಸ್ ಕರ್ಕೊಂಬಂದು ಕಾಪಾಡಿರ್ತಾನೆ. ಚಿಕ್ಕ ಹುಡುಗ 12 ವರ್ಷ ಇವನ್ ತಯಾರಿ. ಇನ್ನು ಅಷ್ಟೊತ್ತಿಗೆ ಆ ಮನೆ ಯಜಮಾನ, ಅಯ್ಯೋ 5 ವರ್ಷದಿಂದ ನಾವು ಕೂಡ ಹಾಕಿದ್ದು ದುಡ್ಡಿನ ಪೆಟ್ಟಿಗೆ ಎಲ್ಲ ಹೊಟ್ಟೋಯ್ತು ಅಂತಾನೆ. ದುಡ್ಡಿನ ಪೆಟ್ಟಿಗೆ ಹೊಟ್ಟೋಯ್ತವ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಅಮ್ಮ ಅಂತ ಮಗು, ತಂದೆ ತಾಯಿ ಮಗುನ ಬಿಟ್ಬಿಟ್ಟು ಆ ಮಗು ತಿರ್ಗಾ ಒಳಗಡೆ ನುಗ್ತಾನೆ. ಜಾಸ್ತಿ ಬೆಂಕಿ ಆಗ್ತಾಯಿದೆ. ಅಷ್ಟೊತ್ತಿಗೆ ಕಿಟ್ಟಿ ವಾಪಸ್ ಬರ್ತಾನೆ. ಅಷ್ಟೊತ್ತಿಗೆ ಈ ಸ್ಕೌಟ್ ಹುಡುಗರೆಲ್ಲ ಬರ್ತಾರೆ. ಏನಾಯ್ತು ಯಾತಕ್ಕೆ ಹಿಂಗಿದ್ದೀರಾ ಅಂತಾನೆ. ಮಗು ಒಳಗಡೆ ಸಿಕ್ಕಾಕೊಂಡಿದ್ದಾನೆ ಕಣೋ, ಬೆಂಕಿ ಹುಟ್ಟೋಗ್ತಾ ಇದೆ ಅಂದಾಗ ಸ್ಕೌಟ್ ಮಾಸ್ಟರ್ ಕೂಡ ಬಂದು ಮಗು ಒಳಗೆ ಸಿಕ್ಕಾಕೊಂಡಿದ್ದಾನ ಅಂತ ಬೆಂಕಿ ಒಳಗೆ ಕಿಟ್ಟಿ ನುಗ್ಗಕ್ಕೆ ಅಂತ ಹಿಂಗೆ ಹೋಗ್ತಾನೆ. ತಕ್ಷಣ ಸ್ಕೌಟ್ ಮಾಸ್ಟ್ರು ತಡೀತಾರೆ. ಒಬ್ಬ ಸ್ಕೌಟ್ನ ಬಚಾವ್ ಮಾಡೋದಕ್ಕೆ ಎಂಟೈರ್ ಇಷ್ಟು ಜನನೆಲ್ಲ ಬಚಾವ್ ಮಾಡಿ ನೀವು ಹೋಗ್ತೀಯಾ ಅಂತಾನೆ.
ಮಗು ಅನ್ನೋನು ಒಬ್ಬ ಸ್ಕೌಟ್ ಅಲ್ಲ ಸರ್, ಎಂಟೈರ್ ಬ್ರಿಗೇಡ್ ಅವನು ಸರ್, ಅವ್ನು ಸತ್ರು ಪರಲ್ಲ, ನಾನು ಹೋಗಿ ಕಾಪಾಡ್ತೀನಿ ಅಂತ ಕಿಟ್ಟಿ ಕೂಡ ಮನೆಯೊಳಗೆ ನುಗ್ತಾನೆ. ನುಗ್ಬಿಟ್ಟು ಆ ಮಗುನ ಕಾಪಾಡ್ಕೊಂಬರ್ತಾನೆ. ಮೈಯೆಲ್ಲ ಇವನಿಗೆ ಸಿಕ್ಕಾಬಿಟ್ಟೆ ಬರ್ನ್ ಇಂಜುರೀಸ್ ಆಗಿ ಒಂಥರ ಜ್ಞಾನ ತಪ್ಪು ಬಿದ್ದೋಗ್ತಾ ಇರೋ ಥರ ಇರ್ತಾನೆ ಅರ್ಧಂಬರ್ಧ. ಆ ಮಗುನ ಎಲ್ಲ ಕಾಪಾಡಿ ಕಿಟ್ಟಿ ಬಿದ್ದಿರ್ತಾನೆ. ಮಗುನ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ಸಾಗಿಸ್ತಿರ್ತಾರೆ. ಅಷ್ಟೊತ್ತಿಗೆ ಹೈನೆಸ್ ಚೀಫ್ ಸ್ಕೌಟ್ ಅವ್ರು ತಾನೆ ನಮ್ಮ ಮಹಾರಾಜರು, ಅವರು ಆ ಕಡೆ ಎಲ್ಲ ವಿಸಿಟ್ಗೆ ಹೋಗ್ತಾ ಇದ್ದವ್ರು. ಏನಿದು ಗಲಾಟೆ ಅಂತ ಬರ್ತಾರೆ. ಗಲಾಟೆ ಬಂದ ತಕ್ಷಣ ಕಿಟ್ಟಿನ ಇಟ್ಕೊಂಡು ಗಾಳಿ ಹಾಕ್ಸ್ತಾ ಬಿದ್ದಿರ್ತಾರೆ ಅರ್ಧಂಬರ್ಧ ಕೋಮಾ ಸ್ಟೇಜು. ಈ ಹುಡುಗ ಸರ್ ಆ ಮಗುಗೆ ಒಂದು ಟ್ರೈನಿಂಗ್ ಕೊಡೋದಲ್ಲದೆ, ಒಳ್ಳೆ ಸ್ಕೌಟ್ ಬ್ರಿಗೇಡ್ಗೆ ಒಳ್ಳೆ ಹೆಸರು ತರೋದಲ್ಲದೆ, ತಿರ್ಗಾ ಮನೆಗೆ ನುಗ್ಗಿ ಬೆಂಕಿಯೆಲ್ಲ ಆರಿಸಿ ಹಿಂಗೆ ಮಾಡಿದ್ದಾನೆ. ಹೌದಾ, ವೆರಿ ಗುಡ್ ಅಂದ್ಬಿಟ್ಟು ಅವ್ರದ್ದು ಚಿನ್ನದ ಬ್ರೇಸ್ಲೆಟ್ಟು ಚೀಫ್ ಸ್ಕೌಟ್ ಅವನಿಗೆ ಕೊಡ್ತಾರೆ ಕಿಟ್ಟಿಗೆ. ಚೀಫ್ ಹಾಕ್ಕೊಟ್ಟಾಗ ಆವಾಗ ಅವ್ರ ಕಿಟ್ಟಿ ಎದ್ದು ನಿಂತ್ಕೊಂಡು ಹಿಂಗೆ ಹೇಳ್ತಾನೆ. ಚೀಫ್ ಸ್ಕೌಟಿಂದ ಒಂದು ರೆಕಗ್ನಿಷನ್ ಕೊಟ್ಟು ಅವರಿಂದ ಕಿಟ್ಟಿ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಅಂತ ಹೈನೆಸ್ ಹೇಳೋ ಅಂತ ಅದಕ್ಕೆ ನಾಟಕ ಅಲ್ಲಿಗೆ ನಾಟಕ ಮುಗಿಯಲ್ಲ, ಇನ್ನೂ ನಾಟಕ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಲ್ಲಿಗೆ ನಾವು ನಾಟಕ ಮುಗಿಸ್ತಾ ಇರ್ತೀವಿ. ಇದು ಹೈಸ್ಕೂಲು ಈ ಕೈಲಾಸಂ ಹೇಳೋದು. ಹೀಗೆ ಒಬ್ಬ ಮನುಷ್ಯ ಸಮಾಜಕ್ಕೆ ಪ್ರಯೋಜನ ಆಗಿರಬೇಕು. ತಾಳಿ ಕಟ್ಟೋ ಕೂಲಿನೇ ಅನ್ನೋ ನಾಟಕದಲ್ಲಿ ಒಂದು ಮಾತು ಬರುತ್ತೆ. ಈ ಭೂಮಿ ಮೇಲೆ ಬದುಕೋದಕ್ಕೆ ನಾವು ಆ ದೇವ್ರಿಗೆ ಕೊಡೋ ಬಾಡಿಗೆ ಅಂದರೆ ಸುತ್ತಮುತ್ತ ಇರೋ ಜನಗಳಿಗೆ ಸಹಾಯ ಆಗೋದೇ ಅನ್ನೋದೊಂದು ಮಾತು ಹೇಳ್ತಾರೆ. ಅದನ್ನು ಟೊಳ್ಳುಗಟ್ಟಿ ನಾಟಕದಲ್ಲಿ ಮತ್ತು ಪೋಲಿಕಿಟ್ಟಿ ನಾಟಕದಲ್ಲಿ ಸಮರ್ಥವಾಗಿ ಎಫೆಕ್ಟಿವ್ ಆಗಿ ಕೈಲಾಸಂ ತೊಗೊಂಬಂದಿದ್ದಾರೆ. ಕೈಲಾಸಂ ಕೂಡ ಹಾಗೆ ಸಮಾಜಕ್ಕೆ ಬದುಕಿದ್ರು. ಹಾಗೆ ಕೈಲಾಸಂ ಯಾವಾಗಲೂ ಪ್ರಸ್ತುತ ಅವ್ರು ನೋಡೋಕ್ಕೆ ಮೇಲ್ನೋಟಕ್ಕೆ ನಾಟಕ ತಮಾಷೆಯಾಗಿದ್ರೂ ಆಫ್ಟರ್ ಲಾಫ್ಟರ್ ಅಂತ ನಕ್ಕೆಲ್ಲ ಆದಮೇಲೆ ಒಂದು ಕಡೆ ಹಿಂಗೆ ಹೋಗ್ಬಿಟ್ಟು ಯೋಚನೆ ಮಾಡಿದ್ರೆ ಕಣ್ಣೀರು ಡೆಫಿನೆಟ್ ಗ್ಯಾರಂಟಿ. ಒಂದೊಂದು ನಾಟಕನ ಯೋಚನೆ ಮಾಡಿ 2 ಸಲ 3 ಸಲ ಓದ್ತಾ ಇದ್ದಾಗ ಒಂದೊಂದು ಸಲ ಓದ್ತಾ ಇದ್ದಾಗ ಹೊಸ ಅರ್ಥಗಳೆಲ್ಲ ಹೊಳೆಯುತ್ತೆ. ಅಂಥ ಕೈಲಾಸಂ ನಿಜವಾಗಲೂ ಕನ್ನಡಕ್ಕೆ ಒಬ್ಬನೇ ಯಾವತ್ತಿದ್ರೂ ಅಂಥ ಕೈಲಾಸಂ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟ ಗೋಖಲೆ ಇನ್ಸ್ಟಿಟ್ಯೂಟ್ಗೆ, ಅದರೊಳಗೂ ನಮ್ಮ ಪೂಜ್ಯ ರಾಮಸ್ವಾಮಿ ಅವರಿಗೆ ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು. ನಾಳೆ ದಿವಸ ನಮ್ಮ ನವೋದಯ ಯುಗದ ಇನ್ನೊಬ್ಬ ಸಾಧಕರ ಬಗ್ಗೆ ಕೇಳೋರಿದ್ದೀವಿ. ಪ್ರೊಫೆಸರ್ ಅರಾಮಿತ್ರ ಅವರು ರಾಶಿ ಡಾಕ್ಟರ್ ಎಂ ಶಿವರಾಮ್ ಬಗ್ಗೆ ನಾಳೆ ಮಾತಾಡೋರಿದ್ದಾರೆ. ನಾಳೆ ಸಂಜೆ 6:30. ಕೈಲಾಸಂ ಬಗ್ಗೆ ಅದ್ಭುತವಾಗಿ ಮಾತಾಡಿದ್ದಾರೆ ವೈ ವಿ ಗುಂಡೂರಾಯರು. ತುಂಬ ಹೇಗೆ ಎಷ್ಟು ಸಲ ಕೇಳಿದ್ರು, ಎಷ್ಟು ಸಲ ಮೆಲುಕು ಹಾಕಿದ್ರು ಕೈಲಾಸಂ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ನಗಿಸ್ತಾನೇ ಇರ್ತಾರೆ, ನಮ್ಮ ಅಳಿಸ್ತಾನೇ ಇರ್ತಾರೆ ಅನ್ನೋದನ್ನು ಮತ್ತೊಮ್ಮೆ ಅವರು ನಿದರ್ಶನ ಪಡಿಸಿದ್ದಾರೆ. ಕೈಲಾಸಂ ಅವರನ್ನು ಹಾಸ್ಯ ಚಕ್ರವರ್ತಿ ಅಂತೆಲ್ಲ ಕರೆಯೋದು, ಅವರಿಗೆ ಆ ಬಿರುದೇನೋ ಸಲ್ಲೋದು, ಅದು ಅನ್ವರ್ಥವೇ. ಆದರೆ ಕೈಲಾಸಂ ಅವರದು ಅವರು ಪದೇ ಪದೇ ಹೇಳಿದ ಹಾಗೆ ಕೇವಲ ಹಾಸ್ಯಕ್ಕೋಸ್ಕರ ಹಾಸ್ಯ ಅಲ್ಲ, ಅವರ ಹಾಸ್ಯ ಸ್ಫೋಟದ ಹಿಂದೆ ಗಂಭೀರವಾದ ಒಂದು ಆಶಯ ಯಾವಾಗಲೂ ಇರ್ತಾಯಿತ್ತು ಅನ್ನೋದನ್ನು ಹಲವಾರು ಉದಾಹರಣೆಗಳ ಮೂಲಕ ಅವರು ಸ್ಫುಟಪಡಿಸಿದ್ದಾರೆ. ಅವರ ಮಾತಿನ ಮಿಂಚನ್ನು, ಪನ್ನುಗಳ ಸರಣಿಗಳನ್ನು ದಾಟಿ ಒಳಹೊಕ್ಕು ಮಥನ ಮಾಡಿದರೆ ಬೇರೆಯದೇ ಅರ್ಥ ಪ್ರಪಂಚ ಹೇಗೆ ತೆರೆಕೊಳ್ಳುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಸಾಮಾಜಿಕ ಜೀವನ, ಕೌಟುಂಬಿಕ ಜೀವನದ ವಿಕಟತೆಗಳು, ಮಾನವೀಯ ಗುಣಗಳು, ತೋರಿಕೆಗೆ ವಾಸ್ತವಕ್ಕೆ ಎಷ್ಟು ಅಂತರ ಇರುತ್ತೆ ಅನ್ನೋದು, ಇದನ್ನೆಲ್ಲ ಕೈಲಾಸಂ ಪ್ರಕಾಶಪಡಿಸಿರುವ ರೀತಿ ನಿಜಕ್ಕೂ ಅದ್ಭುತ, ಅವಿಸ್ಮರಣೀಯ ಅಂತ ಹೇಳಬೇಕಾಗತ್ತೆ. ವಿನೋದದ ಮಾಧ್ಯಮದ ಮೂಲಕ ಜೀವನದ ಇಡೀ ಆಯಾಮದ ಚಿತ್ರಣವನ್ನು ಕೈಲಾಸಂ ಬಿಡಿಸಿಟ್ಟಿದ್ದಾರೆ. ಅದು ತುಂಬಾ ವಿಸ್ಮಯಕರ. ಅದು ಕೇವಲ ಮಾತಿನ ಮಂಟಪದಲ್ಲಿ ಯಾವತ್ತೂ ಪರ್ಯವಸಾನ ಆಗ್ತಾ ಇರಲಿಲ್ಲ. ಒಂದು ಸಲ ಅವ್ರಿಗೆ ಯಾರೋ ಮರಾಠಿ ಚರಿತ್ರೆ ಪರಿಚಯ ನಿಮಗಿದೆಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಕೈಲಾಸಂ ಗೊತ್ತು, ಮೊದಲು ಶಿವಾಜಿ, ನಂತರ ಸಾಂಬಾಜಿ, ಆಮೇಲೆ ಪೂರಿ ಭಾಜಿ, ಆಮೇಲೆ ಪಾವ್ ಭಾಜಿ. ಇದು ನೋಡೋದಕ್ಕೆ ಹಾಸ್ಯ ಇದು. ಆದರೆ ಮರಾಠರ ಉಚ್ಛ್ರಾಯ, ಆಮೇಲೆ ಅವರ ಹಿನ್ನಡೆ, ಅವರು
ಅವರು ಕುಸಿದದ್ದು ಎಲ್ಲನೂ ಕುರಿತು ಚರಿತ್ರೆ ಯಾರಿಗೆ ಪರಿಚಯ ಇದೆ ಅವರಿಗೆ ಈ ವ್ಯಾಖ್ಯಾನದ ಮಾರ್ಮಿಕತೆ ಅರ್ಥವಾಗತ್ತೆ. ಅವರು ಚರಿತ್ರೆ ಹೇಳ್ತಾ ಇದ್ದಾರೆ, ಹಾಸ್ಯ ಮಾಡ್ತಾ ಇಲ್ಲ. ಹೀಗೆ ಒಂದೊಂದು ಸಂದರ್ಭದಲ್ಲೂ ಕೈಲಾಸಂ ಸ್ಫೋಟ ಮಾಡ್ತಾ ಇದ್ದ ಒಟ್ಟೊಟ್ಟಿಗೇ ಹಾಸ್ಯವಂತಿಕೆ, ಗಂಭೀರ ಚಿಂತನೆ, ಇದು ಅವರನ್ನು ಅನನ್ಯವಾಗಿಸಿದೆ. ಕನ್ನಡಕ್ಕೆ ಒಬ್ಬನೇ ಕೈಲಾಸಂ ಅನ್ನುವ ಮಾತನ್ನು ಅನ್ವರ್ಥಗೊಳಿಸಿದೆ. ಅವರ ಬಗ್ಗೆ ಅವಿಸ್ಮರಣೀಯವಾಗಿ ತಮ್ಮ ಎಂದಿನ ರಸವಂತಿಕೆಯಿಂದ ಮಾತಾಡಿದ್ದಾರೆ ವೈ ವಿ ಗುಂಡೂರಾಯರು. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಮತ್ತು ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.